ಕಾರ್ಯಕ್ರಮದ ಮುಖ್ಯ ಭಾಗ ತಮಗೆ ಗೊತ್ತೇ ಇದೆ. ತಾವು ತುಂಬಾ ನಿರೀಕ್ಷೆ ಮಾಡಿದ್ದೀರಾ, ನಿರೀಕ್ಷೆ ಇಟ್ಕೊಂಡು ಬಂದಿದ್ದೀರಾ. ಬಹುಶಃ ತಮಗೆ ಇಲ್ಲಿ ಬರೋದಕ್ಕೆ ಬಹಳಷ್ಟು ಜನ ಬಹಳ ರೀತಿಯಲ್ಲಿ ವಿಶೇಷ ಅಂಶಗಳನ್ನ ಮಾಹಿತಿಗಳನ್ನ ಕೊಟ್ಟಿರ್ತಾರೆ. ಹೇಳಿರ್ತಕ್ಕಂಥದ್ದೇ ಆರೋಗ್ಯವನ್ನು ಕೊಡಿ, ಆರೋಗ್ಯವನ್ನು ಪಡ್ಕೊಳ್ಳಿ. ತಾವು ಆರೋಗ್ಯವನ್ನು ಪಡೀತಾ ಇನ್ನಷ್ಟು ಜನಕ್ಕೆ ಆರೋಗ್ಯವನ್ನು ಕೊಟ್ಟರೆ ಸಾಕು, ನಮಗೆ ಆರ್ಥಿಕ ವಲಯವೂ ಸಹ ಸಪೋರ್ಟ್ ಸಿಗುತ್ತೆ. ವೆಲ್ತ್ ಜೊತೆಗೆ ಹೆಲ್ತ್ ಜೊತೆಗೆ ವೆಲ್ತ್ ಸಿಗುತ್ತೆ. ಸ್ನೇಹಿತರೆ, ಒಬ್ಬ ವ್ಯಕ್ತಿ ಬಗ್ಗೆ ಹೇಳೋದಕ್ಕೆ ತುಂಬಾ ಹೆಮ್ಮೆ ಆಗುತ್ತೆ, ತುಂಬಾ ಖುಷಿ ಆಗುತ್ತೆ, ತುಂಬಾ ಆನಂದ ಆಗುತ್ತೆ, ಮೈಯೆಲ್ಲ ರೋಮಾಂಚನ ಆಗುತ್ತೆ. ಯಾಕೆಂತಂದ್ರೆ ಭವಿಷ್ಯತ್ ಕಾಲವನ್ನು ನೋಡಿದಂತ ವ್ಯಕ್ತಿ ಸ್ನೇಹಿತರೆ. ಆ ವ್ಯಕ್ತಿ ಪರಿಚಯ ಮಾಡಕ್ ಮುಂಚೆ ನಾನು ಹೇಳ್ತೀನಿ, ಭವಿಷ್ಯತ್ ಕಾಲ ಅಂದ್ರೆ ನಮ್ಗೆ ಗೊತ್ತು. ಭೂತಕಾಲ ಬಂದಾಗ ನಾವೇನ್ ಅನ್ಕೊಂತೀವಿ, ಬಹುಶಃ ನಮ್ಮ ತಾತ ಹೀಗೆ ಮಾಡಿದ್ರೆ ಚೆನ್ನಾಗಿರ್ತಾ ಇತ್ತು, ನಮ್ಮ ತಂದೆ ಹೀಗಿದ್ರೆ ಮಾಡಿದ್ರೆ ಚೆನ್ನಾಗಿರ್ತಾ ಇತ್ತು, ಅಥವಾ ಇನ್ಯಾರೋ ಒಬ್ಬ ನಮ್ಮ ಮುತ್ತಾತ ಏನಾದ್ರು ಮಾಡಿದ್ರೆ ಚೆನ್ನಾಗಿರ್ತಾ ಇತ್ತು ಅನ್ಸ್ತಾ ಇತ್ತು. ಅದೇ ವರ್ತಮಾನ ಕಾಲಕ್ಕೆ ನಮ್ಮ ಕಾಲಕ್ಕೆ ಬಂದಾಗ ಅಯ್ಯೋ ಅವ್ರ ಕಾಲದಲ್ಲಿ ಮಾಡಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ಅಂತಕ್ಕಂಥವ್ರು ವರ್ತಮಾನ ಕಾಲಕ್ಕೆ ಬರೋಷ್ಟೊತ್ತಿಗೆ ಪ್ಲಾನ್ ಚೇಂಜ್ ಮಾಡ್ತೀವಿ. ಯಾಕೆಂತಂದ್ರೆ ಬಹುಶಃ ಆವಾಗ 300 ರೂಪಾಯಿ ಇತ್ತು ಸೈಟು, ಆವಾಗ ತಗೊಳ್ಳಿಲ್ಲ, 30 ಲಕ್ಷ ಆಗಿದೆ. ನಾನು ಹೇಗೆ ಮಾಡಿ ನೋಡಿ, ವರ್ತಮಾನ ಕಾಲಕ್ಕೆ ಬಂದಾಗ ನಾವು ಎಲ್ಲ ಒಂದ್ ಕಡೆ ಫೈರ್ ಆಗ್ತೀವಿ. ಅದೇ ಜವಾಬ್ದಾರಿ ನಮ್ಮ ಹೆಗಲು ಬಿದ್ದಾಗ ತುಂಬಾ ಬಾಧೆ ಅನ್ಸುತ್ತೆ. ಆದ್ರೆ 2030 ಇಸ್ವಿ, 2035 ಇಸ್ವಿ, 2040 ಇಸ್ವಿ ಇಂದ ಮುಂದಿನ ದಿನಗಳಲ್ಲಿ ಭಾರತ ದೇಶದ ಆರ್ಥಿಕ ಚೈತನ್ಯದ ಜೊತೆಗೆ ಭಾರತ ದೇಶದ ಆರೋಗ್ಯ ವರ್ಧಕ ಹೇಗಿರುತ್ತೆ ಅಂತ ಹೇಳಿದ್ರೆ, ಹಲವಾರು ವರ್ಷಗಳ ಹಿಂದೆನೆ ಭವಿಷ್ಯತ್ ಕಾಲದ ಬಗ್ಗೆ ತನ್ನ ಮನಸ್ಸಲ್ಲಿ ಅಂದುಕೊಂಡು ತನ್ನ ಮನಸ್ಸಲ್ಲಿ ಇದ್ದಂತಹ ಬೀಜವನ್ನ ಹೆಮ್ಮರವಾಗಿ ಬೆಳೆಸ್ತಾ ಪ್ರತಿಯೊಬ್ಬ ಭಾರತೀಯನು ಸಹ ನನ್ನವನು, ನನ್ನ ಸಹೋದರ, ನನ್ನ ತಮ್ಮ, ನಮ್ಮ ಬಂಧು, ನನ್ನ ಫ್ಯಾಮಿಲಿ ಪ್ರತಿಯೊಬ್ಬರು ಆರೋಗ್ಯ ಕೊಡ್ತಕ್ಕಂಥದ್ದು ನನ್ನ ಧ್ಯೇಯ. ಇಂತಹ ಒಂದು ಆಶಯದೊಂದಿಗೆ ಹುಟ್ಟಿನಲ್ಲೇ ಒಂದು ವಿಶೇಷತೆ ಇರುತ್ತೆ ಸ್ನೇಹಿತರೆ. ಯಾರು ಮಹತ್ವರಾಗೋದು ಸಾಧ್ಯನೇ ಇಲ್ಲ. ಅಂತಹ ಒಬ್ಬ ಮಹಾನ್ ವ್ಯಕ್ತಿಯ ಇನ್ನು ಕೆಲವೇ ಕ್ಷಣಗಳಲ್ಲಿ ನಮಗೆ ದರ್ಶನವಾಗುತ್ತೆ. ಎಷ್ಟೋ ಜನ ಅವರನ್ನು ಇವಾಗಲೂ ನೋಡಿಲ್ಲ, ಝೂಮ್ ಮೀಟಿಂಗ್ ಅಲ್ಲಿ ನೋಡಿರ್ಬೋದು, ಮುಖಪರಿಚಯ ಇರ್ಬೋದು. ಆದ್ರೆ ಅವರ ವಾಕ್ಚಾತುರ್ಯ, ಅವ್ರು ಬಳಸ್ತಕ್ಕಂಥ ಪದಗಳ ಬಳಕೆ ಹೃದಯವನ್ನು ನಾಟಿ ಮಾಡುವಂತೆ ಪ್ರತಿಯೊಬ್ಬರಲ್ಲೂ ಸಹ ನಾನು ಏನಾದ್ರೂ ಒಂದು ಮಾಡೇ ಸಾಯ್ಬೇಕು, ಹೆಂಗೂ ಸತ್ತೋಗ್ತೀನಿ, ಬದುಕಿರೋಷ್ಟು ದಿನದಲ್ಲಿ ಏನಾದ್ರೂ ಒಂದು ಮಾಡಲೇಬೇಕು ಅಂತಕ್ಕಂಥ ಹಠ, ಛಲ, ದಿಗ್ಬರವೇ ಬರ್ತಕ್ಕಂಥ ಪ್ರತಿಯೊಬ್ಬರ ಮೈ ರೋಮಾಂಚನ ಆಗ್ತಕ್ಕಂಥ ಒಬ್ಬ ವ್ಯಕ್ತಿಯ ಪರಿಚಯವನ್ನ ಮತ್ತು ಸ್ವಾಗತವನ್ನು ಮಾಡೋದಕ್ಕೆ ನಮ್ಮ ಡೈನಾಮಿಕ್ ಲೀಡರ್ ವೀರೇಶ್ ಅವರು ಹೇಳ್ತಾ ಇದ್ದೀನಿ. ತಮ್ಮೆಲ್ಲರ ಜೋರಾದ ಚಪ್ಪಾಳೊಂದಿಗೆ ವೀರೇಶ್ ಅವರು. ಥ್ಯಾಂಕ್ ಯು ಸರ್. ಹೇಗೆ ಸರ್ ಮೊದಲ ಕಾರ್ಯಕ್ರಮ ಸೂಪರ್ ಇತ್ತಾ? ಎಷ್ಟೋ ಜನಕ್ಕೆ ಏನಲ್ಲಿ ಹೆಂಗ್ ಕೊಡ್ಬೇಕು ಸರ್, ಇದೇನಾದ್ರೂ ಡೌಟ್, ಇದು ರಿಸಲ್ಟ್ ಬರುತ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾರೆ. ರೈಟಾ ಸರ್? ಕ್ಲಿಯರ್ ಆಗಿದೆಯಾ? ಇವತ್ತು ಭಾರತದಲ್ಲಿ ಮೊದಲೇ ಸ್ಥಾನ ಅಂತ ಅನ್ಬೋದು. ಯಾಕಂದ್ರೆ ಒಂದು ಏರ್ ಎಷ್ಟೋ ಜನ ಕೊಕೊನಟ್ ಆಯಿಲ್ ಮುಖಾಂತರ ಏರ್ ಆಯಿಲ್ ನೋಡಿದ್ರಿ. ಎಷ್ಟೋ ಜನ ಮಾರ್ಕೆಟ್ ಅಲ್ಲಿ ಹಲವಾರು ಏರ್ ಆಯಿಲ್ಸ್ ಬಂದಿವೆ, ಗೂಗಲ್ ನೋಡಿದ್ರೆ ಸಿಕ್ಕಾಪಟ್ಟೆ ಬರ್ತವೆ. ಬಟ್ ಮೊದಲನೇದಾಗಿ ವರ್ಜಿನ್ ಕೊಕೊನಟ್ ಆಯಿಲ್, ಅದು ಕೇರಾಮೃತ್ ವರ್ಜಿನ್ ಕೊಕೊನಟ್ ಆಯಿಲ್ ಸುಮಾರು ಇಂಗ್ರೀಡಿಯೆಂಟ್ಸ್ ನ ಹಾಕಿ ಇವತ್ತು ಬರೀ ಏರ್ಗೋಸ್ಕರ ಅಲ್ಲ, ಎಷ್ಟೋ ಜನ ಸ್ಕಿನ್ ಡಿಸೀಸ್, ಸೋರಿಸಿಸ್ ಅಂತಕ್ಕಂಥ ಕಾಯಿಲೆನ ರಿಮೂವ್ ಮಾಡತಕ್ಕಂಥ ಒಂದು ಏಕೈಕ ಅಮೃತ ಅನ್ಬೋದು. ಇಂಥ ಒಂದು ಅಮೃತನ ರೆಡಿ ಮಾಡಿರ್ತಕ್ಕಂಥ ಮಿಸ್ಟರ್ ಶ್ರೀಲಾ ಮೇಡಮ್ ನೀವು ಜೋರಾದ ಚಪ್ಪಳೆ ಮುಖಾಂತರ ಅಭಿನಂದಿಸಕ್ಕೆ ಇಷ್ಟಪಡ್ತೀನಿ. ಎಸ್ ಸ್ನೇಹಿತರೆ, ಮೊದಲನೇದಾಗಿ ಇವತ್ತು ಗುರುಗಳನ್ನ ಯಾರನ್ನ ನೋಡೇ ಇಲ್ಲ ಮಾಡಿ ಕೈ ಎತ್ತಿ ಸರ್. ಗುರುಗಳನ್ನ ಫಸ್ಟ್ ಟೈಮ್ ನೋಡ್ತಾ ಇರೋದು ಸರ್, ಕೈ ಎತ್ತಿ. ಅದೃಷ್ಟವಂತರು ಯಾರಂತ ಕೈ ಎತ್ಬೋದು. ಸೂಪರ್. ಎಸ್, ಎಷ್ಟೋ ಜನ ಆನ್ಲೈನ್ ನೋಡಿರ್ತಾರ, ಇನ್ನೆಷ್ಟೋ ಜನ ಫಿಸಿಕಲ್ ಇವತ್ತು ನೋಡ್ತಾ ಇದ್ದೀರಾ. ಬಟ್ ತಮ್ಮೆಲ್ಲರೂ ಇವತ್ತು ಒಂದು ಗುರು ದರ್ಶನ ಆಗುತ್ತೆ. ಎಸ್ಪೆಷಲಿ ನಿಮ್ಮನ್ನ ಇವತ್ತು ಯಾಕೆ ಸೆಲೆಕ್ಟ್ ಮಾಡಿರೋದಂದ್ರೆ, ಇವತ್ತು ಅವರು ಕೊಡ್ತಕ್ಕಂಥ ಒಂದು ಆಶೀರ್ವಾದ ನಿಮ್ಗೆ ಇರುತ್ತಲ್ಲ, ಇದು ಲೈಫ್ ಟೈಮ್ ನಿಮಗೆ ಸೇರ್ಪಡೆ ಆಗಿರುತ್ತೆ. ಲೈಫ್ ಟೈಮ್ ಸೇರ್ಪಡೆ ಆಗಿರುತ್ತೆ. ಈ ಒಂದು ಅವಕಾಶನ ಎಲ್ಲರೂ ಸದುಪಯೋಗ ಮಾಡ್ಕೊಳ್ಳೋಕೆ ಮುಂಚೆ ದಯವಿಟ್ಟು ಎಲ್ಲ ಎದ್ದು ನಿಂತ್ಕೊಳ್ಳಿ, ಎಲ್ಲರೂ ಎದ್ದು ನಿಂತ್ಕೊಳ್ಳಿ. ಸ್ಫೂರ್ತಿದಾಸ ಮ್ಯೂಸಿಕ್ ಪ್ಲೇ. ಎಸ್, ಇವತ್ತಿನ ಒಂದು ಕ್ಷಣದ ಒಂದು ಗಳಿಯನ್ನ ಕಾಯ್ತಿರ್ತಕ್ಕಂಥ ತಮ್ಮೆಲ್ಲರಿಗೂ ಇವತ್ತು ನಮ್ಮ ಭಾಗ್ಯದ ಬಾಗಿಲು ಅಂತ ಹೇಳ್ಬೋದು. ಎಷ್ಟೋ ಜನ ಕರ್ಮ ಕಳೆದ ಮೇಲೆ ಒಂದು ಭಾಗ್ಯದ ಬಾಗಿಲು ತೆರೆಯುತ್ತಂತೆ. ಇವತ್ತು ತಮ್ಮೆಲ್ಲರ ಒಂದು ಕರ್ಮದ ಕತ್ತಲು ಕಳೆದು ಇವತ್ತು ಭಾಗ್ಯದ ಬಾಗಿಲಿಗೆ ನೀವು ಬೆಳಕಾಗಿ ಬರೋದಕ್ಕೆ ಇವತ್ತು ಈ ಒಂದು ಅವಕಾಶ ಸಿಕ್ಕಿದೆ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಮುಖಾಂತರ ನಾನು ಸ್ವದೇಶಿ ದೇಶ ಕಂಪನಿಯ ಕೇರಾಮೃತ್ ವರ್ಜಿನ್ ಕೊಕೊನಟ್ ಹಿಂದೆ ಆಗಿರ್ತಕ್ಕಂಥ ಮಿಸ್ಟರ್ KP ಗುದಿಲೇಶ್ವರ ನಿಮ್ಮ ಜೋರಾದ ಚಪ್ಪಾಳೆ ಮುಖಾಂತರ ವೆಲ್ಕಮ್ ಮಾಡ್ತಾ ಇದ್ದೀನಿ ಸರ್.
Please, sir. Please, sir. ಬಹಳ ದೂರದಿಂದ ಬಹಳ ನಿರೀಕ್ಷಣೆ ಇಟ್ಕೊಂಡು ಇವತ್ತಿನ ದಿನ ತಾವೆಲ್ಲ ಇಲ್ಲಿಗೆ ಬಂದಿದ್ದೀರಿ. ಒಂದು ದಿನದ ವ್ಯಾಲ್ಯೂನೇ ಬೇರೆ ಇರುತ್ತೆ, ಅರ್ಧ ದಿನದ ವ್ಯಾಲ್ಯೂನೇ ಬೇರೆ ಇರುತ್ತೆ, ಒಂದು ಗಂಟೆ ವ್ಯಾಲ್ಯೂನೇ ಬೇರೆ ಇರುತ್ತೆ. ಅಂಥದ್ರಲ್ಲಿ ಇವತ್ತು ಇಷ್ಟು ಗಂಟೆಗಳು ನಮ್ಮ ಜೊತೆ ಕೂತಿದೆ ಅಂತಂದ್ರೆ ನಿಜವಾಗ್ಲೂ ಅದರದ್ದು ಅರ್ಥ ನಿಮಗೆ ಸಂಜೆ ಆಗ್ಬೇಕು. ಆ ಒಂದು ನಿಜ ಪ್ರಯತ್ನ ನಾವು ಇವತ್ತು ಮಾಡೋಣ. ಅಂಡ್ ಇವತ್ತೇ ಈ ಕಾರ್ಯಕ್ರಮ ಫಿಕ್ಸ್ ಆಗಿದ್ದು ನಿಜವಾಗ್ಲೂ ಅದು 7 ಜನ್ಮದ ಪುಣ್ಯ ಅನ್ಕೋತೀನಿ. ನಿಮ್ಮ ಜೊತೆ ಒಬ್ಬ ಗುರುವಿನ ಕೆಲಸ ಏನು ಅಂದ್ರೆ ಇನ್ನೊಬ್ಬನ ಗುರುವನ್ನಾಗಿ ಮಾಡ್ಬೇಕಷ್ಟೇ. ಬರೀ ಯಂತ್ರಗಳ ಸೃಷ್ಟಿಯಲ್ಲಿ, ಬರೀ ವಸ್ತುಗಳ ಸೃಷ್ಟಿಯಲ್ಲಿ ನಾವು ಜಾಸ್ತಿ ತೊಡಗೋಕ್ಕಿಂತ ಹೆಚ್ಚಾಗಿ ನಿಮ್ಮಲ್ಲಿ ಒಬ್ಬ ನಿಜವಿನ ಗುರುವಿನ ಜನನ ಇವತ್ತೇನಾದ್ರೂ ಆಯ್ತು ಅಂತಂದ್ರೆ ಇಡೀ ಜಗತ್ತಿಗೆ ಒಬ್ಬ ದಾರಿ ತೋರಿಸೋನ ಅವಶ್ಯಕತೆ ಇದೆ. ಎಲ್ಲಾ ಕ್ಷೇತ್ರದಲ್ಲಿ ಒಬ್ಳು ಗೃಹಿಣಿಯಾಗಿರ್ಬೋದು. ಇಲ್ಲಿ ಎಷ್ಟು ಜನ ಕೂತಿದ್ದೀರಿ, ನಿಮ್ಮ ಶಕ್ತಿ ತುಂಬಾ ಇರುತ್ತೆ. ಒಬ್ಬ ಗೃಹಿಣಿ ಒಂದು ಮನೆನ ತುಂಬಾ ಚೆನ್ನಾಗಿ ಮಾಡಿದ್ಲು ಅಂತಂದ್ರೆ ಅದರಿಂದ ಒಬ್ಬ ಅದ್ಭುತವಾದ ಮಗು ಬರುತ್ತೆ. ಆ ಅದ್ಭುತವಾದ ಮಗು ಇಡೀ ದೇಶಕ್ಕೆ ಏನೇನೋ ಮಾಡಿರುತ್ತೆ. ನೀವು ಮಹಾತ್ಮರದ್ದು ಕಥೆಗಳನ್ನ ಓದಿದ್ರೆ ಹೇಳ್ತಿದ್ರು, ನಮ್ಮ ತಾಯಿ ಹಿಂಗಂತಿದ್ರು, ನಮ್ಮ ತಾಯಿ ಹಂಗಂತಿದ್ರು ಅಂತ. ಅಂದ್ರೆ ಆ ಮಹಾತ್ಮನ ಜನನ ಎಲ್ಲಿಂದ ಆಯ್ತು ಅಂತಂದ್ರೆ ಒಬ್ಳು ಒಳ್ಳೆ ಗೃಹಿಣಿಯಿಂದ, ಮನೆಯಿಂದಲೇ ಶುರುವಾಗಿತ್ತು. ಅಂದ್ರೆ ಇಲ್ಲಿ ಯಾರು ಮೇಲು ಕೀಳು ಅಂತ ಇಲ್ಲ, ಅಂದ್ರೆ ತಾಯಿನೇ ಗುರು ಅಂತ. ಇಂತಹ ನಾವುಗಳು ನಮ್ಮ ಬಗ್ಗೆ, ಈ ಸುಂದರವಾಗಿರೋ ದೇಶದಲ್ಲಿ ಹುಟ್ಟಿರೋ ನಮ್ಮ ದೇಶದ ಬಗ್ಗೆ, ನಮ್ಮ ಸುತ್ತಮುತ್ತ ವಾತಾವರಣದ ಬಗ್ಗೆ, ನಮ್ಮ ಮುಂದಿನ ಭವಿಷ್ಯದ ಬಗ್ಗೆ ಯೋಚನೆ ಮಾಡಕ್ಕೆ ಇವತ್ತು ಸೇರಿದೀವಿ ಅನ್ನೋ ದಿನ ಇದೆಯಲ್ಲ, ಇದು ಅದ್ಭುತ. ನಿಮ್ಗೆಲ್ಲರಿಗೂ ಸುಸ್ವಾಗತ. ಇವತ್ತಿನ ಈ ಕಾರ್ಯಕ್ರಮ ಏನಿದೆ ಟೋಟಲ್, ಈ ಕಾರ್ಯಕ್ರಮ ನಮ್ಮ ಸಂಸ್ಥೆಯ ಪ್ರೆಸೆಂಟೇಷನ್ಸ್ ಇರುತ್ತೆ, ನಮ್ಮ ಸಂಸ್ಥೆ ಬಗ್ಗೆ ನಾವು ಹೇಳೋದಿರುತ್ತೆ. ಇದು ಸಪರೇಟ್. ನಿಮ್ಮೊಳಗೆ ನಿಮ್ಮನ್ನ ಯಾತ್ರೆ ಮಾಡಿಸೋಂಥ ಒಂದು ಕಾರ್ಯಕ್ರಮ. ನಿಮ್ಮನ್ನ ಸರ್ ನಾವೆಲ್ಲೋ ಸಿಗಾಕೊಂಡಿದ್ದೀವಿ ಸರ್ ನನ್ನ ಜೀವನದಲ್ಲಿ ಏನೋ ಒಂದು ಆಸೆ ಇತ್ತು ಸರ್, 4 ಜನರಿದ್ರೆ ನಾನು ತಲೆ ಎತ್ಕೊಂಡು ನಡಿಬೇಕು, ಗೌರವಯುತವಾಗಿ ಹಣ ಸಂಪಾದಿಸ್ಬೇಕು, 4 ಜನ ನೋಡಿದವ್ರು ನನಗೆ ರೆಸ್ಪೆಕ್ಟ್ ಕೊಡಬೇಕು,
ನನಗೆ ಅನ್ನಿಸ್ಬೇಕು ನಾನು ಹುಟ್ಟಿದ್ದು ಸಾರ್ಥಕ ಆಯ್ತು ಅಂತ, ಈ ತರ ಅನ್ನಿಸ್ಬೇಕು ಅಂತ ಎಲ್ಲರಿಗೂ ಅನ್ಸಿತ್ತು ಅನ್ಸಿದ್ರು ಸರ್. ಮಧ್ಯದಲ್ಲಿ ಎಲ್ಲೋ ಬಂದು ಸ್ವಲ್ಪ ಸ್ಟ್ರಕ್ ಆಗ್ಬಿಟ್ಟೆ ಸರ್. ಈ ವಿಧಿ, ಈ ಪರಿಸ್ಥಿತಿ ಅನ್ನೋದಂದ್ರೆ ನಾನು ಕನಸೇನೋ ಕಂಡಿದ್ದೆ, ಆದರೆ ಈ ಜೀವನ ಅನ್ನೋದು ನನ್ನ ಬೇರೆ ಕಡೆ ಕರ್ಕೊಂಡೋಗಿ ನಿಲ್ಲಿಸ್ಬಿಡ್ತು ಸರ್. ನನ್ನ ಹೌಸ್ ವೈಫ್ ಮಾಡ್ಬಿಡ್ತು ಸರ್. ನನಗೆ ಆಸೆ ಇತ್ತು ಜನಗಳಿಗೆ ಸರ್ವಿಸ್ ಮಾಡಬೇಕು ಅಂತ, ಹೋಗಿ ನಾನು ಭಾರಿ ಕೆಲಸಕ್ಕೆ ಸೇರ್ಕೊಂಡ್ಬಿಟ್ಟಿದ್ದೀನಿ ಸರ್. ನನಗೆ ಇನ್ನೇನೋ ಒಂದು ಆಸೆ ಇತ್ತು, ನಾನು ಎಲ್ಲೋ ಹೋಗ್ಬಿಟ್ಟೆ ಸರ್. ಸ್ನೇಹಿತರೆ, ನೀವು ಯಾರ್ಯಾರು ಎಲ್ಲೆಲ್ಲಿದ್ರೋ, ಯಾವ ಪರಿಸ್ಥಿತಿ ನಿಮ್ಮನ್ನ ಒತ್ತಡಕ್ಕೆ ಸಿಗಾಕಿ ಅಲ್ಲಿ ನಿಲ್ಸಿದೆಯೋ ಅದರ ಅವಶ್ಯಕತೆ ಇಲ್ಲ. ಅಂತ ಮನಸ್ಸಿರ್ತಕ್ಕಂಥವ್ರಿಗೆ ಒಂದು ವೇದಿಕೆಯನ್ನ ಸೃಷ್ಟಿ ಮಾಡಬೇಕು ಅಂತಾನೆ ಈ ಸ್ವದೇಶಿ ದಿಶ ಸ್ಟಾರ್ಟ್ ಆಯ್ತು ಸ್ನೇಹಿತರೆ. ಕೇರಾಮೃತ್ ವರ್ಜಿನ್ ಕೋಕೋನಟ್ ಆಯಿಲ್, ದಿಸ್ ಇಸ್ ನಾಟ್ ಜಸ್ಟ್ ಎ ಪ್ರಾಡಕ್ಟ್. ಸ್ನೇಹಿತರೆ, ಪ್ರಾಡಕ್ಟ್ ಮಾರಕ್ಕಾದ್ರೆ ಇಷ್ಟೊಂದು ಅವಶ್ಯಕತೆ ಇಲ್ಲ. ನನಗಿರೋ ಪೊಟೆನ್ಷಿಯಲ್ಗೆ ಐ ಕ್ಯಾನ್ ಮೇಕ್ ಎ ಅಡ್ವರ್ಟೈಸ್. ಸಖತ್ತಾಗಿರೋ ಮಾಡೆಲ್ನ ಕರೆಸಿ ಬೆಂಕಿಯಾಗಿ ಅಡ್ವರ್ಟೈಸ್ ಮಾಡಿಸಿ, ಯಾವಾಗ ಮಾರ್ಕೆಟಲ್ಲಿ ಅಡ್ವರ್ಟೈಸ್ ಫುಲ್ ಆಗುತ್ತೋ ಆ ಪ್ರಾಡಕ್ಟ್ನ ತಗೊಂಡು ಸೇಲ್ ಮಾಡೋಕ್ಕೆ ಮಾರ್ಕೆಟಲ್ಲಿ C&Fs ಹೋಲ್ಸೇಲರ್ಸು ಕೋಟಿಗಟ್ಟಲೆ ಹಿಡ್ಕೊಂಡು ಕಾಯ್ತಾ ಇರ್ತಾರೆ. ಯಾಕೆಂದ್ರೆ ಅವ್ರ ಹತ್ರ ದುಡ್ಡು ಕೊಳಿತಾ ಇರುತ್ತೆ. ಇಂಥ ಮೂವ್ ಆಗೋ ವಸ್ತು ಬೇಕಷ್ಟೆ. ಸರ್, ನಿಮ್ಮ ಥಾಟ್ ಅದಲ್ವಾ? ಅದಲ್ಲ. ಅದ್ರಲ್ಲಿ ದುಡ್ಡು ನಂಗೆ ಬರುತ್ತೆ. 100% ಐ ವಿಲ್ ಅರ್ನ್ ಮನಿ. ತುಂಬ ದುಡ್ಡು ಅರ್ನ್ ಮಾಡ್ತೀನಿ, ನಥಿಂಗ್ ಟು ವರಿ. ಇಷ್ಟು ಟೆನ್ಷನ್ನೇ ಇಲ್ಲ, ಇಷ್ಟು ತಲೆನೋವೇ ಇಲ್ಲ. ಹಾಗಾದ್ರೆ ನಿಮ್ಮ ಪ್ರಯತ್ನ ಏನೋ ಗುರು ಸರ್? ನನ್ನ ಪ್ರಯತ್ನ ಹಣ ಸಂಪಾದನೆ ಒಂದು ಉದ್ದೇಶ ಅಲ್ಲ. ಪ್ರತಿಯೊಂದು ಭಾಗದಲ್ಲೂ, ಪ್ರತಿಯೊಂದು ಮನೆಯಲ್ಲೂ, ಪ್ರತಿಯೊಂದು ಊರಲ್ಲೂ ಒಬ್ಬ ಉದಯೋನ್ಮುಖ ಉದ್ಯಮಿಯ ಜನನ ಮಾಡಬೇಕು ಅಂತಂದ್ರೆ ನಾನು ಈ ತರ ಆ ಉದಯೋನ್ಮುಖ ಉದ್ಯಮಿ ಏನ್ ಮಾಡ್ತಾನೆ? ತನ್ನ ಮನೆನ ಫಸ್ಟ್ ಸರಿ ಮಾಡಕ್ ಟ್ರೈ ಮಾಡ್ತಾನೆ, ತನ್ನ ಊರನ್ನ ಸರಿ ಮಾಡಕ್ ಟ್ರೈ ಮಾಡ್ತಾನೆ, ಒಂದಷ್ಟು ಥಾಟ್ಸ್ ನ ಬೇರೆಯವ್ರ ಮುಂದೆ ಶೇರ್ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ಈಗ ಹಿಂಗಪ್ಪ, ಈಗ ಈ ತರ ಯೋಚನೆ ಮಾಡ್ಬೇಕು ನಾವು. ಆ ಟೈಮಲ್ಲಿ ಸ್ನೇಹಿತರೆ, ನಾವೊಂದು ಆರೋಗ್ಯವಂತ ದೇಶದ ನಿರ್ಮಾಣನ ಸಾಧ್ಯ ಮಾಡ್ಬೋದು. ಒಪ್ತೀರಾ ಇದನ್ನೆಲ್ಲರೂ? ಸೊ ನಿಮ್ಮನ್ನ ಇವತ್ತಿನ ಈ ಗುರುಪೂರ್ಣಿಮೆ ದಿನ ಇಲ್ಲಿ ಕರೆಸಿರೋದೇನಕ್ಕೆ ಅಂತಂದ್ರೆ, ಆಕ್ಚುಲಿ ನನಗೆ ಈ ಫ್ಲವರ್ ಹಾಕ್ಸೋದು ಇದೆಲ್ಲ ತುಂಬಾ ಸರ್ಪ್ರೈಸ್ ಆಗಿ ಅರೇಂಜ್ ಮಾಡಿದ್ರೆ ನನಗೆ ಇಷ್ಟ ಆಗಲ್ಲ, ಕ್ಷಮಿಸಿ. ಯಾಕೆಂದ್ರೆ ನನಗೆ ರಾಜಕೀಯ ತರ ಮಾತಾಡೋಕ್ಕೂ ಬರಲ್ಲ. ವೇದಿಕೆ ಮೇಲೆ ಹೋಗ್ಬಿಟ್ಟು ಅವರೇ ಇವರೇ ನನಗೆ ಅದು ಬರಲ್ಲ. ಅದು ಐ ವಿಲ್ ಸ್ಟಾರ್ಟ್ ಲೈಕ್ ಡೈರೆಕ್ಟ್ಲಿ. ಬಟ್ ಟುಡೇ ಐ ವಿಲ್ ಆಲ್ಸೋ ಗಾಟ್ ಸರ್ಪ್ರೈಸ್. ಏನೋ ಅವರು ಪ್ರೀತಿಯಿಂದ ಮಾಡಿದ್ದಾರೆ. ಬಟ್ ನನ್ನ ಆಕ್ಚುಲಿ ಇವತ್ತು ಗುರುಪೂರ್ಣಿಮೆ ದಿನ, ಇವತ್ತೇನೊಂದು 700-800 ಜನ ಇಲ್ಲಿಗೆ ಬಂದಿದ್ದೀವಿ, ನಿಮ್ಮನ್ನ ಗುರುಗಳನ್ನಾಗಿ ಮಾಡಬೇಕು, ಇದು ನಮ್ಮ ಪ್ರಯತ್ನ. ಅವಾಗಷ್ಟೇ ನಾನೇನಾದ್ರು ಕಲ್ತಿದ್ದು, ನಾನೇನಾದ್ರು ಯೋಚಿಸಿದ್ದು, ನಾನೇನಾದ್ರು ಮಾಡಿದ್ದು ಸಾರ್ಥಕತೆ ಸಿಗುತ್ತೆ ಸ್ನೇಹಿತರೆ. ಇವತ್ತಿನ ದಿನ ಸಂಪೂರ್ಣವಾಗಿ ನಿಮ್ಮನ್ನ ನೀವು ಈ ಕಾರ್ಯಕ್ರಮದಲ್ಲಿ ತೊಡಗಿಸ್ಕೊಳಕ್ಕೆ ಸಿದ್ಧರಿದ್ದೀರಾ? ಆಲ್ರೆಡಿ? ದಯವಿಟ್ಟು ತಮ್ಮ ಮೊಬೈಲ್ಗಳನ್ನ ಸೈಲೆಂಟ್ ಮಾಡಿ. ವಿಡಿಯೋ ರೆಕಾರ್ಡಿಂಗ್ ಆಗ್ತಿದೆ, ವಿಡಿಯೋ ಸಿಗುತ್ತೆ, ಎಲ್ಲ ಸಿಗುತ್ತೆ. ಬಿ ಕೂಲ್. ಕಾರ್ಯಕ್ರಮದಲ್ಲಿ ನಿಮ್ಮನ್ನ ನೀವಾಗಿಸ್ಕೊಳ್ಳಿ. ಯಾಕೆಂದ್ರೆ ಇವತ್ತಿನ ಕಾರ್ಯಕ್ರಮ ಕಂಪ್ಲೀಟ್. ಹಲವಾರು ಜನ ನಿಮ್ಮ ಜೊತೆ ಮಾತಾಡ್ತಾರೆ, ಹಲವಾರು ಜನ ನಿಮ್ಮ ಜೊತೆ ಒಳ್ಳೊಳ್ಳೆ ವಿಚಾರನ ಶೇರ್ ಮಾಡ್ತಾರೆ. ಈ ಎಂಟೈರ್ ಕಾರ್ಯಕ್ರಮ ಇವತ್ತು ಫುಲ್ ಅದ್ಭುತವಾಗಿ ರನ್ ಆಗೋದ್ರಿಂದ ನೀವು ನೀವಾಗಿರ್ಬೇಕು. ಓಕೆ, ನಿಮಗೇನಾದ್ರು ಬೆಸ್ಟ್ ಪಾಯಿಂಟ್ಸ್ ಬೇಕಾ? ನಿಮ್ಗೆಲ್ಲರಿಗೂ ಡೈರಿ ಸಿಕ್ಕಿದೆ, ಕೇರಾಮೃತ್ ಡೈರಿ. ಅದರಲ್ಲಿ ರೈಟ್ ಮಾಡ್ಕೊಳ್ಳಿ, ಅದರಲ್ಲಿ ಬರ್ಕೊಳ್ಳಿ. ಏನೇ ರೆಫರೆನ್ಸ್ ಇದ್ರು ಕೂಡ ನಾವು ಹೋಗೋಣ. ಸರ್, ನನ್ನ ರಿಮೋಟ್ ಕರೆಕ್ಟ್ ಆಗಿದೆಯಾ? ಸ್ಫೂರ್ತಿ ರಾಜು ಸರ್, ಥ್ಯಾಂಕ್ ಯು. ಓಕೆ ಸರ್, ಲೆಟ್ಸ್ ಸಿ. ಫಸ್ಟ್ ನಾವು ಯಾವ ವಿಚಾರದ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ? ಎನಿಬಡಿ ಗೆಸ್? ಇವತ್ತು ಯಾವ ವಿಚಾರದ ಬಗ್ಗೆ ತಿಳ್ಕೊಳ್ಳೋಣ? ಫಸ್ಟ್ ಆಯಿಲ್ ಬಗ್ಗೆ. ಅರೆ ಬಾಬಾ, ಆಯಿಲ್ ಬಗ್ಗೆ ತಿಳ್ಕೊಳ್ಳೋಣ. ಬಾಲ್ಕನಿ ನಿಮ್ಮನ್ನು ನೋಡ್ಕೊಂಡು ಮಾತಾಡ್ತಿಲ್ಲ ಅಂತ ಬೇಜಾರಾಗಬೇಡಿ. ನೀವು ತುಂಬಾ ಎತ್ತರದಲ್ಲಿದ್ದೀರಾ, ಲೈಕ್ ಒಂಥರ ದೇವ್ರ ಪೊಸಿಷನ್ ಅಲ್ಲಿದ್ದೀರಾ. ನಾನೇ ನಿಮ್ಮನ್ನು ಚಿಕ್ಕವನಾಗಿದ್ದೀನಿ. ಗುಡ್, ಐ ವಿಲ್ ಚೆಕ್. ಓಕೆ ಗುರು ಸರ್, ಇವತ್ತು ಫಸ್ಟ್ ಟಾಪಿಕ್ ನಾವು ಯಾವ್ದ್ರ ಬಗ್ಗೆ ತಿಳ್ಕೋಬೇಕು? ನನ್ನನ್ನು ಕೇಳಿದ್ರೆ ಅದ್ರ ಬಗ್ಗೆ ತಿಳ್ಕೋಬೇಕು.
ಆರೋಗ್ಯ ಗುಡ್, ಆರೋಗ್ಯ ತುಂಬಾ ದೊಡ್ಡದು, ಅದ್ರ ಬಗ್ಗೆ ತಿಳ್ಕೊಳಕ್ಕಾಗಲ್ಲ. ಅಟ್ಲೀಸ್ಟ್ ಆರೋಗ್ಯದ ಮೊದಲನೇ ಬೇಸಿಕ್ ಸ್ಟೆಪ್ ಯಾವುದು? ಅರೆ ನೋಡಿ, ತುಂಬಾ ಜನ ನೀವು ಗುರುಗಳಾಗ ಕೊಟ್ಟಿದ್ದೀರಾ, ರೈಟಾ? ಅರೆ ಗುರುಗಳೇ ಹೌದಾ? ನಾನು ನಿಮ್ಮನ್ನೇ ಗುರುಗಳು ಅಂತ ಇದ್ರಪ್ಪ, ರೈಟಾರು? ಅರೆ ಅಗ್ರಿ ವಿತ್ ಮೀ? ಆರೋಗ್ಯ ಸಮುದ್ರ ಅದು. ಅದನ್ನು ನಾನು ಇವತ್ತು ಒಂದಿನ ಕಲಿಸ್ತೀನಿ ಅಂದ್ರೆ ನನ್ನಂತ ಮುಟ್ಟಲ್ಲ ಯಾರು ಇಲ್ಲ ಜಗತ್ತಲ್ಲಿ. ಅದು ಈಜ್ಬೇಕು ನೀವು, ಈಜಿ ಅದ್ರಲ್ಲಿ ದಡ ಸೇರ್ತೀರಾ. ಸರ್ ಹಂಗಾದ್ರೆ ಇವತ್ತೇನು ಕಲ್ತ್ಕೊತೀವಿ? ನೀವು ಅದರ ಹೆಬ್ಬಾಗಲ ಹತ್ರಕ್ಕೆ ಹೋಗ್ತೀರಾ. ಸ್ನೇಹಿತರೆ, ಇವತ್ತು ಇಡೀ ಪ್ರಪಂಚ ಹುಡುಕ್ತಾ ಇರ್ತಕ್ಕಂಥದ್ದೇನು? ಇವತ್ತು ಇಡೀ ಪ್ರಪಂಚ ಹುಡುಕ್ತಾ ಇದೆ ಸ್ನೇಹಿತರೆ. ಸರ್ ರಿಮೋಟ್ ವರ್ಕ್ ಆಗ್ತಾ ಇಲ್ಲ, ನೀವು ಅದು ಆಗಿದೆಯಾ? ರಿಮೋಟ್ ಆಗ್ತಿಲ್ಲ, ವರ್ಕ್ ಆಗ್ತಿಲ್ಲ. ಹಾ, ನೀವು ಮಾಡಿದ್ದ ನಾನು ಮಾಡಿದ್ದ? ನಾನೇ ಮಾಡಿದ್ದ. ಥ್ಯಾಂಕ್ ಯು. ಓಕೆ, ಸೊ ಇಡೀ ಪ್ರಪಂಚ ಇವತ್ತು ಒಂದು ಹುಡುಕ್ತಾ ಇದೆ. ಏನನ್ನ? ಆರೋಗ್ಯವಾಗಿರ್ಬೇಕು. ಸ್ನೇಹಿತರೆ, ನೀನು ಆರೋಗ್ಯವಾಗಿಲ್ಲ, ಇದು ಡಿಸೈಡ್ ಯಾವ್ದು ಮಾಡುತ್ತೆ? ಆಹಾರ ಪದ್ಧತಿ, ರೈಟ್. ಬಟ್ ನೀವೇನ್ ತಿಂತಿದ್ದೀರಾ ಅಂತ ನನಗೆ ಗೊತ್ತಿಲ್ಲ, ನೀವೇನ್ ತಿಂದು ಬಂದಿದ್ದೀರಾ ಅಂತ ನನಗೆ ಗೊತ್ತಿಲ್ಲ. ನಿಮಗೇನಾದ್ರೂ ಆದಾಗ ದ್ಯಾನ್ ನಿಮಗೆ ಹುಷಾರಿಲ್ಲ ಅಥವಾ ಹುಷಾರಿದೆ, ಇದು ಜಗತ್ತಿಗೆ ಗೊತ್ತಾಗೋದು ಯಾವುದರಿಂದ ಅಂದ್ರೆ ಸ್ನೇಹಿತರೆ, ದಟ್ ಈಸ್ ಎನರ್ಜಿ. ಸ್ನೇಹಿತರೆ, ಯಾವುದರಿಂದ ತಗೊಳ್ಳೋಂಥದ್ದು? ಎನರ್ಜಿ. ಎನರ್ಜಿ. ಇಡೀ ಪ್ರಪಂಚ ಇವತ್ತೇನಾದ್ರು ಹುಡುಕ್ತಿದೆ ಅಂತಂದ್ರೆ ಅದು ಶಕ್ತಿನ. ಸ್ನೇಹಿತರೆ, ವಿತೌಟ್ ಶಕ್ತಿ ನಿಮಗೆಲ್ಲ ಡಲ್ಲಾಗಿ ಕಾಣಕ್ಕೆ ಸ್ಟಾರ್ಟ್ ಆಗುತ್ತೆ. ಲೈಕ್ ನಾನು ಇವತ್ತು ಬಂದೆ ಅಂತ ಇಟ್ಕೊಳ್ಳಿ, ನನ್ನ ನೀವು ಬಹಳ ಜನ ಇಷ್ಟಪಡ್ತೀರಾ. ಏನಕ್ಕೋಸ್ಕರ ಇಷ್ಟಪಡ್ತೀರಾ? ನಾನು ಆಕ್ಟರ್ ಮೇಲೆ ಹೇಳ್ತಾ ಇದ್ದ. ಆಕ್ಟಿವ್. ಈಗ ಎಕ್ಸಾಂಪಲ್, ನೀವೆಲ್ಲ ನನ್ನನ್ನ ಕರೀದ್ರಿ, ನಾನು ಹೌದು ಕೇರಾಮೃತ್ MD ಗುರುಲಿಂಗಯ್ಯ ಬರ್ಬೇಕಾದ್ರೆ ಹಿಂಗ್ ಬಂದಿದ್ದೆ ಅನ್ಕೊಳ್ರಿ. ವಾಟ್ ಯು ಫೀಲ್? ಈ ವ್ಯಕ್ತಿ ಕೈಲಿ ಸಾಧ್ಯವಾ? ಸರ್, ಎನರ್ಜಿ ಯಾರಿಗೆ ಬೇಕು? ಇಡೀ ಪ್ರಪಂಚ ಹುಡುಕ್ತಾ ಇದೆ ಎನರ್ಜಿನ. ಬಾಸ್, ನೋಟಿಸ್ ಪಾಯಿಂಟ್. ನೀನು ಹುಷಾರಿದೆ, ಹುಷಾರಿಲ್ಲ, ನೀನು ಸೂಪರ್ ಅಲ್ಲ, ನೀನು ಹೀರೋ ಅಲ್ಲ. ಇದನ್ನೆಲ್ಲ ಡಿಸೈಡ್ ಮಾಡೋದು ಶಕ್ತಿಯಿಂದ, ಎನರ್ಜಿ. ಆರೋಗ್ಯ ಕಲ್ತ್ಕೋಬೇಡಿ, ಬದಲು ಶಕ್ತಿ ಬಗ್ಗೆ ಕಲ್ತ್ಕೊಳ್ಳೋಣ ಇವತ್ತು, ರೈಟ್? ಅರೆ ಆರ್ ಯು ರೆಡಿ? ನಿಮ್ಮನ್ನೆಲ್ಲ ಆಂಗಲ್ ಅಲ್ಲೂ ನಾವು ಪರ್ಫೆಕ್ಟ್ ಮಾಡಬೇಕು. ಯಾಕೆಂದ್ರೆ ನೀವು ಕೇರಾಮೃತ್ನ ರೆಪ್ರೆಸೆಂಟ್ ಮಾಡಕ್ ಹೋಗ್ತಿದ್ದೀರಾ, ರೈಟ್? ಯು ಆರ್ ದ ಫೇಸ್ ಆಫ್ ಕೇರಾಮೃತ್. ಯು ಆರ್ ಫೇಸ್ ಆಫ್ ಸ್ವದೇಶಿ ದಿಶಾ. ಶಾರ್ಟ್ಲಿ ವಿ ಬಿಕಮ್ ವೆರಿ ಬಿಗ್ ಕಂಪನಿ. ಯಾರೋ ಒಬ್ರು ಡಾಕ್ಟರ್ ಮುಂದೆ ಕೂತ್ರು ನೀವು ತಲೆ ತಗ್ಗಿಸಬಾರ್ದು, ಯಾಕೆಂದ್ರೆ ನೀವು ಗುರುಗಳಾಗ ಕೊಟ್ಟಿದ್ದೀರಾ. ಅದು ಗುರು ಪೂರ್ಣಿಮೆ ದಿನ. That's a great idea, sir. Yes, let's see. ನಿಮ್ಮ ಮಕ್ಕಳು ಮನೆಯಲ್ಲಿ ಖುಷಿಯಾಗಿ ನಗಾಡ್ತಿದ್ರೆ ಚೆನ್ನಾಗಿರುತ್ತೋ? ಏನಪ್ಪ ಅಂದ್ರೆ ಚೆನ್ನಾಗಿರುತ್ತೆ. ಏನಂತೀರಿ? ಯಾಕೆ ಯಾವಾಗ ತಗ್ಸಿರ್ತಾನೆ? ನನ್ನ ಮಗನೆಲ್ಲ ಡೌಟ್ ಹತ್ತೈತೆ ನನಗೆ. ನೀವು ಥಿಂಕ್ ಮಾಡ್ತೀರೋ? ಥಿಂಕ್ ಮಾಡೋದು, ರೈಟ್? ನನಗೆ ಡೌಟ್ ಹೊಂಟ್ಬಿಟ್ಟಾಯ್ತು, ನನ್ನ ಮಗನೇ. ನೀವು ನೋಡಿ, ಯಾವಾಗಲೂ ಮಾರಿ ಹಿಡಿದಿರ್ತಾನೆ. ನೀವು ಮನೆಗೆ ಹೋಗ್ತೀರಿ, ನಿಮ್ಮ ಹೆಂಡತಿ ಈಗ ಬಂದ್ರೇನ್ರಿ ತಿಳ್ಕೊರಿ. ನೀವು ಮುಂದೆ ಜಗತ್ತಿನ ಸುಂದರ ಹಿಂಸ ಇದ್ದಾಳ, ಬಹಳ ಸುಂದರ ಹಿಂಸದಾಳ. ಆಕಿ ಮುಂದೆ ಎಲ್ಲ ನಶ್ವರ ಐತಿ. ಆಕಿ ನಾನು ಬಹಳ ಇಷ್ಟಪಡಕತ್ತೀನಿ ಅಂದ್ರೆ ನೀವು ಕನ್ಫ್ಯೂಸ್ ಆಗ್ತೀರಿ, ಏನಿದು? ಆಕಿ ಬಹಳ ಚಂದದಾಳ, ಶೀ ಇಸ್ ಸೋ ಬ್ಯೂಟಿಫುಲ್. ಬಟ್ ನಿಮ್ ಮುಂದೆ ಲವ್ ಪ್ರಸ್ತಾಪ ಮಾಡಕತ್ತಾಳ, ಹಿಂಗ ನನಗೆ ನೀನಂದ್ರೆ ಬಹಳ ಇಷ್ಟ, ಆದ್ರೆ ನನಗೆ ಬಹಳ ಸುಸ್ತೈತಿ, ನಾ ಇರೋದ ಹಿಂಗ. ಅವಾಗ ನಿಮ್ ತಲೆ ಒಂದು ವಿಚಾರ ಓಡ್ತತಿ, ಏನದು? ಸುಂದರನ ಅದಾಳ, ಜೀವನ ಪರ್ಯಂತ ನಾವು ಬಂಪ್ ಹೊಡಿಬೇಕಾಗ್ತದೆ.
ಸ್ವಲ್ಪ ಕಪ್ಪಿದ್ರು ಪರವಾಗಿಲ್ಲ ಅಪ್ಪ, ಈಚಿ ಸವಸ್ ಬೇಡ. What people will find you? People always will find you energy. ವಿರಾಟ್ ಕೊಹ್ಲಿ ನೋಡಿದ್ದೀರಿ ನೀವು? ಸ್ಟೇಡಿಯಂದಾಗ ಹೋಗಿ ನೋಡ್ರಿ. ನಾನು ಬಹಳ ಲೇಟಾಗಿ ನೋಡಿದೆ ವಿರಾಟ್ ಕೊಹ್ಲಿ. ಅದು IPL ಮ್ಯಾಚ್ ನೋಡಕ್ ಹೋಗಿದ್ವಿ. ನಮ್ಮ ಮಗನ ಸ್ಕೂಲಿಗೆ ಸೇರಿಸಿದ್ವಿ. ಅವತ್ತ ಟಿಕೆಟ್ ತೊಗೊಂಡು ನಾವು ನೋಡಕ್ ಹೋದ್ವಿ. ಫೀಲ್ಡ್ದಾಗ ಜಿಂಕೆ ತರ ನೆಗಿತಾ ಇದ್ದ. ಅಂದ್ಕೊಂಡ್ರೆ ವಿರಾಟ್ ಕೊಹ್ಲಿ ಫುಲ್, ಯು ಲವ್ ವಿರಾಟ್ ಕೊಹ್ಲಿ ಎನರ್ಜಿ, ಯು ಲವ್ ರಾಜ್ಕುಮಾರ್ ಎನರ್ಜಿ. ಪ್ರತಿ ಈ ಪ್ರಪಂಚ ಯಾಕೆ ಅಂತಂದ್ರೆ ಎನರ್ಜಿಯಿಂದ ನೀವು ನಿಮ್ಮ ಫೀಲಿಂಗ್ಸ್ನ ಹೆಂಗ ಬೇಕಾದ್ರೂ ಎಕ್ಸ್ಪ್ರೆಸ್ ಮಾಡ್ಬೋದು. ವಿತೌಟ್ ಎನರ್ಜಿ ನಿಮ್ಮ ವಿಚಾರ, ನಿಮ್ಮ ವ್ಯಾಲ್ಯೂಸ್, ನಿಮ್ಮ ಲವ್, ನಿಮ್ಮ ಕೇರ್ ಎಲ್ಲ ವೇಸ್ಟ್. ಅರೆ ಆರ್ ಯು ಅಗ್ರಿ ಆರ್ ನಾಟ್? ಬಾಲ್ಕನಿ ಎನರ್ಜಿ ಇಲ್ದಲೇ ನೀವು ಕೇರ್ ಮಾಡಕ್ ಹೋದ್ರೆ, ನನಗ ನಿನ್ ಮೇಲೆ ಬಹಳ ಕೇರ್ ಐತಿ, ಅವ್ರೇ ಅನುಮಾನ ಪಡ್ತಾರೆ. ನಮ್ಮ ಅಪ್ಪ ನಿಜವಾದ ಕೇರ್ ಐತಿ ನನಗೆ, ಸತ್ತರಂಗೆ ಹೇಳ್ತಾನಲ್ಲೇ. ಎವ್ರಿ ಟೈಮ್ ಯು ನೀಡ್ ಎನರ್ಜಿ. ಅಟ್ ಎ ಟೈಮ್ ಸ್ಲೀಪಲ್ಲೂ ಕೂಡ ಶಕ್ತಿ ಬೇಕು ಸ್ನೇಹಿತರೆ. ಬರೆದಿಟ್ಕೊಳ್ಳಿ, ನಿಶಕ್ತಿಯಿಂದ ಒಳ್ಳೆ ನಿದ್ದೆನೂ ಕೂಡ ಬರಲ್ಲ. ಅರೇ ಬಾಲ್ಕನಿ ಪದೇ ಪದೇ ನೆನೆಸ್ತಿರ್ತೀನಿ. ಇವರಾದ್ರೂ ಕಾಣ್ತಾರೆ, ನೀವು ಕಾಣದೇ ಇಲ್ಲ. ನನಗೆ ಲೈಟು ಅಡ್ಡು ಬರ್ತಾವ. ಕಾಣಕತ್ತಿದ್ರಿ? ಎಸ್, ಒಬ್ಬ ಶಿಕ್ಷಕ, ಒಬ್ಬ ಸ್ಪೋರ್ಟ್ಸ್ ಮ್ಯಾನ್, ಒಬ್ಬ ಪೊಲಿಟಿಷಿಯನ್, ಒಬ್ಬ ಚಾಯ್ ಮಾರ್ತಿದ್ದಂತಹ ಒಬ್ಬ ವ್ಯಕ್ತಿನ ನೀವೆಲ್ಲ ದೇಶದ ಪ್ರಧಾನಿಯಾಗಿ 3 ಬಾರಿ ಮಾಡಿ ಆತನ್ನ ಹೊಗಳಿದ್ರಿದ್ರೆ ಬಿಕಾಸ್ ಆಫ್ ಎನರ್ಜಿ. ತಲತಲಾಂತರದಿಂದ ರಾಜಕೀಯ ಮಾಡ್ಕೊಂಡ್ ಬಂದ್ರು ಜನ ಹೇಳೋದೊಂದೇ, ಸತ್ತೆಣಿಯಂಗಿಲ್ಲ ಅವನು. ಓಕೆ, ಬಟ್ ಸತ್ತೆಣಿಯಂಗಿಲ್ಲನಪ್ಪ, ಏನ್ ಮಾತಾಡ್ತಾನೋ ತಿಳಿಯಂಗಿಲ್ಲ. ಇವತ್ತಿಂದ ನೀವು ನಿಮ್ಮ ಮನೆಯಲ್ಲಿ ಯೋಚನೆ ಮಾಡೋಕೆ ಸ್ಟಾರ್ಟ್ ಮಾಡಿ, ಎನರ್ಜಿಯ ಇಂಪಾರ್ಟೆನ್ಸ್ ಏನು. ಆರ್ ಯು ರೆಡಿ? ಯಾಕೆಂದ್ರೆ ಸ್ನೇಹಿತರೆ, ವೆನ್ ಪೀಪಲ್ ವಿಲ್ ಬಿಹೈವ್ ಅಂದ್ರೆ ಜನ ಈ ಎನರ್ಜಿಯಿಂದ ಲವಲವಿಕೆಯಿಂದ ಯಾವಾಗ ಇರಕ್ಕೆ ಸ್ಟಾರ್ಟ್ ಆಗ್ತಾರೋ, ಕರೆಕ್ಟಾಗಿ ಕೇಳಿಸ್ಕೊಳ್ರಿ. ಈಗ ಸೈಂಟಿಫಿಕ್ ಹೋಗೋಣ. ನಾನು ಪ್ರತಿಯೊಂದು ವಿಚಾರನ ನಿಮಗೆ ಮೊದಲು ಥಿಯರಿ ಹೇಳ್ತೀನಿ. ಥಿಯರಿ ಹೇಳಿದ್ಮೇಲೆ ಜನರಲ್ ಆಗಿ ಹೇಳ್ತೀನಿ. ಜನರಲ್ ಆಗಿ ಹೇಳಿದ್ಮೇಲೆ ಸೈಂಟಿಫಿಕಲ್ ಆಗಿ ಅರ್ಥ ಮಾಡ್ಸಕ್ಕೆ ಟ್ರೈ ಮಾಡ್ತೀನಿ. ಯಾಕೆಂದ್ರೆ ಇಲ್ಲಿ ಎಷ್ಟು ಜನ ಡಾಕ್ಟರ್ಸ್ ಇದ್ದಾರೆ, ಎಷ್ಟು ಜನ IT ಅವರಿದ್ದಾರೆ, ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ. ವೈ? ಬಿಕಾಸ್ ಸ್ಟೂಡೆಂಟ್ಸ್ ನೀವು ಮುಂದೆ ಹೋಗಿ ಬಂದಿದ್ದೀರಾ, ಪಾಪ ನಿಮ್ಮ ತಂದೆ ತಾಯಿ ಬಾ ಅಂತ ಕರ್ಕೊಂಡ್ ಬಂದಿದ್ದಾರೆ ಇವತ್ತು. ಆ ತಂದೆ ತಾಯಿಗಳಿಗೆ ಒಂದು ಚಪ್ಪಾಳೆ ಕೊಡಿ. ಯಾಕೆಂತಂದ್ರೆ ಎಲ್ಲೆಲ್ಲೋ ಕರ್ಕೊಂಡು ಹೋಗೋಕ್ಕಿಂತ ಇಂಥ ಕಡೆ ನಿಮ್ಮ ಮಕ್ಳುಗಳು ಕರ್ಕೊಂಡ್ ಬಂದಿರೋ ದಟ್ಸ್ ಗುಡ್. ವೈ? ಬಿಕಾಸ್ ಇಡೀ ಪ್ರಪಂಚ ನಿಮ್ಮ ಮಕ್ಳು ಎನರ್ಜಿ ಕಿತ್ಕೊಂತ ಇದೆ ಹೊರತು ಯಾರು ಕೊಡ್ತಾ ಇಲ್ಲ. ಸರ್, ಎನರ್ಜಿ ಕೀಳೋ ಪ್ರೋಗ್ರಾಮ್ ನಡೀತಾ ಇದೆಯಾ? 100%. ಯಾವುದರಲ್ಲಿ ನಡೀತಾ ಇದೆ? ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್. ಸರ್, ಮೊಬೈಲ್ ಹಿಡ್ಕೋಬೇಕಾದ್ರೆ ನಿಮ್ಮ ಮುಖದಲ್ಲಿ ನಗು ಇರುತ್ತೆ. ಮೊಬೈಲ್ ಇಡಬೇಕಾದ್ರೆ ಗೊತ್ತಾಗುತ್ತೆ ಇವನು ವಾಟ್ಸಪ್ನಿಂದ, ಫೇಸ್ಬುಕ್ನಿಂದ ಅತ್ಯಾಚಾರಕ್ಕೊಳಗಾಗಿದ್ದಾನೆ. ವಾಟ್ ದಟ್ ಇಸ್ ಡೂಯಿಂಗ್ ವಿತ್ ಯು? ಅವೆಲ್ಲ ನಿಮ್ಮನ್ನು ರೇಪ್ ಮಾಡ್ತಾ ಇದ್ದಾವೆ. ಯಾರು ಒಬ್ರು ಹೇಳ್ರಪ್ಪ, ನಾನು ಫೇಸ್ಬುಕ್ ನೋಡಿದ್ಮೇಲೆ ಎದ್ದು ಕುಣಿತಾನೆ ಸರ್. ಹೇಳ, ಕುಣಿಯಂಗಿದ್ದವನು ಫುಲ್ ಹಿಂಗಾಗಿ ಬರ್ತೀವಿ. ವಾಟ್ ದೇ ಆರ್ ಡೂಯಿಂಗ್? ಪ್ರತಿಯೊಂದು ನಿಮ್ಮನ್ನ ಕಿತ್ತ ತಿನ್ನಾಕತ್ತೇವ ಆಚೆಗಡೆ ವ್ಯವಸ್ಥೆ ಒಳಗೆ. ಸರ್, ಒಂದು ಧಾರಾವಾಹಿ ನೋಡಿ ನಾನು ಹೆಚ್ಚು ಮೋಟಿವೇಶನ್ ಆಗಿದೆ ಸರ್. ನನಗೆ ಅನ್ಸಂಗಿಲ್ಲ. ಮತ್ತೆ ಏನ್ ಮಾಡಕತ್ತ ವರ್ಷಗಡೆ ಸೊಸೈಟಿ ಏನ್ ಮಾಡಕತ್ತೈತಿ? ನಿಮ್ಮ ಶಕ್ತಿ ಇನ್ನು ಕೀಳೋದು ಹೆಂಗ ಅಂತ ನೋಡಕತ್ತೆ. ಅಂಥದ್ರಲ್ಲಿ ಇವತ್ತು ನೀವು ನಿಮ್ಮ ಕುಟುಂಬದ ಜೊತೆ, ನಿಮ್ಮ ಸ್ನೇಹಿತರ ಜೊತೆ ಅಂತ ಒಂದು ಶಕ್ತಿ ಬಗ್ಗೆ ಇಲ್ಲಿ ಮಾತಾಡಕ್ ಬಂದಿದ್ದೀವಿ. ಅಂತ ಶಕ್ತಿನ ಹೆಂಗೆ ಮೈಗೂಡಿಸ್ಕೊಳಕ್ ಬಂದಿದೀವಲ್ಲ, ಹ್ಯಾಟ್ಸ್ ಆಫ್ ಅಂಡ್ ಪ್ರೌಡ್ ಆಫ್. ಸಿ ವಾಟ್ ಹ್ಯಾಪನ್ ಇನ್ ಸೈಂಟಿಫಿಕಲಿ. ನೀನ್ ಎಷ್ಟು ಡಲ್ ಆಗಿರ್ತೀಯೋ,
ಜನ ಅದನ್ನೊಂದು ಅಭ್ಯಾಸ ಮಾಡ್ಕೋತಾರೆ. ಯಾವ ಥರ? ನಾನು ಡಲ್ ಆಗಿದ್ರೆ ನನಗೆ ಅನುಕಂಪ ಸಿಗುತ್ತೆ. ಆ ಡಲ್ನೆಸ್ ಇಂದ ಜನ ಬಂದು ನನ್ನ ಹಿಂದೆ ಮುಂದೆ ಗೋಗರಿತಾರೆ. ಯಾಕಪ್ಪ ಬೇಜಾರಾಗಿದೆಯಾ? ಯಾಕಪ್ಪ ನಿನ್ ಸಮಸ್ಯೆ ಏನೋ? ಯಾಕೆ ನಿನ್ ಪ್ರಾಬ್ಲಮ್ ಏನೋ? ಅವನು ಅನ್ಕೋತಾನೆ ಆ ಅನುಕಂಪದಿಂದ ಐ ವಿಲ್ ಬಿಕಮ್ ಅಂತ ಇವನು ಅನ್ಕೊಂಡಿರ್ತಾನೆ. ನೆವರ್. ನೀನ್ ದೊಡ್ಡ ಮೋಸ ಮಾಡ್ಕೋತಾ ಇದೀಯ. ಯಾಕೆ? ನಿನ್ನ ಬಿಹೇವಿಯರ್ ಹೇಗಿರುತ್ತೋ ನಿನ್ನ ಬ್ರೈನ್ ಅದೇ ತರದ ಹಾರ್ಮೋನ್ನ ಉತ್ಪತ್ತಿ ಮಾಡುವಂತ ನಿನ್ನ ದೇಹಕ್ಕೆ ಕಮಾಂಡ್ ಮಾಡುತ್ತೆ. ನೋಟ್ ದಿಸ್ ಪಾಯಿಂಟ್. ಸರ್ ಏನ್ ಹೇಳಿದ್ರಿ ಸರ್? ಲೈಕ್ ಐ ಆಮ್ ಇನ್ ದ ವೆರಿ ಸ್ಯಾಡ್ ಮೂಡ್. ಸರ್ ಈ ವಾರವೆಲ್ಲ ನನ್ನ ದುಃಖ, ಪಕ್ಕ ಡಯಾಬಿಟಿಸ್ ಬರುತ್ತೆ. ಯಾಕೆ ಸರ್? ಏನಾಗುತ್ತಂಥದ್ದು? ನಿನ್ನ ಬಾಡಿ ಎಂಟೈರ್ ಬಾಡಿನಲ್ಲೇ ನೆಗೆಟಿವ್ ಹಾರ್ಮೋನ್ಸ್ಗಳು ಜನರೇಟ್ ಆಗುತ್ತೆ. ಅದು ನಿನ್ನ ಬ್ರೈನ್ ಹೇಳುತ್ತೆ. ಸರ್ ನಾನು ಯಾವಾಗ ಎನರ್ಜೆಟಿಕ್ ಆಗಿದ್ರೆ? ನೋ ಡೌಟ್. ಥೌಸಂಡ್ಸ್ ಮೆಡಿಸನ್ಸ್ ನಿನ್ನ ಬಾಡಿ ಒಳಗೆ ಜನರೇಟ್ ಆಗುತ್ತೆ. ಸ್ವಾಮಿ ಇದ್ಯಾವುದೋ ಗುಜರಿ ಅಂಗಡಿಯಲ್ಲಿ ರೆಡಿ ಆಗಿರೋ ದೇಹ ಅಲ್ಲ ಸ್ವಾಮಿ. ಕಣ್ಣಿಗೆ ಕಾಣದಂತಹ, ಯಾರು ಇಲ್ಲಿವರೆಗೂ ನೋಡಲಾಗದಂತಹ ಮಹಾನ್ ಶಕ್ತಿಶಾಲಿ ದೈವ ತಯಾರಿಸಿರೋ ಈ ಬಾಡಿ ಫೇಲ್ ಆಗಕ್ ಸಾಧ್ಯನೇ ಇಲ್ಲ. ಅದು ಫೇಲ್ ಮಾಡ್ಕೊಂತಿದ್ಯಾ ಅಂದ್ರೆ ನೀನೆಂತ ಪುಣ್ಯಾತ್ಮ ನಾವು ಯೋಚನೆ ಮಾಡೋದು. ಯಾರು ಈ ದೇಹ ಮಾಡಿದ್ದು? ನಿಮ್ಮ ಅಪ್ಪ ಅಮ್ಮ ಅಲ್ಲ. ನಿಮ್ಮ ಅಪ್ಪ ಅಮ್ಮ ನಿಮಿತ್ತ ಬಂದಿದ್ದಾರೆ ಅಷ್ಟೇ. ಬಟ್ ದಿಸ್ ಬಾಡಿ ಈಸ್ ಮೇಡ್ ಬೈ ಗಾಡ್. ದೇವ್ರ ಮ್ಯಾನುಫ್ಯಾಕ್ಚರ್ ಫೇಲ್ ಆಗುತ್ತೆ ಅಂದ್ರೆ ನಾವೇನ್ ಅನ್ಕೋಬೇಕು? ಅಲ್ಲಿ ನೀನು ಎಂತ ನಟಭಯಂಕರ ರೋಗ ತರಿಸ್ಕೊತೀವಿ. ಅದೇ ಗಾಟ್ ಮೈ ಪಾಯಿಂಟ್. ಅದೇ ಅರ್ಥ ಆಗ್ತಿದ್ಯಾ? ಬಾಲ್ಕನಿ ಜಾಗ ಇಲ್ಲ, ಆ ಮೆಟ್ಲ ಮೇಲೆ ಕೂತ್ಕೊಳ್ಳಿ. ಇಲ್ಲೂ ಸ್ವಲ್ಪ ಮೆಟ್ಲಿದೆ. ಓಕೆ ಪ್ಲೀಸ್ ಸರ್. ಸರ್ ಹಂಗಾದ್ರೆ ಹೆಂಗ್ರಿ ಸರ್? ಬನ್ನಿ ಸ್ನೇಹಿತರೆ, ಈ ಎನರ್ಜಿ ಅಂತಕ್ಕಂಥದ್ದು ಹೆಂಗೋಯ್ತು ಸರ್? ಯಾಕೆ ಹೋಯ್ತು ಈ ಥರ? ಸ್ನೇಹಿತರೆ, ನಾನು 1990ನೇ ಇಸ್ವಿನಲ್ಲಿ ಜನಗಳ ಜೊತೆ, ಅಂದ್ರೆ ನಮ್ಮ ತೋಟದ ಕೆಲಸಗಾರರ ಜೊತೆ ಸೇರಿ ಕೆಲಸ ಮಾಡೋದನ್ನ ನಾನು ಸ್ಟಾರ್ಟ್ ಮಾಡಿದ್ದೆ. ಕೆಲಸಗಾರರ ಜೊತೆ ನಮ್ಮ ಮನೆಯಲ್ಲಿ ಅಷ್ಟೊತ್ತಿಗೆ ನನ್ನ ಕೆಲಸಕ್ಕೆ ಹೆಚ್ಚಕ್ಕೆ ಸ್ಟಾರ್ಟ್ ಮಾಡಿದ್ರು. ಹೋಗು, ಅಲ್ಲಿ ಏನು ಕೆಲಸ ಮಾಡ್ತಿದ್ದಾರೆ ನೋಡು, ಹಳ್ಳಿಗೆ ಹೋಗು, ಈ ಜನ ಲೇಬರ್ಸ್ನ ಕರ್ಕೊಂಬ ಅಂತ ಹೇಳ್ತಾ ಇದ್ರು. ಸ್ನೇಹಿತರೆ, ಆ ಟೈಮಲ್ಲಿ ನಾವೇನು ಥಿಂಕ್ ಮಾಡ್ತಾ ಇದ್ವಿ ಅಂತಂದ್ರೆ, ಯಾಕಾದ್ರೂ ಲೇಬರ್ಸ್ಗೆ ನಾವು ಕೆಲಸನ ಹೇಳಿದ್ರೆ, ಕೆಲಸಗಾರರಿಗೆ ಎಷ್ಟು ಚುರುಕಾಗಿ ಕೆಲಸ ಮಾಡೋರು ಅಂತಂದ್ರೆ ಖುಷಿ ಪಡೋರು. ಕೆಲಸನ ಮಾಡಿ ಕೆಲಸ ಮಾಡಾದ್ಮೇಲೆ ಅವರು ನಮ್ಮ ಕೈಲಿ ಶಬಾಷ್ ಅನ್ನಿಸ್ಕೋಬೇಕು ಅಂತ ಸಂತೋಷ ಪಡೋರು. ಅಂದ್ರೆ ನಾವು ಶಬಾಷ್ ಅನ್ಬೇಕು ಅವ್ರಿಗೆ. ಅಲ್ಲಿ ತನಕ ಅವನು ಅನ್ಸ್ಯಾಟಿಸ್ಫೈಡ್ ಆದ್ರೂ ಕೂಡ ಬಿಡ್ತಿರ್ಲಿಲ್ಲ. ಆ ಕಾರ್ಮಿಕ ಕೆಲಸ ಮಾಡ್ತಾ ಇದ್ದ. ನಿಧಾನಕ್ಕೆ ಬರ್ತಾ 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 ಕಾರ್ಮಿಕರನ್ನ ನಾವು ಗಮನಿಸ್ತಾ ಇದ್ದೀವಿ. ಶಬಾಷ್ ಅನ್ನಿಸ್ಕೋಬೇಕು ಅನ್ನೋ ಮನಸ್ಥಿತಿ ಏನೋ ಇದೆ, ಆದ್ರೆ ಕೆಲಸ ಮಾಡಕ್ ಕೆಲಸಗಾರರಿಲ್ಲ. ಇವತ್ತು ಕೆಲಸಗಾರರ ಶ್ರಮತನೇ ಇಲ್ಲ. ಸರ್ ಹಂಗಂತ ಊರಲ್ಲಿ ಜನ ಇಲ್ವಾ? ಜನ ಇದ್ದಾರೆ, ಕೆಲಸ ಮಾಡಕ್ ಆಗ್ತಾ ಇಲ್ಲ. ಮಾಡ್ಬೇಕು ಅಂತ ಬರ್ತಾರೆ, ಮಾಡಕ್ ಅವ್ರ ಕೈಲಿ ಆಗ್ತಾ ಇಲ್ಲ. ಯಾಕೆ? ಅಂತದ್ದೇನಾಯ್ತು ಅಂದ್ರೆ ಸ್ನೇಹಿತರೆ, ಇಡೀ ಮನುಷ್ಯ ಫಸ್ಟ್ ಅರ್ಥ ಮಾಡ್ಕೋಬೇಕಾಗಿದ್ದಿಷ್ಟೇ. ಏನಪ್ಪ ಅಂದ್ರೆ ಮನುಷ್ಯನಿಗೆ ಎನರ್ಜಿ ಬರೋದು ಸ್ನೇಹಿತರೆ, ಒಂದು ವಿಚಾರಗಳಿಂದ ಒಂದು 10% ಬರುತ್ತೆ. ನೀವು ಕುಡಿಯೋ ಗಾಳಿ, ನೀರು, ಗೀರು, ಅದರಿಂದ ಒಂದು 10% ಬರುತ್ತೆ. 80% ನಿಮ್ಮ ದೇಹಕ್ಕೆ ಎನರ್ಜಿ ಬರೋದೆ ಆಹಾರದಿಂದ. ಜೋರಾಗಿ ಸ್ನೇಹಿತರೆ, ಅದರಿಂದ ಬರುತ್ತೆ, ಆಹಾರದಿಂದ. ಸ್ನೇಹಿತರೆ, ಅದಕ್ಕೋಸ್ಕರ ನಮ್ಮ ಶಾಸ್ತ್ರ, ನಮ್ಮ ಧರ್ಮ ಪ್ರತಿ ಹಬ್ಬದಲ್ಲೂ ಈ ಅಡುಗೆ. ಸಂಕ್ರಾಂತಿ ಯಾಕೆ ಬೀರೆಳೆ ಮಾಡಬೇಕು? ಯುಗಾದಿಗೆ ಯಾಕೆ ಅದ್ರ ರಿಲೇಟೆಡ್ ಅಡುಗೆನೇ ಮಾಡಬೇಕು? ಅದೇ ಅರ್ಥ ಆಗ್ತಿದೆಯಾ ನಿಮಗೆ? ಏನ್ ಮಾಡಿದ್ರು ಅವರು? ಅಡುಗೆಗಳಲ್ಲಿ ತುಂಬಾ ಮಹತ್ತರವಾಗಿರ್ತಕ್ಕಂಥ ಬದಲಾವಣೆನ ತಂದರು. ಪ್ರಾಂತ್ಯವಾರು ಆಹಾರಗಳನ್ನ ತಂದರು. ನಾರ್ತ್ಗೆ ಹೋದ್ರೆ ಜೋಳದ ರೊಟ್ಟಿ, ನಮ್ಮ ಕಡೆಗೆ ಬಂದ್ರೆ ರಾಗಿ ಮುದ್ದೆ, ಮಂಗಳೂರು ಕಡೆಗೆ ಹೋದ್ರೆ ಅದೊಂಥರ ಅನ್ನ, ಕುಚುಲಕ್ಕಿ. ಒಂದೊಂದು ಕಡೆನೂ ಆಹಾರ ಇತ್ತು. ಸ್ನೇಹಿತರೆ, ಯಾವಾಗ ನಾವು ತಿನ್ನೋ ಆಹಾರ ವಿಷವಾಗಕ್ಕೆ ಸ್ಟಾರ್ಟ್ ಆಯ್ತೋ, ನಾವು ತಿನ್ನೋ ಆಹಾರ ಯಾವಾಗ ಪಾಯ್ಸನ್ ಆಗಕ್ಕೆ ಸ್ಟಾರ್ಟ್ ಆಯ್ತೋ,
ಆ ಟೈಮಿಂದ ನಮ್ಗೆ ಆಚಾರ ಕೆಡ್ತು ಸ್ನೇಹಿತರೆ. ನಾನು ಎನರ್ಜಿ ಕಳ್ಕೊಂಡೆ, ನನ್ನ ಮನೆಯವರು ಎನರ್ಜಿ ಕಳ್ಕೊಂಡ್ರು. ಲಾಸ್ಟಿಗೆ ಎಲ್ಲ ಇದೆ, ಮನೇಲಿ ಟಿವಿ ಇದೆ, ಬೈಕ್ ಇದೆ, ಸ್ಕೂಟರ್ ಇದೆ, ಕಾರು, ಫ್ರಿಡ್ಜ್, ಎಲ್ಲ ಸೌಕರ್ಯ ಇದೆ, ಸಂತೋಷ ಮಾತ್ರ ಇಲ್ಲ. ಹಿಂದೆಲ್ಲ ಇತ್ತು, ಏನು ಇರಲಿಲ್ಲ, ಅದು ಸಕ ಸಂತೋಷ ಇತ್ತು. ಸಂತೋಷ ಯಾವುದರಿಂದ ಇತ್ತು? ನಿನ್ನ ದೇಹದಲ್ಲಿ ಒಂದು ಎನರ್ಜಿ. ಇವತ್ತು ನಿನ್ನ ಹತ್ರ ವಸ್ತುಗಳಿದ್ದಾವೆ, ಆದ್ರೆ ಏನಿಲ್ಲ. ಜೋರಾಗಿ ಹೇಳಿ ಸರ್, ಏನಿಲ್ಲ. ಬಾಲ್ಕನಿ ನಿಮಗಿದೆ ಅಲ್ವಾ? ಮತ್ತೆ ಜೋರಾಗಿ ಹೇಳ್ಬೇಕು. ಏನಿಲ್ಲ, ಎನರ್ಜಿ ಇಲ್ಲ. ಗುಡ್ ಬಾಲ್ಕನಿ. ಅವಾಗ ಮಾತಾಡ್ತಿರ್ತೀನಿ ನಿಮ್ಮ ಜೊತೆ. ಗುಡ್. ಇಲ್ಲಾಂದ್ರೆ ಅವರು ಕಂಪ್ಲೇಂಟ್ ಮಾಡ್ತಾರೆ, ಸರ್ ಇವ್ರನ್ನೆಲ್ಲ ಮ್ಯಾಕ್ ಕಳಿಸಿ, ನಮ್ಮನ್ನೆಲ್ಲ ಕಳಿಸಿ, ಯಾರು ಮಾತಾಡ್ಸೋದೇ ಇಲ್ಲ. ನಾನು ನಿಮ್ಮನ್ನು ಕೇರ್ ಮಾಡ್ತೀನಿ. ಡೋಂಟ್ ವರಿ. ಡೆಫಿನೆಟ್ಲಿ. ಸರ್ ಫುಡ್ ಪಾಯ್ಸನ್ ಆಯ್ತಾ? ಬನ್ನಿ ನೋಡಿ, ತಿನ್ನಿ. ಇವತ್ತು ನಾವು ಏನೇನು ತಿಂತೀವಿ ಅಂತಂದ್ರೆ, ಆಕ್ಚುಲಿ ನೀವು ನೋಡಿರ್ಬೋದು ಸ್ನೇಹಿತರೆ, ದಯವಿಟ್ಟು ನಿಮ್ಮ ಮನೆ ರೇಷನ್ ಅನ್ನ ಸರ್ ಸ್ವಲ್ಪ ಇದು ಅಡ್ಜಸ್ಟ್ ಮಾಡಿಬಿಟ್ಟು ನೋಡಿ. ನಿಮ್ಮ ಮನೆ ರೇಷನ್ ಅನ್ನ ಸ್ವಲ್ಪ ಗಮನಿಸಿ. ಸರ್ ನಿಮ್ಮ ಮನೆಗೆ ಎಷ್ಟು ಥರ ಐಟಮ್ ತರ್ತೀರಿ? ಯಾರಾದ್ರೂ ಇದು ನಿಂತ್ಕೊಂಡು ಹೇಳ್ಬೋದಾ? ಅಪ್ಪ ಸುಮ್ಮನೆ ಹೇಳೋಣ. ಅಕ್ಕಿ, ರಾಗಿ, ಗೋಧಿ, ಜೋಳ, ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಕಡಲೆಕಾಳು, ಅದ್ದು ಇದ್ದು, ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಅದ್ದು ಇದು ಹೇಳ್ತಾ ಹೋದ್ರೆ ಲೀಸ್ಟ್ ಇಷ್ಟು ಬರೋದು. ಸರ್ ಏನಿದೆಲ್ಲ ಆಹಾರ ಅಂದ್ರೆ ಅದನ್ನು ಒಂದು ಮಾಡ್ಬೇಕಿತ್ತು. ಅನ್ನ ಮಾಡಿ ಸುಮ್ಮನೆ ಉಪ್ಪಾಕಿ ತಿನ್ಬೇಕಿತ್ತು ಸರ್. ಇಷ್ಟೊಂದೆಲ್ಲ ಏನಕ್ಕೆ ಸರ್ ಬಾಡಿಸೋದು? ಇವೇನೋ ಓವಿ ಕಾಳಂತೆ, ಅದಂತೆ, ಇದಂತೆ, ಜೀರಿಗೆ ಅಂತೆ, ಮೆಂತೆ ಅಂತೆ, ಅಯ್ಯೋ ರಾಮ, ಇಷ್ಟುದ್ದ ಇರುತ್ತದೆ ಲೀಸ್ಟ್. ಅರೆ ರೈಟ್ ಆರ್ ರಾಂಗ್? ಇದೆಯೋ ಇಲ್ವೋ ಅಷ್ಟುದ್ದ ಲೀಸ್ಟ್? ಅಷ್ಟು ದೊಡ್ಡ ಲೀಸ್ಟ್ ಅಲ್ಲಿ ಯಾಕೆ? ಯಾಕೆಂದ್ರೆ ಅವ್ರಿಗೆ ಗೊತ್ತಿತ್ತು ಮನುಷ್ಯ ಒಂದು ವಿಶೇಷವಾದ ಪ್ರಾಣಿ. ಮನುಷ್ಯ ಅಷ್ಟೇ ಆಲೋಚನೆ ಮಾಡಬಲ್ಲ, ಡ್ರೀಮ್ ಮಾಡಿದ್ನ ಅಚೀವ್ ಮಾಡಬಲ್ಲ. ಮನುಷ್ಯನ ಮನಸ್ಸಿಗೆ ಒಂದು ಶಕ್ತಿ ಎಷ್ಟಿದ್ರೂ ಸಾಲದು. ಮನುಷ್ಯನಿಗೆ ಎಷ್ಟು ಶಕ್ತಿ ಹೋಗುತ್ತೋ ಅದನ್ನು ಅವನು ಇನ್ನೊಬ್ಬರೇ ಟ್ರಾನ್ಸ್ಫರ್ ಮಾಡ್ತಾನೆ. ಅಂತ ಶಕ್ತಿ ಜನರೇಟ್ ಆಗಬೇಕು ಅಂದ್ರೆ ಇಂತಿಷ್ಟು ಆಹಾರಗಳನ್ನ ತಿನ್ನಬೇಕು ಅನ್ನೋ ರೀತಿ ಮನುಷ್ಯ ರೆಡಿ ಮಾಡಿದ್ದಾರೆ. ರೈಟ್? ಆದರೆ ಸ್ನೇಹಿತರೆ, ಮನುಷ್ಯ ಏನ್ ಮಾಡ್ದ ನೋಡಿ. ಇವತ್ತು ಇದು ಒಂದು ಪಾಯಿಂಟ್ನ ನೀವು ಅರ್ಥ ಮಾಡ್ಕೊಂಡ್ರೆ ನಿಮ್ಮಗಳ ವ್ಯಾಲ್ಯೂ ನಿಮಗೆ ಬಹಳ ಚೆನ್ನಾಗಿ ಅರ್ಥ ಆಗುತ್ತೆ. ಸರ್ ಇವತ್ತು ನೀವೇನ್ ಮಾಡಕ್ ಹೊರಟಿದ್ದೀರ ಅನ್ನೋ ವ್ಯಾಲ್ಯೂ ಅರ್ಥ ಆಗುತ್ತೆ. ಇವತ್ತು ನಿಮ್ಮ ಮನೆಗಳಲ್ಲಿ ಇರ್ತಕ್ಕಂಥ ಒಂದು ಫುಡ್ ಪಿರಮಿಡ್ ಒಂದು ಚಿತ್ರನ ಇಲ್ಲಿ ಬರೆಯೋಣ. ಅರೆ ರೆಡಿ? ಬಾಲ್ಕನಿ ವೆಲ್, ಫುಡ್ ಪಿರಮಿಡ್ ಅಂದ್ರೆ ಏನು ನೋಡಿ. ನಾವು ತಿಂತಕ್ಕಂಥ ಆಹಾರದಲ್ಲಿ ಸರಿಸುಮಾರು 60-70% ಕಾರ್ಬೋಹೈಡ್ರೇಟ್ ಇಂದ ಕೂಡಿರುತ್ತೆ. ಅಕ್ಕಿ, ರಾಗಿ, ಗೋಧಿ, ಜೋಳ ಇದನ್ನೆಲ್ಲ ನಾವೇನಂತ ಕರಿತೀವಿ ಅಂದ್ರೆ ಕಾರ್ಬೋಹೈಡ್ರೇಟ್ಸ್ ಅಂತ ಕರಿತೀವಿ. ಸ್ನೇಹಿತರೆ, ಇದು ಅತ್ಯಂತ ಹೆಚ್ಚು ಇರುತ್ತೆ. ನಮ್ಮ ಭಾರತದಲ್ಲಿ ಅತ್ಯಂತ ಹೆಚ್ಚು ನಾವು ಕಾರ್ಬೋಹೈಡ್ರೇಟ್ ರಿಲೇಟೆಡ್ ಫುಡ್ನ ತಿಂತೀವಿ. ನೀವು ನೆಕ್ಸ್ಟ್ ನೋಡ್ಬೋದು, ಪ್ರೋಟೀನ್ ಸೋರ್ಸ್ ಬರುತ್ತೆ. ಕಾಳುಗಳು, ಮೀನು, ಮಾಂಸ, ಮೊಟ್ಟೆ, ಪನ್ನೀರ್, ನೀವೇನೇನು ತಿಂತೀರ, ಕಾಳು, ಬೇಳೆ, ಇದನ್ನೆಲ್ಲ ನಾವೇನಂತ ಕರಿತೀವಿ ಪ್ರೋಟೀನ್ ಸೋರ್ಸ್. ಎಷ್ಟಿದೆ? 15-20% ಇದೆ. ಸರ್ ಹಣ್ಣು ತರಕಾರಿಗಳು 5-10% ತಿಂತೀವಿ. ನಿಮ್ಮ ಬಜೆಟ್ ಕೂಡ ನಿಮ್ಮ ಮನೇಲಿ ಹಿಂಗೆ ತೀರ್ಮಾನ ಆಗಿರುತ್ತೆ. ರೈಟ್ ಆರ್? ಅರೆ ರೈಟ್ ಆರ್? ಇದೇ ತರ ನಿಮ್ಮ ಬಜೆಟ್ನ ನೀವು ಹಾಕೋತೀರ. ಸ್ನೇಹಿತರೆ, ಏನ್ ನೋಡ್ತಿದ್ದೀರಿ? ನಿಮ್ಮ ದೇಹಕ್ಕೆ ಎಷ್ಟು ಶಕ್ತಿ ಹೋಗ್ಬೇಕಾಗಿತ್ತು, ನಿಮ್ಮ ದೇಹಕ್ಕೆ ಎಷ್ಟು ಎನರ್ಜಿ ಹೋಗ್ಬೇಕಾಗಿತ್ತು, ಈ ಆಹಾರಗಳು ನೀವು ಕಷ್ಟಪಟ್ಟು ಕೂಡಿಟ್ಟು ತರ್ತೀರಿ ಇದನ್ನೆಲ್ಲ. ರೈಟ್ ಆರ್? ಅರೆ ರೈಟ್ ಆರ್? ಕಷ್ಟಪಟ್ಟು ತರ್ತೀರಿ. ಆದ್ರೆ ಇದು ಯಾವುದನ್ನೂ ಹಂಗೆ ತಿನ್ನಕ್ಕಾಗತ್ತಾ? ಅರೆ ತಿನ್ನಕ್ಕಾಗುತ್ತಾ? ಅಕ್ಕಿನ ಅಂಗಡಿ ತಗೊಂಡು ಬಾಯಿಗೆ ಎಸ್ಕೊಳಕ್ಕಾಗುತ್ತಾ? ಅದನ್ನ ಬರೀ ಅನ್ನ ಮಾಡೋರು ತಿನ್ನಕ್ಕಾಗುತ್ತಾ? ಸರ್ ಆಗಲ್ಲ. ಇದು ಕಾಳಿನ ರೂಪದಲ್ಲಿ, ನಟ್ಸ್ ರೂಪದಲ್ಲಿ, ತರಕಾರಿ ರೂಪದಲ್ಲಿ ಸಿಗತ್ತೆ. ಆದ್ರೆ ಇದು ನಿಮ್ಮ ದೇಹದಲ್ಲಿ ಅರಗಬೇಕು. ನಿಮ್ಮ ದೇಹದಲ್ಲಿ ಏನಾಗ್ಬೇಕಿದು? ಅರಗಬೇಕು, ಜೀರ್ಣ ಆಗ್ಬೇಕು, ಅಥವಾ ನಿಮ್ಮ ದೇಹಕ್ಕೆ ಶಕ್ತಿಯಾಗಿ ಇದು ಪರಿವರ್ತನೆ ಹೊಂದಬೇಕು ಅಂತಂದ್ರೆ
ಇದು ಒಂದು ಪ್ರಾಡಕ್ಟ್ ಜೊತೆ ಸೇರ್ಬೇಕು. ಆ ಫೈನಲ್ ಪ್ರಾಡಕ್ಟ್ ಹೆಸರೇ ಸ್ನೇಹಿತರೆ ಆಯಿಲ್ಸ್ ಅಥವಾ ಫ್ಯಾಟ್ ಅಂತ ಕರೀತಾರೆ. ತಿಳ್ಕೊಳ್ಳಿ ಹೇಳ್ತೀವಿ. ಇವತ್ತು ನಾವು ಸರಿ ಮಾಡಕ್ ಹೊರಟಿರೋದು ಏನನ್ನ ಅಂತಂದ್ರೆ ಸ್ನೇಹಿತರೆ, ಇಡೀ ಮನುಕುಲನೆ ನಾಶ ಮಾಡಕ್ ಹೊರಟಿರ್ತಕ್ಕಂತಹ ಆ ಟಾಪ್ ಪ್ರಾಡಕ್ಟ್. ಈ ಟಾಪ್ ಪ್ರಾಡಕ್ಟ್, ಈ ಆಯಿಲ್ ಬಾಟಮ್ ಅಲ್ಲಿ ಇದ್ದಿದ್ರೆ ನಾವಿಷ್ಟು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇರಲಿಲ್ಲ. ಈ ಮೀಟಿಂಗ್ ಮಾಡೋ ಅವಶ್ಯಕತೆನೂ ಇರಲಿಲ್ಲ. ನಾನೇನಾದ್ರು ಬೇರೆ ಸೆಕ್ಟ್ರಿಗೆ ಹೋಗ್ತಾ ಇದ್ದೆ. ಗುರು ಬೇಕಾದಷ್ಟು ಕೆಲಸ ಇತ್ತು, ಇನ್ನೇನೋ ಹಿಡ್ಕೊಂಡು ಹೋಗ್ತಾ ಇದ್ದ ಗುರು. ಯಾಕೆ ಗುರು ಸರ್ ಇಲ್ಲಿಗೆ ಬಂದ್ರು? ನಮ್ಮ ತರ ಸಾವಿರಾರು ಜನ ಗುಡ್ಡ ಹಾಕಿ ಕಲೆ ಹಾಕಿ ನಮ್ಮನ್ನು ಎಜುಕೇಟ್ ಮಾಡ್ತಿದ್ದಾರೆ ಅಂತಂದ್ರೆ ಸ್ನೇಹಿತರೆ, ಒಂದು ಅರ್ಥ ಮಾಡ್ಕೊಳ್ಳಿ, ನೀವು ಆಯಿಲ್ ಮಿಕ್ಸ್ ಮಾಡಿದರೆ ಇಲ್ಲಿ ಏನನ್ನೂ ಮಾಡೋಕ್ಕಾಗಲ್ಲ. ಟಾಪ್ ಲೆವೆಲ್ ಆಯಿಲ್ನ ಮಿಕ್ಸ್ ಮಾಡಿದರೆ ನಾವು ಯಾವುದನ್ನು ತಿನ್ನಕ್ಕಾಗಲ್ಲ. ಒಂದು ಮೊಟ್ಟೆ ತಿನ್ನಕ್ಕಾಗಲ್ಲ, ಒಂದು ಫಿಶ್ ತಿನ್ನಕ್ಕಾಗಲ್ಲ. ಎಣ್ಣೆ ಇಲ್ದಂಗೆ ಚಿತ್ರಾನ್ನ ಯಾರು ಮಾಡಿ ತಿಂದಿದ್ದೀರಾ? ತಿಂದರೂ ಆಗಲ್ಲ ದೇಹದಲ್ಲಿ. ಟ್ರೈ ಮಾಡೋಕ್ಕೂ ಹೋಗಬೇಡಿ. ಎಣ್ಣೆ ಇಲ್ದಂಗೆ ಉಪ್ಪಿಟ್ಟು ಮಾಡ್ಕೊಂಡು ಯಾರು ತಿಂದಿರ? ನನ್ನ ಸ್ನೇಹಿತ ಒಬ್ಬ ಟ್ರೈ ಮಾಡಿದ್ದ, ಎಣ್ಣೆ ಇಲ್ದಂಗೆ ಉಪ್ಪಿಟ್ಟು ಮಾಡ್ತೀನಿ ಅಂತ. ಅದು ಹೆಂಗಿತ್ತು ಅಂತಂದ್ರೆ, ಅವನೇ ಕ್ಲೈಮ್ ಮಾಡ್ದ, ಇದನ್ನೇನಾದ್ರೂ ನಾವು ಹಿಟ್ಲರಿಗೆ ತೋರಿಸಿದ್ರೆ ಇದನ್ನ ನಾನಾ ರೀತಿ ಶಿಕ್ಷೆ ಕೊಟ್ಟು ಸಾಯಿಸಬಹುದಾದ ಆಹಾರ ಅಂತ ತೀರ್ಮಾನ ಮಾಡಿ ನಮಗೆ ಪ್ರೈಸ್ ಕೊಡ್ತಿದ್ದ. ಗ್ಯಾಸ್ ಚೇಂಬರಿಗೆ ಹಾಕಿ ಅವ್ನು ಮಾಡ್ದ ಉಪ್ಪಿಟ್ಟು, ಇದು ಟಣ್ ಐದು ಉಪ್ಪಿಟ್ಟು ಮಾಡ್ದ. ತಿನ್ನು ಅಂದ. ನಾನು ಫಸ್ಟ್ ನೀನು ತಿನ್ನು ಅಂದೆ. ಯು ವೀಟ್ ಫಸ್ಟ್. ತಿಂದು ಈಗ ನನ್ನ ಸ್ಟೇಟ್ಮೆಂಟಿಗೆ ಬರ್ತೀನಿ ನೋಡು ಅಂತ. ಏನ್ ನಿನ್ ಸ್ಟೇಟ್ಮೆಂಟ್ ಅಂತ? ದ ಸ್ಟೇಟ್ಮೆಂಟ್ ಈಸ್, ಇದನ್ನ ಮನಸ್ಸು ತಿನ್ನಕ್ಕಾಗಲ್ಲ. ಯಾಕೆ? ನೋ ಚಾನ್ಸ್. ನಿಮ್ಮ ಹತ್ರ ಬಾಸುಮತಿ ಅಕ್ಕಿನೇ ಇರಲಿ, ಆರ್ಗ್ಯಾನಿಕ್ ಒಳಗೆ ಆರ್ಗ್ಯಾನಿಕ್ ವಸ್ತು ಇರಲಿ, ತಿನ್ನಕ್ ಬರಂಗಿಲ್ಲ. ಅದು ಎಣ್ಣೆ ಜೊತೆ ಮಿಕ್ಸ್ ಆಗಲೇಬೇಕು. ಸ್ನೇಹಿತರೆ, ಇವತ್ತು ಇಲ್ಲಿ ನಾನು ನಿಮಗೆ ಹೇಳ್ತೀನಿ, ತುಂಬಾ ಜನ ಡಾಕ್ಟರ್ಸ್ ಇದ್ದಾರೆ. ಸಮ್ ಕಾರ್ಪೊರೇಟ್ ಕಂಪ್ನೀಸ್ ಈಸ್ ಟೈಅಪ್ಡ್ ವಿತ್ ದಟ್ ಬ್ಲಡಿ ಆಯಿಲ್ ಕಂಪನೀಸ್. ಆ ಬ್ಲಡಿ ಆಯಿಲ್ ಕಂಪ್ನಿ ಜೊತೆ ಟೈಅಪ್ ಆಗ್ಬಿಟ್ರು. ಯಾಕೆ ಸರ್? ಏನೇನೋ ವಿಷ ಮಾಡೋ ಅವಶ್ಯಕತೆ ಇಲ್ಲ. ಇದು ಒಂದೊಂದು ವಿಷ ಮಾಡ್ರಿ, ಎಂಟೈರ್ ಇವೆಲ್ಲ ವಿಷ ಆಗ್ತಾವ. ಇದೊಂದು ವಿಷ ಮಾಡ್ಬಿಡ್ರಿ ಸರ್ ಸಾಕು. ಅವನ್ ತರಕಾರಿ ವಿಷ, ಕಾಳು ವಿಷ, ಕಡ್ಡಿ ವಿಷ ಎಲ್ಲ ವಿಷ ಆಗುತ್ತೆ ಸರ್. ಸಖತ್ ದುಡ್ಡು ಮಾಡೋಣ ಸರ್. ಇವತ್ತು ಇಂಡಿಯಾದಲ್ಲಿ ಟಾಪ್ ಬಿಸ್ನೆಸ್ IT-ದಲ್ಲ ಸರ್, ಟಾಪ್ ಬಿಸ್ನೆಸ್ ಐರನ್ ಅಲ್ಲ, ಟಾಪ್ ಬಿಸ್ನೆಸ್ ಆಟೋಮೊಬೈಲ್ ಅಲ್ಲ, ಟಾಪ್ ಬಿಸ್ನೆಸ್ ಮೆಡಿಸನ್. ಇವತ್ತು ಮೆಡಿಸನ್ ಇಸ್ ಟಾಪ್ ಬಿಸ್ನೆಸ್. ಪಾಪ ಕಷ್ಟಪಟ್ಟು ಕಾರ್ಯಕ್ರಮದಿಂದ ಬಂದರೆ, ದೂರದಿಂದ ಬಂದರೆ, ಒಂದು 5-6 ಜನ ನನ್ನ ಕಾರ್ಯಕ್ರಮವನ್ನು ನೋಡಕ್ಕಾಗ್ದಂಗೆ ನಿದ್ದೆ ಮಾಡ್ತಿದ್ದಾರೆ. ಸುಮ್ಮನೆ ಮಧ್ಯ ತಮಾಷೆ. ವೈ ದೇ ಆರ್ ಸ್ಲೀಪಿಂಗ್? ಐ ಆಮ್ ನಾಟ್. ಅವ್ರು ನನ್ನನ್ನು ಇಗ್ನೋರ್ ಮಾಡ್ತಿದ್ದಾರೆ ಅಂತಲ್ಲ, ಛೇ ಪಾಪ ದೇವರಂತವ್ರು. ಕಣ್ಣು ಬಿಡಕ್ಕಾಗ್ತಾ ಇರೋವಷ್ಟು ಶಕ್ತಿ ಕಳ್ಕೊಂಡ್ಬಿಟ್ಟವ್ರು. 100%. ಇಂಥ ಭವ್ಯವಾದ ಕಾರ್ಯಕ್ರಮದಲ್ಲಿ ನಿದ್ದೆ ಮಾಡ್ತಾ ಇದ್ದೀರಾ ಅಂದ್ರೆ ಇನ್ನ ಯಾವ ಸಂದರ್ಭದಲ್ಲಿ ನೀವು ನಿದ್ದೆ ಮಾಡಿ ನಿಮ್ಮ ಮನೆಯ ಕೈಲಿ ಬಯಸ್ಕೊಂಡಿರ್ಬೋದು. You think of some example, ಸುಮ್ಮನೆ ಈಗ ಅಕ್ಕಪಕ್ಕ ನೋಡಿ ಅಷ್ಟೇ. ಈಗ ಯಾರು ಹೋಗಿದಲ್ಲ ನೋಡ್ರಿ, ಹಂಗೆ ಇಲ್ಲ ರೈಟ್? ನೀವು ಮಲಗಬಾರ್ದಂತಾನೆ ರೈಟಾ? ಸರ್ ನನಗೆ ಸುಸ್ತಾಗುತ್ತೆ ಸರ್. ಅದು ಸಂತೃಪ್ತಿ ನಿದ್ದೆ ಅಲ್ಲ ಸರ್, ನಿಮ್ಮನ್ನು ನೀವು ಕಂಟ್ರೋಲ್ ಮಾಡೋಕ್ಕಾಗ್ತಾರೆ ಬರ್ತಾ ಇರೋ ನಿದ್ದೆ ಸರ್. ಸರ್ ಬನ್ನಿ, ಈ ಆಯಿಲ್ ಮಾಫಿಯಾದಿಂದ ಆಗಿದ್ದಂತಹ ತೊಂದರೆಗಳೇನು, ಇವ್ರು ಯಾವ ಥರ ಟೈಅಪ್ ಮಾಡ್ಕೊಂಡ್ರು ನೋಡಿ ಸ್ನೇಹಿತರೆ. ನೀವು ಮಾರ್ಕೆಟ್ನಾಗ ಹೋದಾಗ ಕೇರಮೃತ್ ಬಗ್ಗೆ ಪ್ರೆಸೆಂಟ್ ಮಾಡಿದಾಗ ದೇ ವಿಲ್ ಟೋಲ್ಡ್, ಸರ್ ರೇಟ್ ತುಂಬ ಎಕ್ಸ್ಪೆನ್ಸಿವ್ ಇದೆ, ರೇಟ್ ತುಂಬ ಕಾಸ್ಟ್ಲಿ ಆಗುತ್ತೆ, ಇದನ್ನು ತಿನ್ನಕ್ಕಾಗುತ್ತಾ? ಇದನ್ನು ಈ ಪಿರಮಿಡ್ ಮುಂದೆನೆ ನಾವು ಮುಗಿಸ್ಬಿಡೋಣ ಈ ಮಾತು, ಆಮೇಲೆ ನಾವು ಬೇರೆದಕ್ಕೆ ಹೋಗೋಣ. ರೈಟಾ ಸ್ನೇಹಿತರೆ? ನೋಡಿ ಕರೆಕ್ಟಾಗಿ ಕೇಳ್ಕೊಳ್ಳಿ. ನಾನು ಬಿಸ್ನೆಸ್ ಮ್ಯಾನ್ಗಿಂತ ಜಾಸ್ತಿ ಒಬ್ಬ ಆಧ್ಯಾತ್ಮಿಕ ಮನುಷ್ಯ. ಬಿಸ್ನೆಸ್ಗಿಂತ ಜಾಸ್ತಿ ನಾನು ಆಧ್ಯಾತ್ಮನ ಇಷ್ಟಪಡ್ತೀನಿ. ಫಸ್ಟ್ ಟೈಮ್ ಐ ಕಾಲ್ಡ್ ಮೈ ಡಿಸ್ಟ್ರಿಬ್ಯೂಟರ್ ಮೀಟ್ ಇನ್ ಬೆಂಗಳೂರು. ಆ ಬೆಂಗಳೂರು ಮೀಟಿಂಗಲ್ಲಿ ನಾನು ಹೇಳಿದೆ, ಯಾವ ಬಿಸ್ನೆಸ್ ಚೆನ್ನಾಗಿ ಸಕ್ಸಸ್ ಆಗುತ್ತೆ ಅಂದರೆ, ಯಾವ ಬಿಸ್ನೆಸ್ ಅಲ್ಲಿ 30 to 40% ಕಮಿಷನ್ನ ಡಿಸ್ಟ್ರಿಬ್ಯೂಟ್ ಮಾಡುತ್ತೋ
ಆ ಕಂಪನಿ ಅಷ್ಟೇ ಉದ್ಧಾರ ಆಗ್ತವೆ. ಇನ್ನ 40% ಮೇಲೆ ಯಾವ ಕಂಪನಿ ಕಸ್ಟಮರ್ ಇಂದ ದುಡ್ಡು ತಗೊಳುತ್ತೋ ಆ ಕಂಪನಿ ಹೆಸರು ಲೂಟ್ ಕೋರ್ ಕಂಪನಿಗಳು ಅಂತ. ಕೆಲವು 90% ದುಡ್ಡನ್ನ ಕಸ್ಟಮರ್ ಇಂದ ವಸೂಲಿ ಮಾಡೋ ಕಂಪನಿಗಳನ್ನ ನಾನು ಹೇಳಿದ್ದೆ, ನೆನಪಿದೆಯಾ ಡಿಸ್ಟ್ರಿಬ್ಯೂಟರ್ಗಳಿಗೆ? ಚೈನ್ ಲಿಂಕ್ ಕಂಪನಿಗಳು ನಿಮಗೆ ಗೊತ್ತಾಗುತ್ತೆ, ನಾನು ಮುಂದೆ ಕೇಳಕ್ ಹೋಗೋದು. ₹1 100 ಮಾಡ್ತಾರೆ. ನೀವೆಷ್ಟೇ ಮುಲ್ಕಿದ್ರು ಆ ಕಂಪ್ನಿ ದೇವರೇ ಪ್ರೋತ್ಸಾಹ ಕೊಡಲ್ಲ. ಸ್ನೇಹಿತರೆ, ಇವತ್ತು ನನಗೆ ಆಶ್ಚರ್ಯ, ದಿಸ್ ಈಸ್ ಮೈ 9th ಮೀಟಿಂಗ್. ಕೇರಾಮೃತ್ ವರ್ಜಿನ್ ಕೋಕೋನಟ್ ಆಯಿಲ್ ನ ಸ್ಟಾರ್ಟ್ ಮಾಡಿ 8 ತಿಂಗಳಲ್ಲಿ ಇದು ನನ್ನ 9ನೇ ಮೀಟಿಂಗ್. ಇಷ್ಟು ಜನ ಇದ್ದೀರಾ, ಇನ್ನೆಷ್ಟೋ ಜನ. ಸರ್, ದಿಸ್ ಈಸ್ ಮೈ 9th ಮೀಟಿಂಗ್. 9ನೇ ಮೀಟಿಂಗ್ ಇದು. ಸರ್, ಹಂಗಾದ್ರೆ ಬ್ಲೆಸ್ಸಿಂಗ್ಸ್ ಯಾರ್ದಿದೆ? ನಂದು ಅಲ್ಲ, ನಿಮ್ದು ಅಲ್ಲ, ದೇವ್ರದ್ದು. ವೈ? ಬಿಕಾಸ್ ಯಾವಾಗ ನೀನು ಧರ್ಮದ ಆಧಾರದ ಮೇಲೆ ಕಮಿಷನ್ ಡಿಸ್ಟ್ರಿಬ್ಯೂಟ್ ಮಾಡ್ತೀಯ, ಧರ್ಮದ ಆಧಾರದ ಮೇಲೆ ನಿನ್ನನ್ನು ನೀನು ವ್ಯಾಲ್ಯೂಯೇಟ್ ಮಾಡ್ಕೋತೀಯ, ದೆನ್ ಯು ಬಿಕಮ್ ಸಕ್ಸಸ್. ಸ್ನೇಹಿತರೆ, ಇವತ್ತೇಳಿ ನೀವು ಅವ್ರನ್ನ ಅರ್ಥ ಮಾಡಿಸ್ಬೇಕು. 2010ರಲ್ಲಿ ಅಕ್ಕಿ ರೇಟ್ ಎಷ್ಟಿತ್ತು? 2000ನೇ ಇಸ್ವಿನಲ್ಲಿ ₹10 ಇತ್ತು ಕೆಜಿ. ಸೋನಾ ಮಸೂರಿ ಅಕ್ಕಿ ರೇಟ್ ಎಷ್ಟಿತ್ತು? ಜೋರಾಗಿ ಹೇಳಿ. ಬಾಲ್ಕನಿ ₹10. 2010ಕ್ಕೆ ₹20-25 ಬಂತು. ಹೌದಾ ಬಾಲ್ಕನಿ? 2010ರಲ್ಲಿ. 2020ಕ್ಕೆ ₹50 ಬಂತು. ಇವತ್ತೊಂದು 75-80 ಆಗಿರ್ಬೋದು. ಐ ಡೋಂಟ್ ನೋ, ಯಾಕೆ ನಮ್ಮ ಮನೇಲಿ ಸೋನಾ ಮಸೂರಿ ತಿನ್ನಲ್ಲ, ನಮಗೆ ಗೊತ್ತಿಲ್ಲ. ಇಟ್ಸ್ ಗುಡ್, ತಿನ್ನೋರು ಗೊತ್ತಿರುತ್ತೆ. ₹70-80 ಆಸ್ಪಾಸಲ್ಲಿ ರೇಟ್ ಇದೆ. ಇರಲಿ ಮೇಡಮ್. 86 ನೀವೇ ಹೇಳ್ತೀರಿ. 2000ನೇ ಇಸ್ವಿನಲ್ಲಿ ₹10 ಇದ್ದಿದ್ದು 2024ಕ್ಕೆ 86 ಆಗಿದ್ದನ್ನ ನಾವು 600% ಗ್ರೋತ್ ಅಂತ ಕರಿತೀವಿ. ಎಷ್ಟು ಪರ್ಸೆಂಟ್? ಜೋರಾಗಿ ಹೇಳಿ ಬಾಲ್ಕನಿ. ಇದಕ್ಕೆ ಕಾರಣ ಏನ್ ಕೊಡ್ತೀವಿ ಅಂತಂದ್ರೆ, ಕೂಲಿ ಜಾಸ್ತಿ ಆಗಿದೆ, ಡೀಸೆಲ್ ಜಾಸ್ತಿ ಆಗಿದೆ, ಬೇಸಾಯ ಜಾಸ್ತಿ ಆಗಿದೆ, ಔಷಧಿ ಜಾಸ್ತಿ ಆಗಿದೆ. ಇದರ ಜೊತೆಗೆ ಬೇಳೆ, ಕಾಳು, ಸಾಸಿವೆ, ಜೀರಿಗೆ, ಮೆಂತೆ ಎಲ್ಲದರ ರೇಟು ಜಾಸ್ತಿ ಆಗಿದೆ. ಹೌದಾ? ಇದಕ್ಕೆಲ್ಲ ನಾವು ಕಾರಣ ಏನ್ ಕೊಡ್ತೀವಿ ಅಂದ್ರೆ, ನಮ್ಮ ರೈತಾಪಿ ವರ್ಗಕ್ಕೆ ಕಷ್ಟ ಇದೆ, ಹಂಗಾಗಿ ಕೂಲಿ ಎಲ್ಲ ಜಾಸ್ತಿ ಆಗಿದೆ, ಅದಕ್ಕೆ ಸಾಮಾನ್ ರೇಟ್ ಜಾಸ್ತಿ ಆಗಿದೆ, ಎಲೆಕ್ಟ್ರಿಸಿಟಿ ಜಾಸ್ತಿ ಆಗಿದೆ, ಏನೋ ಕಾರಣಗಳು ಕೊಡ್ತೀವಿ. ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. 2000ನೇ ಇಸ್ವಿನಲ್ಲೂ ₹100 ಇದ್ದಂತಹ ಎಣ್ಣೆ 2024ರಲ್ಲೂ ₹100ಗೆ ಸಿಗುತ್ತೆ ಅಂತಂದ್ರೆ, ಇವ್ರ ಹಂಗಾರಿದ್ನ ಭೂಮಿ ಮೇಲೆ ಬೆಳೀತಾ ಇಲ್ಲ, ಮೋಸ್ಟ್ಲಿ ಚಂದ್ರನ ಮೇಲೆ ಬೆಳೀತಾ ಇದ್ದಾರೇನೋ. ಸರಿ, ನೀವು ನಗದ್ರೆ ಸರ್ ಪ್ರಶ್ನೆ ಕೇಳ್ಬೇಕು. ನೀವು ನನ್ನ ಯಾಕೆ ನಗ್ತೀರಿ? ಅರೆ, ಇದು ಪ್ರಶ್ನೆ ಐತೋ ಇಲ್ವೋ? ಎಣ್ಣೆ ಯಾವ್ದ್ರ ಎಣ್ಣೆ ಅಂತ ಇರೋರು? ಸೂರ್ಯಕಾಂತಿ ಎಣ್ಣೆ ಅಂತ. ಹಂಗಾರೆ ಸೂರ್ಯಕಾಂತಿ ಯಾವ ಚಂದ್ರನ ಮೇಲೆ ಬೆಳವಣಿಗೆ ಆಗ್ತಾ ಇದೆ? ಯಾರು ಬೆಳೀತಾ ಇದ್ದಾರೆ? ನೀವು ಕೇಳ್ಬೇಕು ಈ ಪ್ರಶ್ನೆನ. ಲೇ ಯಪ್ಪ, ನೀನು ಅವತ್ತು ಸಾಮಾನ್ ತರಕ್ ಹೋದೆ, 2000ನೇ ಇಸ್ವಿನಲ್ಲಿ ಅಡಿಗೆ ಎಣ್ಣೆ ರೇಟ್ ₹100 ಇದ್ದಿದ್ದು, ಇವತ್ತು ₹100 ಇದೆ. ಯಾಕೆ? ಇದರಿಂದಿರೋ ಮಾಫಿಯಾ, ಮೆಡಿಕಲ್ ಮಾಫಿಯಾ. ಯೋಚನೆ ಮಾಡ್ಕೊಳ್ಳಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಎಣ್ಣೆ ರೇಟು ನ್ಯಾಚುರಲ್ ಆಗಿ ಅಕ್ಕಿ ತರ 600% ಗ್ರೋತ್ ಆದ್ರೆ ಅಡಿಗೆ ಎಣ್ಣೆ ರೇಟು ₹600 ಆಗ್ಬೇಕಿತ್ತು. ಅರೇ ಬಾಲ್ಕನಿ, ರೈಟ್ ಆಗ ಎಲ್ಲ 2000ದಿಂದ 2024ಕ್ಕೆ 600% ಗ್ರೋತ್ ದೇ ಗೆಟ್. ಆಲ್ ರೇಷನ್ ಪ್ರಾಡಕ್ಟ್ಸ್, ಆಲ್. ಆದ್ರೆ ಆಯಿಲ್ ಮಾತ್ರ ಜಾಸ್ತಿ ಆಗಿಲ್ಲ. 600-650 ಆಗ್ತಿದ್ದಕ್ಕೆ ಏನಾಗುತ್ತೆ ಗೊತ್ತಾ? ಎಲ್ಲ ಊರುಗಳಲ್ಲೂ ಅಡಿಗೆಯ ಗಾಣದ ಎಣ್ಣೆಗಳು ಶುರುವಾಗ್ತವೆ. ಎಲ್ಲ ಕಡೆ ಗಾಣದ ಎಣ್ಣೆಗಳು ಶುರುವಾದಾಗ ಜನರಿಗೆ 90% ರೋಗ ಕಮ್ಮಿ ಆದಾಗ ದೊಡ್ಡ ದೊಡ್ಡ ಕಾರ್ಪೊರೇಟ್ ಆಸ್ಪತ್ರೆಗಳಿಗೆ ಪೇಷಂಟ್ ಹೋಗಲ್ಲ ಅಂತ ಹೇಳಿ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಅಡಿಗೆ ಎಣ್ಣೆ ರೇಟ್ನ ಏರ್ಸಕ್ ಬಿಡಲ್ಲ. ಅಣ್ಣ ನಮಸ್ಕಾರ, ಬಾಲ್ಕನಿ. ಅರ್ಥ ಆಗ್ತಿದೆ? ಪಾಯಿಂಟ್ ನೋಟ್ ಮಾಡಿ. ನೀವು ಮಾತಾಡೋ ಮಾತಿಗೆ ನಿಮ್ಮ ಎದುರುಗಡೆ ಮಿನಿಸ್ಟರ್ ಕೂತಿದ್ರು ನಡುಗ್ ಬಿಡ್ಬೇಕು. ಇದಕ್ಕೆ ಜಾಸ್ತಿ ಆಗ್ತಿಲ್ಲ ಸರ್. ಯಾಕೆ ಜಾಸ್ತಿ ಆಗ್ತಿಲ್ಲ? ಜಾಸ್ತಿ ಆದ್ರೆ ಎಲ್ಲ ಊರೂರಲ್ಲಿ ತಿಕ್ಸಕ್ ಸ್ಟಾರ್ಟ್ ಆಗ್ಬಿಡ್ತಾರೆ. ಅರೆ ರೈಟ್,
ಯಾವಾಗ ಈ ಪಿರಮಿಡಲ್ ಟಾಪ್ ಅಲ್ಲಿ ವರ್ಜಿನ್ ಕೋಕೋನಟ್ ಆಯಿಲ್ ಬೇಡ, ಯಾವ ಎಣ್ಣೆ ಕೂತ್ರು ಇದರಷ್ಟು ರೋಗಗಳು ಬರಲ್ಲ. ವರ್ಜಿನ್ ಕೋಕೋನಟ್ ಆಯಿಲ್ ಕೂತ್ರು ಅದು ನೆಕ್ಸ್ಟ್ ಆರ್ಡಿನರಿ. ಅದು 600 ಕಮ್ಮಿ ಯಾವ ಎಣ್ಣೆನೂ ಮಾರಕ್ಕಾಗಲ್ಲ. ಅಂಥದ್ರಲ್ಲಿ ಇಡೀ ಪ್ರಪಂಚ 5-6 ಸಾವಿರ ರೂಪಾಯಿಗೆ ಲೀಟರ್ ಮಾರ್ತಿದ್ದ ಎಣ್ಣೆನ ನಾನು 695ಕ್ಕೆ ಮಾರಿದ್ನಲ್ಲ, ಆ ಟೈಮಲ್ಲಿ ನಾನು ಅವಾಗಲೇ ಅಬ್ಜೆಕ್ಷನ್ ಮಾಡಿದ್ದೆ, ವರ್ಜಿನ್ ಆಯಿಲ್ ಇಷ್ಟು ಕಮ್ಮಿ ಮಾಡ್ತೇನೆ. ಐ ನೋ ದಟ್ ವೈ, ಬಿಕಾಸ್ ನನಗೆ ಗೊತ್ತು ಇದು ಮ್ಯಾಥಮೆಟಿಕಲಿ ಮುಂದೆ ಏನಾಗುತ್ತೆ, ಏನು ಪ್ರಶ್ನೆ ಬರುತ್ತೆ, ಏನು ಪ್ರಶ್ನೆ ಬರಲ್ಲ. ಐ ನೋ ಎವ್ರಿಥಿಂಗ್. ಈಗ ಮುಂದೆ ನಮಗೆ ಯಾರ್ಯಾರು ಪ್ರಶ್ನೆ ಕೇಳ್ತಾರೆ ಎಲ್ಲ ನನಗೆ ಗೊತ್ತಿತ್ತು. ಸ್ನೇಹಿತರೆ, ಇದು ಅಂಡರ್ಸ್ಟ್ಯಾಂಡಿಂಗ್ ನೀವು ಅರ್ಥ ಮಾಡ್ಕೊಳ್ಳಿ. ಎಂತ ದುಷ್ಕೃತ್ಯಕ್ಕೆ ನಮ್ಮನ್ನು ಎಸಗ್ತಾ ಇದ್ದಾರೆ ಇವರು. ಯಾರು ಈ ಅಡಿಗೆ ಎಣ್ಣೆ ರೇಟ್ ಜಾಸ್ತಿ ಆಗಬಾರ್ದು ಅಂತ ಅಲ್ಲಿ ಹೋಲ್ಡ್ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಸ್ನೇಹಿತರೆ, ರೈತರ ಮೇಲೆ ಗೂಬೆ ಕೂರಿಸಿದ್ರು. ಇಲ್ಲಿ ಯಾರ್ಯಾರು ತುಂಬಾ ಆರ್ಗ್ಯಾನಿಕ್ ಪಂಡಿತರುಗಳಿದ್ದೀರಾ? ಇಲ್ಲೆಲ್ಲ ತುಂಬಾ ಆರ್ಗ್ಯಾನಿಕ್ ರೈತರು ಬಂದಿದೆ. ಒಬ್ಬ US ಅಲ್ಲಿ ಒಬ್ಬ ರಿಸರ್ಚ್ ಮಾಡ್ತಾನೆ ನನ್ನ ಸ್ನೇಹಿತ. ಒಂದು ನಿಮಿಷ. ನನ್ನ ಸ್ನೇಹಿತನ ಕೇಳಿದೆ, ಏನು ಮಗ, ನನ್ನೊಂದು ಡೌಟ್ ಇದೆ. ಏನು ಡೌಟ್? ನಾವೇನು ಕೆಮಿಕಲ್ಸ್ ಹಾಕ್ತೀವಿ ಅಥವಾ ಕೆಮಿಕಲ್ ಮೆನ್ಯೂಸ್ ಹಾಕ್ತೀವಿ, ಈ ಕೆಮಿಕಲ್ ಮೆನ್ಯೂಸ್ನ ಪ್ಲಾಂಟ್ ಹೀರ್ಕೊಂಡು ಆ ಕಾಯಿ ಒಳಗೆ ಹಾಕುತ್ತಾ? ನನ್ನ ಪ್ರಶ್ನೆ ಅರ್ಥ ಆಗ್ತಿದೆಯಾ ಸ್ನೇಹಿತರೆ? ಸರ್ ಮೇಲೆ ಅರ್ಥ ಆಗ್ತಿದೆಯಾ? ಇವತ್ತು ರೋಗಗಳಿಗೆ ಸಾಮಾನ್ಯವಾಗಿ ಎಲ್ಲರೂ ರೈತರು ದೂರ್ತಾ ಇದ್ದೀರಿ. ದಯವಿಟ್ಟು ಅಂತ ಮಿಸ್ಟೇಕ್ ಮಾಡಬೇಡಿ. ಇದು ಹೆಂಗಿದೆ ಅಂದ್ರೆ, ಬಾಳೆಹಣ್ಣನ್ನ ತಿಂದು ಸಿಪ್ಪೆನ ಮಂಗನ ಬಾಯಿಗೆ ಒರೆಸ್ತಿದ್ದಾರಂತೆ. ಅದೇ ಕತೆ. ಇದು ಕತೆ ಪೂರ್ತಿಯಾಗಿ ನಿಮಗೆ ಸಂಪೂರ್ಣವಾಗಿ ಗೊತ್ತಿಲ್ಲ. ಈ ಪಿರಮಿಡ್ ಬಗ್ಗೆ ಯಾಕೆ ಇಷ್ಟು ಮುಂದೆ ನಿಂತ್ಕೊಂಡು ಹೇಳ್ತೀನಿ, ಇದೊಂದು ಪಿರಮಿಡ್ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಇವತ್ತು ನಿಮ್ಮ ವ್ಯಾಲ್ಯೂ, ನಿಮ್ಮ ಬೆಲೆ ನಿಮಗೆ ಅರ್ಥ ಆಗೋಗುತ್ತೆ. ಸ್ನೇಹಿತರೆ, ರೈತರ ಮೇಲೆ ಗೂಬೆ ಕೂರ್ಸೋಕೆ ಸ್ಟಾರ್ಟ್ ಮಾಡೋದು. ಏನಂತ? ರೈತರು ಜಗ್ಗಿ ಔಷಧಿ ಹೊಡಿತಾರಪ್ಪ, ರೈತರು ಜಗ್ಗಿ ಹೋಗ್ತಾರೆ, ಈಗಿನ ಅಕ್ಕೆಲ್ಲ ಸತ್ತೋದವು, ಎಲ್ಲದೋ ವಿಷ ಎಲ್ಲ ಜಗ್ಗಿ ನುಗ್ಗಕ್ಕಂತ ಒಳಗೆ ಅದಕ್ಕೆ ರೋಗ ಬರಕತ್ತೆ. ಅವು ಇದೇ ಬೇಡ್ರಿ ಮಾತಾಡೋದೆಲ್ಲರೂ? ಇದೇ ತರ ಎಲ್ಲರೂ ಮಾತಾಡೋದು. ನಾನು ಕೇಳಿದಕ್ಕೆ ಅವನು ಒಂದೇ ಮಾತಾಡ್ದ, ಮಗ ನೋಡು, ಯಾವುದೇ ಗಿಡಕ್ಕೆ ತಗೊಂಡೋಗಿ ಯೂರಿಯಾ ತಗೊಂಡೋಗಿ ಸುರಿ, ಭೂಮಿ ಸತ್ತೋಗುತ್ತೆ, ಇಲ್ಲ ಗಿಡದ ಬೇರ್ ಸತ್ತೋಗುತ್ತೆ ಹೊರತು ಆ ಗಿಡಕ್ಕೆ ಅದರಲ್ಲಿರೋ ವಿಷನ ಆ ಕಾಳೊಳಗೆ ಹಾಕುವ ಶಕ್ತಿ ಇಲ್ಲ ಮಗ. ಮುಂದಿನ ಸರಿ ನೀನ್ ಬೆಳೆ ಬರಲ್ಲ, ಅಷ್ಟೇ ಹೊರಟೋಗುತ್ತೆ. ಆದ್ರೆ ಆ ಗಿಡ ಯಾವತ್ತು, ಗಿಡ ಅಂದ್ರೆ ಏನು, ದೇವರು, ಅದು ಯಾವತ್ತೂ ಮೋಸ ಮಾಡಲ್ಲ ಅಂತ ಮನುಷ್ಯರಿಗೆ. ಗಿಡದ ಶಕ್ತಿ ಇಲ್ಲ ಮಗ. ಗಿಡಕ್ಕ ಅವನು ಬೊಟಾನಿಕಲ್ ಸೈಂಟಿಸ್ಟ್, ಅವನು ಎಲ್ಲ ಕಾಂಜಿ ಪಿಂಜಿ ಸೈಂಟಿಸ್ಟ್ ಅಲ್ಲ. ಇಲ್ಲಿ ಯಾರ್ಯಾರಿದ್ರೂ ಮಾತಾಡ್ಬೋದು. ಶಕ್ತಿ ಇಲ್ಲ ಮಗ, ಗಿಡಕ್ಕ ಶಕ್ತಿ ಇಲ್ಲ. 7% ಬರುತ್ತೆ, ಬಟ್ ಇಷ್ಟೊಂದು ಹಾನಿಕಾರಕ ಅಲ್ಲ. ಹಂಗಂತ ನಾವು ಕೆಮಿಕಲ್ ಕೃಷಿ ಮಾಡಿ ಅಂತ ಪ್ರೋತ್ಸಾಹಿಸ್ತಾ ಇಲ್ಲ. ಬಟ್ ಎಲ್ಲ ಆರೋಪ ತಗೊಂಡು ರೈತರ ಮೇಲೆ ಕೂರಿಸ್ಬೇಡಿ. ಪಾಪ ಎಲ್ಲದಕ್ಕೂ ಹೋಗಿ ಬಂದು ಅವನೇ ಅನ್ನಿಸ್ಕೊಂತಾನೆ ಅಂತ ರೈತನ ಅನ್ನಕ್ಕೆ ಸ್ಟಾರ್ಟ್ ಮಾಡಿ, ರೈತರು ಔಷಧಿ ಹೊಡೆದ್ರು. ಲೇ ಮರೆಯ, ರೈತನ ಕೆಮಿಕಲ್ 1% ಕೆಲಸ ಮಾಡಿದ್ರೆ ನೀನು 100% ಕೆಮಿಕಲ್ನೇ ಕಳಿಸಿದ್ಯಲ್ಲ ನಮ್ಮನೆಗೆ. ಇದ್ರ ಬಗ್ಗೆ ಯಾರು ಮಾತಾಡ್ತಾರೆ? ಈಗ ಬಲ್ಕನಿ 100% ಕೆಮಿಕಲ್. ಎಷ್ಟು ಕಷ್ಟಪಟ್ಟು ತಿಂತಾ ಇದ್ರಿ. ತಲತಲಾಂತರದಿಂದ ನಿಮ್ಮ ಜೆನೆಟಿಕ್ಸ್ ಡೆವಲಪ್ ಆಗ್ತಾ ಬರ್ತಾ ಇತ್ತು, ನಿಮ್ಮ ಜೀನ್ಸ್ ಡೆವಲಪ್ ಆಗಿತ್ತು. ರಾಗಿ ತಿಂತಿದ್ರಿ, ಸಾರು ತಿಂತಿದ್ರಿ, ಬೆಳ್ಳುಳ್ಳಿ ಚಟ್ನಿ ತಿಂತಿದ್ರಿ, ಕರ್ಬೇವು ಸೊಪ್ಪು ಹಾಕೊಂಡು ತಿಂತಿದ್ರಿ, ಕೊತ್ತಂಬರಿ ಸೊಪ್ಪು ಹಾಕೊಂಡು ಏನೇನು ರುಚಿಯಾಗಿ ಮಾಡ್ತಿದ್ರು. ಆ ಎಲ್ಲ ಫುಡ್ ಯಾವಾಗ ಪಾಯ್ಸನ್ ಆಯ್ತೋ, ನಿಮ್ಮ ದೇಹ ನೋಡೋವರೆಗೂ ನೋಡ್ತು. ಆಮೇಲೆ ಯಾಕೆಂದ್ರೆ ದೇಹ ಒಂದು ದಿನಕ್ಕೆ ಯಾವುದನ್ನು ತೋರ್ಸಲ್ಲ. ಹಂಗೆ ತೋರ್ಸಂಗಿದ್ರೆ ಯಾರಾದ್ರೂ ಒಂದು ಸಲ ಸಿಗರೇಟ್ ಬಾಯಿಗೆ ಹಿಡ್ಕೊಂಡು ಲಟ್ಟಲ್ಲಿ ಪ್ರಾಣ ಹೋಗಂಗಿದ್ರೆ ಯಾರು ಸಿಗರೇಟ್ ಸಿಗ್ತಾರೆ. ನಿಧಾನಕ್ಕೆ ಅದು ನೋಡುತ್ತೆ, ಮೊದಲು ಸಾಯ್ತವೆ, ಆಮೇಲೆ 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 ಬೆಳೆದ್ನಾಗ ಹೋಗ್ತಾರ. ಒಂದ್ಸರಿ ಡ್ರಿಂಕ್ಸ್ ಮಾಡಿ ಯಾರು ಸಾಯಂಗಿದ್ರೆ ಯಾರು ಡ್ರಿಂಕ್ಸ್ ಮಾಡ್ತಿರ್ಲಿಲ್ಲ. ಬಟ್ ಅದ್ರ ಮೇಲೆ ಆರೋಗ್ಯಕ್ಕೆ ಹಾನಿಕಾರ ಅಂತ ಹಾಕಿದ್ದಾರೆ. ಯಾಕೆ? ನಿಧಾನಕ್ಕೆ ಇದು ಹೋಗುತ್ತೆ. ಅದೇ ತರ ನಿಧಾನಕ್ಕೆ ಈ ಅಡಿಗೆ ಎಣ್ಣೆ ಎಂಟೇರು ನಮ್ಮ ಆಹಾರವನ್ನ ಪೂರ್ತಿ ಏನು ನಮ್ಮ ದೇಶಕ್ಕೆ ಬೇಕಿತ್ತು, ಏನು ನಮ್ಮ ಫ್ಯೂಚರಿಗೆ ಬೇಕಿತ್ತು, ಏನು ನಮ್ಮ ಮಕ್ಕಳಿಗೆ ಬೇಕಿತ್ತು, ಏನು ಗಂಡ ಹೆಂಡತಿಗೆ ಬೇಕಿತ್ತು, ಏನು ತಂದೆ ತಾಯಿಗೆ ಬೇಕಿತ್ತು ಅಂತ ಶಕ್ತಿನ ಸಾಯಿಸಿದ್ದೆ ಈ ಆಹಾರ ಪದಾರ್ಥ. ಸ್ನೇಹಿತರೆ, ಇವತ್ತು ನಾವುಗಳು ಈ ಸ್ವದೇಶಿ ದಿಶಾ ಸಂಸ್ಥೆನ ಸ್ಥಾಪಿಸ್ಕೊಂಡು ಕೇರಾಮೃತನ ನಮ್ಮ ಹೃದಯದಲ್ಲಿ ಇಟ್ಕೊಂಡು ಇಂತಹ ಒಂದು ಪಿರಮಿಡ್
ಕೆಟ್ಟೋಗಿರೋ ಪಿರಮಿಡ್ನ ಸರಿ ಮಾಡಕ್ ಹೊರಟಿದೀವಿ. ನಿಮ್ ಬಗ್ಗೆ ಎಲ್ಲ ಪ್ರೌಡ್ ಫೀಲ್ ಇದೆಯಾ ನಿಮ್ಗೆ? ಎಸ್, ಜೋರಾಗಿ ಚಪ್ಪಲಿ ಹೊಡಿ. ಥ್ಯಾಂಕ್ ಯು. ಇನ್ನು ಮುಂದೆ ನೀವ್ ಯಾರು ಅಂದ್ರೆ ಎಣ್ಣೆ ಮಾರೋದು ಅಂತ ಹೇಳ್ಕೊ. ತಪ್ಪಾಯ್ತು. ಓಕೆ, ನನ್ನ ಫ್ರೆಂಡ್ ಒಬ್ಬ, ನೀನೇನ್ ನನ್ನ ಫ್ರೆಂಡ್ ವೆನ್ ಐ ಕೇಮ್ ಇನ್ ಟು ದಿ ಆಯಿಲ್ ಇಂಡಸ್ಟ್ರಿ, ಗುರು ಎಣ್ಣೆ ಅಂತ ಸೇವ್ ಮಾಡೋಣ. ನನ್ನ ಹೆಸರು ಸೇವ್ ಮಾಡೋಕ್ಕಲ್ಲ, ಅದು ಈ ಫೋನಲ್ಲಿ ಕನ್ನಡದಲ್ಲಿ ಸೇವ್ ಮಾಡೋದು ನಮ್ಗೆ ಇರುತ್ತೆ. ಓಕೆ, ನಾ ಬೆಳಿಗ್ಗೆ ಫೋನ್ ಮಾಡಿದೆ ನಮಗೆ, ಇಂಥ ಊರಿಗೆ ಬರ್ತಾ ಇದ್ದೀನಿ. ಅವ್ರ ಹೆಂಡತಿ ರಿಸೀವ್ ಮಾಡಿ, ರೀ ಯಾರ್ರೀ ಇವನು ಅಸಹ್ಯ ಗುರು ಎಣ್ಣೆ ಅಂತ ಬೆಳಿಗ್ಗೆನೆ ಫೋನ್ ಮಾಡ್ತಾನೆ. ಮಗ ಸಾರಿ ಕಣ ಅಂತ. ಈಗ ನಾನು ಬಂದ್ರೆ ಬೇರೆ ತರ ಆಗ್ಬಿಡುತ್ತೆ. ಬಿಕಾಸ್ ಪೀಪಲ್ ವಿಲ್ ಥಿಂಕ್ ಡಿಫರೆಂಟ್ಲಿ. ಇನ್ನು ಮುಂದೆ ನೀವು ಅಂದ್ಕೋಬೇಕು ಸ್ನೇಹಿತರೆ, ಈ ದೇಶ ಕಟ್ಟೋ ಕೆಲಸ, ಮನೆ ಕಟ್ಟೋ ಕೆಲಸ, ಸಮಾಜ ಕಟ್ಟೋ ಕೆಲಸದಲ್ಲಿ ಯಾವ ವ್ಯಕ್ತಿಗೆ ಶಕ್ತಿ ಬೇಕೋ ಆ ಶಕ್ತಿ ಕೊಡ್ತಕ್ಕಂಥ ಆಹಾರ ಪಿರಮಿಡ್ನ ಸರಿ ಮಾಡೋ ಸೈನಿಕರು ಸ್ನೇಹಿತರೆ ನೀವು. ಹ್ಯಾಟ್ಸ್ ಆಫ್ ಟು ಯು ಅಂಡ್ ಪ್ರೌಡ್ ಆಫ್ ಯು. ವೈ? ಬಿಕಾಸ್ ಇದೊಂದು ಪುಣ್ಯದ ಕೆಲಸ. ಈ ಕೆಲಸನ ಎಕ್ಸೆಪ್ಟ್ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದೀರಿ. ಸರ್ ನಾವು ಮಾಡ್ತೀವಿ ಅಂತ ನಾಚಿಕೆ ಬೇಡ, ಇದರಲ್ಲಿ ಯಾವುದು ತಲೆ ತಗ್ಸೋದು ಬೇಡ. ಯಾಕೆ ಅಂತಂದ್ರೆ ಹೇಗೆ ದೇಶದ ಸೈನಿಕರು ಆಚೆಗಡೆ ಶತ್ರುನ ಕಾಯ್ತಾ ಇದ್ದಾರೋ, ನೀವು ಮನೆ ಒಳಗೆ ಬಂದಿರೋ ಆಚೆಗಡೆ ಶತ್ರುಗಿಂತ 100 ಪಟ್ಟು ಕೆಟ್ಟ ಶತ್ರು ಯಾರು ಇದ್ರೆ ಅದು ಮನೆ ಒಳಗಿರೋ ಶತ್ರು. ಅಂತ ಮನೆ ಒಳಗಿರೋ ಶತ್ರುನ ಹೊಡೆದೋಡಿಸಿ ನೆಟ್ಟಿಗೆ ಮಾಡಕ್ ನೀವೆಲ್ಲ ನಿಂತಿದ್ದೀರಾ. ಆರ್ ಯು ರೆಡಿ? ಎಸ್, ಬನ್ನಿ ಸ್ನೇಹಿತರೆ, ಇದ್ರ ಬಗ್ಗೆ ತಿಳ್ಕೊಂಡ್ರ. ನೆಕ್ಸ್ಟ್, ಈ ವರ್ಜಿನ್ ಕೊಕೊನಟ್ ಆಯಿಲ್ ಬಗ್ಗೆ, ಈ ಶಕ್ತಿ ಅನ್ನೋ ವಿಚಾರಕ್ಕೆ ಒಂದೆರಡು ಗುಡ್ ಪಾಯಿಂಟ್ನ ನಾನು ನಿಮಗೆ ಹೇಳ್ಬಿಟ್ಟು ನಾನು ಈ ಕಾರ್ಯಕ್ರಮನ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತೀನಿ. ಒಂದು ಆಂಟಿ ಇಂಪ್ಲಿಮೆಂಟ್ರಿ ಇದನ್ನ. ಯಾಕೆ ಜನರಲ್ ಆಗಿ ನೀವೆಲ್ಲ ನನ್ನ ಯೂಟ್ಯೂಬ್ ಕಾರ್ಯಕ್ರಮ ನೋಡಿದ್ದೀರಾ, ರೈಟ್? ನಾನು ಆ ಪಾಯಿಂಟ್ಸ್ ಇವತ್ತಿಲ್ಲಿ ಮಾತಾಡಲ್ಲ. ಯಾಕೆ ಅಂತಂದ್ರೆ ನೀವು ತುಂಬಾ ಪಾಯಿಂಟ್ಸ್ಗಳನ್ನ ಅದನ್ನ ತಿಳ್ಕೊಂಡಿರ್ತೀರಿ. ಯೂಟ್ಯೂಬಲ್ಲಿ ನೋಡಿದಿರಿ, ನನ್ನ ಝೂಮ್ ಮೀಟಿಂಗ್ ನೋಡಿದಿರಿ. 90% ನನ್ನ ಝೂಮ್ ಮೀಟಿಂಗ್ ನೀವು ಅಟೆಂಡ್ ಮಾಡಿರ್ತೀರಿ. ಅಥವಾ ಅದು ಬೇಕು ಅಂತಂದ್ರೆ ಯೂಟ್ಯೂಬ್ ಲಿಂಕ್ ಇರುತ್ತೆ, ಕಳಿಸ್ಕೊಡ್ತಾರೆ. ಜನರಲ್ ವರ್ಜಿನ್ ಕೊಕೊನಟ್ ಆಯಿಲ್ ನಾನು ಎಕ್ಸ್ಪ್ಲೈನ್ ಮಾಡೋದನ್ನ ನೀವು ನೋಡಿರ್ತೀರಿ. ಇವತ್ತು ಇದು ಡಿಸ್ಟ್ರಿಬ್ಯೂಟರ್ ಮೀಟ್. ಬಾಂಬೆಯಿಂದ ಬಂದಿದ್ದಾರೆ, ಹೈದರಾಬಾದಿಂದ ಬಂದಿದ್ದಾರೆ, ತಮಿಳುನಾಡಿಂದ ಬಂದಿದ್ದಾರೆ, ಆಲ್ ಓವರ್ ಇಂಡಿಯಾದಿಂದ ಕೇರಳ ಡಿಸ್ಟ್ರಿಬ್ಯೂಟರ್ ಮೀಟ್. ಅಂದ್ರೆ ಕಂಪನಿ ಸ್ಥಾಪನೆಯಾಗಿ 2012ರಲ್ಲಿ ಶುರುವಾಯಿತು. ಆದ್ರೆ ಇದನ್ನ ಒಂದು ರೆವಲ್ಯೂಷನ್ ತಗೊಂಡೋಗ್ಬೇಕು ಅನ್ನೋ ಮಾಡೆಲ್ನ ರೆಡಿ ಮಾಡಿ 8 ತಿಂಗಳಾಯ್ತು. ಇದನ್ನ ರೆವಲ್ಯೂಷನರಿ ಲೆವೆಲ್ಗೆ ತಗೊಂಡೋಗ್ಬೇಕು ಅಂತ ತೀರ್ಮಾನ ತಗೊಂಡು 16 ವರ್ಷದ ಅನುಭವಗಳ ಹಿನ್ನೆಲೆಯನ್ನ ಇಟ್ಕೊಂಡು ಇದನ್ನ ನಾವು ಮಾಡಿ 8 ತಿಂಗಳಾಯ್ತು. 8 ತಿಂಗಳಲ್ಲಿ ನಾವೇನಾಗಿದ್ದೀವಿ, ಏನಾಗ್ತಿದ್ದೀವಿ ನಿಮ್ಗೆಲ್ಲ ಗೊತ್ತು. ಇದು ಯೂಸರ್ಸ್ ಮೀಟಿಂಗ್ ಅಲ್ಲ, ಇದು ಡಿಸ್ಟ್ರಿಬ್ಯೂಟರ್ಸ್ ಮೀಟ್, ರೈಟ್? ಈ ಡಿಸ್ಟ್ರಿಬ್ಯೂಟರ್ ಮೀಟ್ ಅಲ್ಲಿ ಅಕ್ರಾಸ್ ದ ಇಂಡಿಯಾ ನೀವೆಲ್ಲ ಇಲ್ಲಿ ಬಂದಿದ್ದೀರಿ, ನೀವೆಲ್ಲ ಇಲ್ಲಿ ತಿಳ್ಕೊಂಡಿದ್ದೀರಿ. ಸರ್, ಈ ಶಕ್ತಿ ಹೆಂಗ ಕಲೆಕ್ಟ್ ಆಗುತ್ತೆ ಸ್ನೇಹಿತರೆ? ಈ ಶಕ್ತಿನ ಕಲೆಕ್ಷನ್ ಆಗ್ಬೇಕು ಅಂತಂದ್ರೆ ಪಂಚಭೂತಗಳನ್ನ ಬಳಕೆ ಮಾಡ್ತಕ್ಕಂತಹ ಒಂದು ವ್ಯವಸ್ಥೆ ಬೇಕು. ಏನನ್ನ ವ್ಯವಸ್ಥೆ ಮಾಡ್ಕೋಬೇಕು? ಪಂಚಭೂತ. ಎಲ್ಲಿದೆ ಶಕ್ತಿ? ನ್ಯಾಚುರಲ್ ಪಂಚಭೂತದಲ್ಲೇ ಇದೆ. ಗಾಳಿ, ನೀರು, ಬೆಳಕು ಮತ್ತು ಅಗ್ನಿ ಇದರೊಳಗೆ ಇದೆ. ಸ್ನೇಹಿತರೆ, ಇವತ್ತು ಯಾವುದಾದ್ರೂ ಒಂದು ಸಸ್ಯ, ಯಾವುದಾದ್ರೂ ಒಂದು ಮರ ಮನುಕುಲದ ಉಗಮಕ್ಕೆ ಕಾರಣ ಆಗಿದೆ ಅಂದ್ರೆ ಅದು ತೆಂಗು. ನಿಮಗೆ ಗೊತ್ತಿರಲಿ, ಈ ಎವಲ್ಯೂಷನ್ ಥಿಯರಿನಲ್ಲಿ ಮಂಗನಿಂದ ಮಾನವನಾದ ಅನ್ನೋ ಒಂದು ಥಿಯರಿನಲ್ಲಿ ಮನುಷ್ಯರಿಗೆ ಬಹಳ ಸಹಕಾರಿಯಾಗಿದ್ದಂಥ ಸಸ್ಯನು ತೆಂಗಾಗಿದ್ರೆ, ಈ ಶಕ್ತಿ ಸಂಪಾದನೆಯ ವಿಚಾರದಲ್ಲಿ ಪಂಚಭೂತಗಳನ್ನ ಸಖತ್ತಾಗಿ ಬಳಸೋ ಒಂದು ಗಿಡ ಯಾವ್ದಾದ್ರು ಇದ್ರೆ ಅದು ತೆಂಗು ಮಾತ್ರ. ಸರ್, ಯಾವ್ಯಾವ ರೀತಿ ಇದು ಶಕ್ತಿನ ತಗೊಳುತ್ತೆ? ಯಾವ್ಯಾವ ರೀತಿ ಅಂತಂದ್ರೆ ಸ್ನೇಹಿತರೆ, ಮೊದಲೇ ಇದು ಜೆನೆಟಿಕಲಿ ಒಂದು ಸ್ಟ್ರಾಂಗ್ ನಟ್ ಅಂತ ಕರೆಸ್ಕೊಳುತ್ತೆ. ಏನಂತ ಕರೆಸ್ಕೊಳುತ್ತೆ? ಒಂದು ಸ್ಟ್ರಾಂಗ್ ನಟ್. ಅದ್ರ ಜೆನೆಟಿಕಲಿ ಇದೆ. ನಿಮಗೆ ನೋಡಿರ್ಬೋದು, ಪೈಲ್ವಾನ್ರ ಮಂತನ ಪೈಲ್ವಾನ್ರ ತರನೇ ಇರುತ್ತೆ, ಗಾಯಕರ ಮಂತನ ಗಾಯಕರ ತರನೇ ಇರುತ್ತೆ. ಅದೇ ತರ ಇವತ್ತು ನಾವು ಎನರ್ಜಿ ತಗೋಬೇಕು ಅಂತಂದಾಗ ಅದ್ರ DNA ಇರೋಂಥ ವಸ್ತುನ ತಿನ್ಬೇಕು ತಾನೆ ನಾವು. ಎಸ್, ಯು ಕಂಪೇರ್ ಟು ದಿ ಆಲ್ ದ ಆಯಿಲ್ ಕ್ರಾಪ್ಸ್. ಸಾಸಿವೆ ಎಣ್ಣೆ 2 ಬೆಳ್ಳು ಸಂದಿಗೆ ಹಾಕೊಂಡು ಸಾಸಿವೆ ಇಸಕ್ಬೋದು, ರೈಟ್?
ಕಡ್ಲೆ ಬೀಜನ ಹಿಂಗಿಸ್ಕಿದ್ರೆ ಸಾಕು ಕೈಲೇ ಪುಡಿ ಆಗುತ್ತೆ, ರೈಟ್ ಅಮ್ಮ? ಸೂರ್ಯಕಾಂತಿನ ನಿಮ್ಮ 2 ಬೆಳಸಂದಿಗೆ ಹಾಕೊಂಡು ಹಿಂಗೆ ಇಚ್ಚಿಕ್ಬೋದು, ರೈಟ್? ಯಾರಾದ್ರೂ ಒಬ್ರು ನಿಂತ್ಕೊಳ್ರಿ, ತೆಂಗಿನಕಾಯಿನ ಹಿಂಗೆ ಇಚ್ಚಿಕ್ಬೇಕು. ಬಾಲ್ಕನಿ ಎನಿಬಡಿ ಇಸ್ ದೇರ್? ತೆಂಗಿನಕಾಯಿ ಹಿಂಗೆ ಇಚ್ಚಿಕ್ಬೇಕು. ನೋ, ಅಲ್ಲಿರೋ ಯಾರು ಇದ್ದಾರೆ ಅನ್ಕೊಂಡಿದ್ದ? ಅಲ್ಲೂ ಅಲ್ಲ, ಭೂಮಿ ಮೇಲೆ ಎಲ್ಲೂ ಇಲ್ಲ. ಯಾಕೆ ಅಂದ್ರೆ ಸ್ನೇಹಿತರೆ, ಅದರ DNA ರಚನೆ ಹೇಗಿದೆ ನೋಡಿ. ತೆಂಗಿನ ಸಸಿನ ನಟ್ಟಾಗ ಎಲ್ಲ ಬೇಳೆ ಮೊಳಕೆ ಗಿಡಗಳು, ದೇವಿಲ್, ಸೂರ್ಯಕಾಂತಿ, ಕಡಲೆಕಾಯಿ, ಸಾಸಿವೆ, ಕುಸುಬೆ, ಅವ್ಯಾವುದು ತಪ್ಪು ಅಂತ ಹೇಳ್ತಾ ಇಲ್ಲ. ನೀರು ಬಿದ್ದ 6 ರಿಂದ 12 ಗಂಟೆ ಒಳಗೆ ಮೊಳಕೆ ಬರುತ್ತೆ. ಅದರಲ್ಲಿ ಬರ್ಕೊಳ್ಳಿ ಸ್ನೇಹಿತರೆ, ನೀರು ಬಿದ್ದ 6 ರಿಂದ 12 ಗಂಟೆ ಒಳಗೆ ಮೊಳಕೆ ಬರುತ್ತೆ. ಮೊಳಕೆ ಅಂತಂದ್ರೆ ನಿಮಗೆ ಗೊತ್ತಿರಬಹುದು, ಅದರಲ್ಲಿ ಜರ್ಮಿನೇಷನ್ ಸ್ಟಾರ್ಟ್ ಆಗುತ್ತೆ, ಮೊಳಕೆ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕೆ ಅಂದ್ರೆ ಅದರ ರಕ್ಷಾ ಕವಚ ಅಷ್ಟೇ ಇರೋದು. ನಾನಿವತ್ತು ಒಂದು ತೆಂಗಿನ ಸಸಿನ ನಡಬೇಕು ಅಂತ ಹೇಳಿ ಅದನ್ನೂ ಕೂಡ ಇವನ್ನ ಭೂಮಿಗೆ ಹಾಕ್ಬೇಕು, ಹದವಾಗಿ ಇಡಬೇಕು, ಮೊಳಕೆ ಹಾಕ್ಬೇಕು. ಮೊಳಕೆ ಅಚ್ಚಿಕ್ ಬರಕ್ಕೆ ಇಟ್ಸ್ ಟೇಕ್ 3 months. ಬಾಲ್ಕನಿ ಎಷ್ಟು ತಿಂಗಳು ಬೇಕು? ಮೊಳಕೆ ಕಾಣಕ್ 3 ತಿಂಗಳು ಬೇಕು. ಇವು 3 ತಿಂಗಳಿಗೆ ಬೆಳೆನೇ ಮುಗಿಸಿರ್ತವೆ. ಅಣ್ಣ ಅರ್ಥ ಆಗ್ತಿದೆ ನಿಮ್ಗೆ? 3 ತಿಂಗಳಲ್ಲಿ ಇವೇನಾಯ್ತು? ಬೆಳೆನೇ ಮುಗಿತು. ನಂತರ ಆ ಮೊಳಕೆ ಒಡೆದಂತಹ ಆ ಸಸ್ಯ ಅದರಲ್ಲೂ ಕೂಡ ಎಷ್ಟು ಜಾಗರೂಕವಾಗಿ ಬರುತ್ತೆ ಅಂದ್ರೆ ಕೆಟ್ಟ ತೆಂಗಿನಕಾಯಿಗಳೆಲ್ಲ ಕೊಳ್ತೋಗ್ತವೆ. ಅದಕ್ಕೆ ಚಾನ್ಸ್ ಇಲ್ಲದೆ ಹುಟ್ಟದೇ ಇಲ್ಲ. ಯಾವುದು ಬಹಳ ಪವರ್ಫುಲ್ ಆಗಿರುತ್ತೋ ಅದು ಟಾಚೆ ಬರುತ್ತೆ. ಬಂದ ಮೇಲೆ ಒಂದಿಷ್ಟೆಲ್ಲ ಸೊಸಿ ಆಗಕ್ಕೆ 1 ವರ್ಷ ಅದನ್ನ ಗೆಪ್ಪೆ ಸೊಸಿ ಅಂತ ಮಾಡ್ತಾರೆ. ನಮ್ಮ ಕಡೆ ತೆಂಗು ಬೆಳೆಯೋರಿಗೆ ಗೊತ್ತಿರುತ್ತೆ. ಮೊಳಕೆ ಸೊಸಿ ಅಂತ ಒಂದು, ಗೆಪ್ಪೆ ಸೊಸಿ ಅಂತ ಒಂದು. ಗೆಪ್ಪೆ ಸೊಸಿ ಆಗಕ್ಕೆ 1 ವರ್ಷ ಬಿಡಬೇಕು. ಅದನ್ನ ಎಕ್ಸ್ಟೆಂಡ್ ಮಾಡಿಬಿಡ್ಬೇಕು. 2 years ವರ್ಗು ಪ್ಲಾಂಟ್ ಆಗೇ ಇರುತ್ತದು. ಅಲ್ಲಿಂದ ತಗೊಂಡೋಗಿ ರೈತ ಅವನ ಜಮೀನಿಗೆ ಹಾಕಿದಾಗ 5 ವರ್ಷ ಒಂಬಾಳೆ ಬಿಡಕ್ಕೋಸ್ಕರ ಅದಕ್ಕೆ ನೀರು ಬಿಡಬೇಕು. ಎಷ್ಟು ವರ್ಷ? 5 ವರ್ಷ ಸತತವಾಗಿ. 8ನೇ ವರ್ಷಕ್ಕೆ ಅದರ ಮೊದಲನೇ ಕ್ರಾಪ್ ಉಪಯೋಗಕ್ಕೆ ಬರುತ್ತೆ. ಆದ್ರೆ ಆ ಕ್ರಾಪ್ ನ ಕಾಯಾಗಿ ಯಾರು ಯೂಸ್ ಮಾಡಕ್ಕಾಗಲ್ಲ, ಯಾಕೆಂದ್ರೆ ಅದು ಕೊಳ್ತೋಗುತ್ತೆ. ಯಾಕಂದ್ರೆ ಅದಕ್ಕಷ್ಟು ಸ್ಟ್ರೆಂತ್ ಇರಲ್ಲ. ಎಕ್ಸಾಕ್ಟ್ ಒಂದು ತೆಂಗಿನ ಮರದಿಂದ ನಾನೊಂದು ಕಾಯಿನ ನೋಡ್ಬೋದು ಅಂದ್ರೆ 8-9ನೇ ವರ್ಷದಿಂದ ಶುರು ಆಗುತ್ತೆ. ಸರ್, ಒಂದು ಕಾಯಿ ನೋಡಕ್ಕೆ 8-9 ವರ್ಷದಲ್ಲಿ ಆ ತೆಂಗಿನ ಮರ ನಿಧಾನಕ್ಕೆ ತನ್ನ ಬೇರನ್ನ ಹೆಂಗ್ ಮಾಡುತ್ತೆ ಅಂತಂದ್ರೆ, ಯಾರಾದ್ರೂ ತೆಂಗಿನ ಮರದ ಬಡ್ಡೆ ಕಿತ್ತಿರೋದನ್ನ JCB ನೋಡಿದೀರಾ? JCB ಅಳ್ಳಾಡೋಗುತ್ತೆ ಕೀಳಕ್ಕದನ್ನ. ಸ್ನೇಹಿತರೆ, ಸರೌಂಡಿಂಗ್ ಅಲ್ಲಿ ಒಂದು 8 ಅಡಿನಲ್ಲಿ ಎಷ್ಟು ಕೋಟಿ ಬೇರುಗಳನ್ನ ಬಿಟ್ಟಿರುತ್ತದು ಅಂತಂದ್ರೆ ವಿಚಿತ್ರವಾಗಿ ಬೇರನ್ನ ಬಿಟ್ಟಿರುತ್ತೆ. ಯಾಕೆ ಅಂತಂದ್ರೆ ಭೂಮಿಲಿ ಸಿಗುವ ಅಷ್ಟು ಪೋಷಕಾಂಶಗಳನ್ನ ನಿಧಾನ ಕೀಳಕ್ಕೋಸ್ಕರನೇ ಬೇರೆ ಯಾವ್ದು ಜಾಸ್ತಿ ಬಿಟ್ಟಿರುತ್ತೋ ಅದು ಜಾಸ್ತಿ ಪೋಷಕಾಂಶ ಇರುತ್ತೆ, ರೈಟಾ? ಕಡಲೆಕಾಯಿ ಗಿಡ, ಕುಸುಬೆ, ಸಾಸಿವೆ ಇಷ್ಟಿಷ್ಟಿರುತ್ತೆ ಬೇರು. ಅದರಿಂದ ನೀವೇನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತೆ? ಅದರ ಟೈಮ್ ಇರೋದೇ 3 ತಿಂಗಳು. ಅದರ ಟೈಮೇ 3 ತಿಂಗಳು. ತೆಂಗಿನ ಮರದ ಟೈಮು ಅರೇ 800 ವರ್ಷ, 200 ವರ್ಷ, 300 ವರ್ಷ, 500 ವರ್ಷ ಪ್ರಿಪೇರ್ ಆಗೈತದು. ನಾನು ಬದುಕದೇ ಜಾಸ್ತಿ, ನನ್ನ ಕೆಲಸ ನಿಧಾನ, ಅದರ ಶಕ್ತಿ ಜಾಸ್ತಿ. ಅರೆ ಪಾಯಿಂಟ್ ನಿಮ್ಗೆ ಅರ್ಥ ಆಗ್ತಿದೆಯಾ ಸ್ನೇಹಿತರೆ? ತಲೆಗೆ ಹೋಗ್ತಿದ್ಯಾ ಬಲ್ಕಾನಿ? ಅಲ್ಲಿಂದ ಸ್ಟಾರ್ಟ್ ಆದಂತ ಈ ತೆಂಗು ಸ್ನೇಹಿತರೆ ನಿಧಾನಕ್ಕೆ ದೊಡ್ಡದಾಗ್ತಾ ಹೋಗುತ್ತೆ. ಬಿಸಿಲನ್ನ ಅತಿ ಹೆಚ್ಚು ಆಕರ್ಷಿಸುತ್ತೆ. ಯಾಕೆಂದ್ರೆ ಬಿಸಿಲನ್ನ ಆಕರ್ಷಿಸ್ಕೊಂಡು ಮೇಕ್ ಹೋಗ್ಬಿಡುತ್ತೆ. ಅದು ನೆರಳಲ್ಲಿ ಇರೋದು ತೆಂಗಿನ ಗಿಡ. ದಿನದ 24 ಗಂಟೆ ಸೂರ್ಯನಿಂದ ಬರ್ತಕ್ಕಂಥ ಶಕ್ತಿಗಳನ್ನ ರಿಸೀವ್ ಮಾಡ್ಕೊಳತ್ತೆ. ನೀವು ನೋಡಿರ್ಬೋದು, ನಮ್ಮ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಪ್ರತಿಯೊಂದರಲ್ಲೂ ಕೂಡ ದೇವಸ್ಥಾನಗಳ ಮೇಲೆ ಗೋಪುರಗಳನ್ನ ಕಟ್ತೀವಿ ನಾವು, ರೈಟಾ? ಯಾಕೆ ಕಟ್ತೀವಿ? ಶಕ್ತಿ ಒಳಗೆ ಬರಲಿ ಅಂತ ಕಟ್ತೀವಿ. ಶಕ್ತಿ ಒಳಗೆ ಬರಬೇಕು ಅಂತ ಕಟ್ತೀವಿ. ಅದೇ ತರ ಸ್ನೇಹಿತರೆ, ಅದು ಸತ್ಯನೂ ಕೂಡ. ನಾವು ದೇವಸ್ಥಾನಕ್ಕೆ ಹೋದಾಗ ವಿ ಫೀಲ್ ವೆರಿ ಎನರ್ಜೆಟಿಕ್. ಮಸೀದಿಗೆ ಹೋದಾಗಲೂ ಅದೇ ತರ ಎನರ್ಜಿ ಫೀಲ್ ಮಾಡ್ತೀವಿ ಸ್ನೇಹಿತರೆ. ಅದೇ ತರ ತೆಂಗಿನ ಮರನೂ ಕೂಡ ಪಿರಮಿಡ್ಗಳನ್ನ ಕಟ್ಕೊಳತ್ತೆ. ತೆಂಗಿನ ಗರಿನ ನೀವು ನೋಡಿದ್ದೀರಾ? ಗರಿ ಹೆಂಗಿರುತ್ತೆ? ಈ ತರ ಇರುತ್ತೆ ತೆಂಗಿನ ಗರಿ. ಯಾರು ಸರಿಯಾಗಿ ನೋಡಿರ್ತೀರಾ? ಇವತ್ತಿನ ನೋಡ್ತಿರ್ಬೇಡಿ, ಇಲ್ಲಿವರೆಗೂ ಸುಮ್ಮನೆ ನೋಡಿರ್ತೀರಾ ಅಂತ.
ಇವತ್ತಿಂದ ಪ್ರಕೃತಿನ ಕ್ಲೀನಾಗಿ ಈ ತರ ಇರುತ್ತೆ ತೆಂಗಿನ ಮರದ ಗರಿಗಳು. ಆ ಗರಿಗಳು ಎಷ್ಟಿರ್ತವೆ ಅಂತಂದ್ರೆ ಸಾವಿರಾರು ಗರಿಗಳಿರ್ತಾವೆ, ಸಾವಿರಾರು ಗರಿಗಳು. ಅದರಿಂದ ಅಷ್ಟು ಶಕ್ತಿನ ಕ್ರೋಢೀಕರಿಸಿ ಪ್ರೋಸೆಸ್ ಮಾಡಿ ಒಂದು ಕೊಬ್ಬಿನ ಸುತ್ತ ನೋಡಿ ಯಾವುದೇ ರೋಗ ರುಜಿನಗಳಲ್ಲಿ ತಗಲಬಾರದು ಅಂತ ಹೇಳ್ಬಿಟ್ಟು ಮೊದಲು ಒಂದು ಪವರ್ಫುಲ್ ಕರಟ, ಚುಪ್ಪು ಅಂತಿರಲ್ಲ ನೀವು, ಅದನ್ನು ರೆಡಿ ಮಾಡುತ್ತೆ. ಚುಪ್ಪಿನ ಸುತ್ತ ಧೂಳಿನ ಕಣದಲ್ಲಿ ರೆಡಿ ಮಾಡಿದಂಥ ಮೊಟ್ಟೆನ ಸೃಷ್ಟಿ ಮಾಡುತ್ತೆ. ಅವೆರಡನ್ನು ರೆಡಿ ಮಾಡಿ ನಿಮ್ಮ ಪ್ರೋಟೀನ್ ಭರಿತ ಆರೋಗ್ಯ ಭರಿತ ತೆಂಗಿನಕಾಯಿನ ಅದರೊಳಗೆ ಮುಚ್ಚಿಟ್ಟು 1.5 ವರ್ಷ ಸಾಕಿ ಅದು ನಿಮಗೆ ಕೊಡುತ್ತೆ. ನಮ್ಮ ತೆಂಗು ಬೆಳೆಯ ರೈತರದ ಗೋಳೆ ಗೊತ್ತಾ ಏನು? ಇತ್ತೀಚೆಗೆ ಅಡಿಕೆ ಜಾಸ್ತಿ ಜನ ಬೆಳೆಯಕ್ಕೆ ಹೋಗ್ತಾ ಇದ್ದಾರೆ. ಯಾಕೆಂದ್ರೆ ಸುಲಭ ಅವನೇ ಬರ್ತಾನೆ ಕುಯ್ಕೊಂಡು ಹೋಗ್ತಾನೆ. ತೆಂಗಿನ ತೋಟದ ರೊಂಪ ನಾವು ಕೆಡಿಸ್ಬೇಕು, ಕೆಡಿಸೋನಿಗೆ ದುಡ್ಡು, ಆಯ್ದಾಕ್ಬೇಕು, ಆಯ್ದಾಕನಿಗೆ ದುಡ್ಡು, ಅದ ಸುಲಿಬೇಕು, ಅವನಿಗೆ ದುಡ್ಡು, ಸಖತ್ ದುಡ್ಡು ಖರ್ಚು ನೋಡ್ರಿ. ಅವ್ನು ಹಿಂಗೆ ಯೋಚನೆ ಮಾಡ್ತಾನೆ, ಪಾಪ ಅವನಿಗೆ ಗೊತ್ತಿಲ್ಲ ತೆಂಗು ಎಷ್ಟು ಕಷ್ಟಪಟ್ಟಿದ್ದನ್ನು ರೆಡಿ ಮಾಡಿದ್ದೆ. ಯಾಕೆಂದ್ರೆ ಇಸ್ ಒನ್ ಆಫ್ ದ ಬೆಸ್ಟ್ ಪ್ರೋಟೀನ್ ಅನ್ನ ಒಳಗುಡ್ಡೆ ಹಾಕಿರುತ್ತೆ ಸ್ನೇಹಿತರೆ. ಅದನ್ನ ಸುಲಿದು ತೆಗೆದು ಹೊಡೆದು ಕಷ್ಟಪಟ್ಟು ನೀವು ಅದನ್ನ ಕೆರೆದು ತೆಗಿಬೇಕು ಕೊಕೊನಟ್ನ. ಅಷ್ಟು ಜೆನೆಟಿಕಲಿ ಸ್ಟ್ರಾಂಗ್ ಇರ್ತಕ್ಕಂಥ ಶಕ್ತಿಶಾಲಿ ಆಹಾರ ನನ್ನ ದೇಹದೊಳಗೆ ಹೋದ್ರೆ ಶಕ್ತಿ ಸಿಗುತ್ತಾ ಸಿಗಲ್ವಾ ಸರ್? ಸರ್ ಇಲ್ಲಿ ಪ್ರಾಮಾಣಿಕವಾಗಿ ವರ್ಜಿನ್ ಕೊಕೊನಟ್ ಆಯಿಲ್ ನ ಎಷ್ಟು ಜನ ಕುಡಿತಾ ಇದ್ದೀರಾ? ನಿಜನಾ? ನಂಬೋದಾ? ನಂಬೋದು, ಸೇಲ್ಸ್ ಏನೂ ಇದೆ. ಕುಡಿದ್ಮೇಲೆ ಕೇಳಕ್ ಬಂದ್ರಾ? ಗ್ರೇಟ್ ಸರ್. ಕುಡಿದ್ಮೇಲೆ ನೀವು ಎನರ್ಜಿ ಫೀಲ್ ಮಾಡಕ್ ಸ್ಟಾರ್ಟ್ ಮಾಡಿದ್ರ? ಅರೆ ರೈಟ್ ಅಲ್ವಾ? ಎಸ್ ಸ್ನೇಹಿತರೆ ಬನ್ನಿ. ಗುರು ಸರ್, ನೀವು ತೆಂಗಿನಕಾಯಿನೇ ಪ್ರಚಾರ ಪಡಿಸ್ಬೋದಿತ್ತು, ಎಣ್ಣೆನೇ ಯಾಕೆ ಪ್ರಚಾರ ಪಡಿಸ್ತಾ ಇದ್ದೀರಿ? ಡೌಟ್? ಅರೆ ಡೌಟ್ ಇದೆ ಅಲ್ವಾ? ಜ್ವರ ಮಾತಾಡಿ ಸರ್. ನಾವಿವತ್ತೆಲ್ಲ ಕ್ಲಾರಿಫೈ ಮಾಡ್ಕೊಳಕ್ ತಾನೇ ಬಂದಿರೋದು. ಬನ್ನಿ ಸರ್, ಯಾಕಂದ್ರೆ ತೆಂಗಿನಕಾಯಿ ಬ್ಯಾಡ್ ಅಂತಲ್ಲ. ಆಯುರ್ವೇದದ ಡಾಕ್ಟರ್ ಯಾರು ಇದ್ರೆ ತೆಂಗಿನ ತುರಿಯನ್ನ ಅತಿ ಹೆಚ್ಚು ಯಾರು ತಿಂತಾರೋ ಅವರ ಜಠರ ಅಗಲಾಗುತ್ತೆ ಅಂತ, ಹೊಟ್ಟೆ ಸೈಜ್ ತುಂಬಾ ದೊಡ್ಡದಾಗುತ್ತೆ. ಯಾಕೆ ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ. ತೆಂಗಿನಕಾಯಿಗೂ ತೆಂಗಿನಕಾಯಿಂದ ಬಂದಂತ ಎಣ್ಣೆಗೂ ನಾವು ವ್ಯತ್ಯಾಸನ ಹೆಂಗ್ ತಿಳಿಸ್ಬೋದು ಅಂತಂದ್ರೆ, ಹಾಲಿಗೂ ಹಾಲಿಂದ ಬಂದಂತ ತುಪ್ಪಕ್ಕೂ ಇರೋ ವ್ಯತ್ಯಾಸನ ನಾವು ನಿಮಗೆ ತಿಳಿಸ್ಬೇಕು. ಆಯುರ್ವೇದದಲ್ಲಿ 5 ವಿಷಯಗಳಲ್ಲಿ ಹಾಲು ಒಂದು ಪ್ರಧಾನವಾದ ವಿಷ. ಅವ್ರು ಹೇಳ್ತಾರೆ 5 ಬಿಳೆಯ ವಿಷಗಳು ಅಂತ ಕರೀತಾರೆ. ಅದ್ರಾಗ ಹಾಲು, ಮೈದಾ, ಸಕ್ಕರೆ ಎಲ್ಲ ಏನ್ ಹೇಳ್ತಾರೋ ಅದೇ ತರ ಸರ್ ಆ ವಿಷದಿಂದ ಬಂದಂತ ಒಂದು ಅಮೃತದಿಂದ ಅವ್ರು ಮೆಡಿಸಿನ್ಗಳನ್ನ ಕೊಡ್ತಾರೆ. ತುಪ್ಪ ಯಾವುದರಿಂದ ಬರುತ್ತೆ? ಹಾಲಿಂದ. ಯಾಕೆ ಸರ್? ಸಿಂಪಲ್ ಪ್ರೊಸೀಜರ್ ಇಸ್ ಲೈಕ್ ದಟ್. ಯಾವ ಪದಾರ್ಥ ಜಲ್ದಿ ಕೆಡುತ್ತೋ ಆ ಪದಾರ್ಥ ನಿಮ್ಮ ಆಹಾರ ಪಿರಮಿಡ್ ನಲ್ಲಿ ತುಂಬಾ ಡಾಮಿನೇಟ್ ಮಾಡಕ್ಕಾಗಲ್ಲ ಅಂತ. ಹಾಲಿನಿಂದ ಮಾಡಿದ ಉತ್ಪನ್ನಗಳು ಜಲ್ದಿ ಕೆಟ್ಟೋಗ್ತವೆ, ಗೊತ್ತಲ್ಲ ನಿಮ್ಗೆ? ಆದ್ರೆ ತುಪ್ಪ ಹಾಕಿ ಮಾಡಿದಂತ ಐಟಮ್ಗಳು ಕೆಟ್ಟೋಗಲ್ಲ ಜಲ್ದಿ. ಅರೆ ಸಿಂಪಲ್ ಲಾಜಿಕ್ ಅರ್ಥ ಆಗ್ತಿದೆಯಾ ಸರ್ ನಿಮ್ಗೆ? ಹಾಲನ್ನ ನೀವು ಒಂದಿನದ ಮೇಲೆ ಇಡಕ್ಕಾಗಲ್ಲ, ತುಪ್ಪನ ಎಷ್ಟು ದಿನ ಇಡ್ಬೋದು? ಎಷ್ಟು ದಿನ ಇಡ್ಬೋದು? ವರ್ಷಾನುಗಟ್ಟಲೆ ಇಡ್ಬೋದು. ಯಾಕೆ? ಹಾಲನ್ನ ಕಾಯಿಸ್ಬೇಕು, ಕಾಯಿಸಿದ ಹಾಲಿಗೆ ಎಪ್ಪಾಕ್ಬೇಕು, ಎಪ್ಪಾಕಿದ ಮೊಸರನ್ನ ಕಡಿಬೇಕು, ಅದರಿಂದ ಬೆಣ್ಣೆ ತೆಗಿಬೇಕು, ಮತ್ತೆ ಬೆಣ್ಣೆನ ಕಾಯಿಸ್ಬೇಕು. ಮೊದಲೇ ನೀರು ಹೋಗಿದೆ, ಮತ್ತೆ ನೀರು ಹೋಗುತ್ತೆ. ಅದನ್ನ ಹದವಾಗಿ ಕಾಯಿಸಿ ತುಪ್ಪನ ಮಾಡಿದ್ಮೇಲೆ ಆ ತುಪ್ಪ ನೀವು ಕರೆಕ್ಟಾಗಿ ಮಾಡಿ 10 ವರ್ಷ ಇಟ್ಟರು ಏನಾಗಲ್ಲ. 20 ಲೀಟರ್ ಹಾಲು 1 kg ತುಪ್ಪವಾಗಿ ಪರಿವರ್ತನೆ ಹೊಂತು. ಅಂದ್ರೆ 20 ಲೀಟರ್ ಹಾಲಿನ ಶಕ್ತಿನ 1 ಲೀಟರ್ ತುಪ್ಪಕ್ಕೆ ನಾವೇನ್ ಮಾಡಿದ್ವಿ? ಕನ್ವರ್ಟ್ ಮಾಡಿದ್ವಿ. ಅದರ ಪರಿಣಾಮ ಏನಾಯ್ತು? ನಾನು 1 ಸ್ಪೂನ್ ತುಪ್ಪ ಎತ್ತಿ ಹಾಕೊಂಡೆ ಅಂತಂದ್ರೆ 1 ಲೀಟರ್ ಹಾಲು ಹಾಕೊಂಡಂಗೆ. ಆದ್ರೆ 1 ಲೀಟರ್ ಹಾಲನ್ನ ನಾನು ಏನಾದ್ರು ನಿಮಗೆ ಕುಡಿಸಿದ್ರೆ ಒಂದೇ ಸರಿ ಶಿವನ್ ಪದಕ್ಕೆ ಹೋಗ್ತೇನೆ. ಆದ್ರೆ 1 ಸ್ಪೂನ್ ತುಪ್ಪ ತಿಂದ್ರೆ ಏನೂ ಆಗಲ್ಲ. ಅದೇ ತರ ಸ್ನೇಹಿತರೆ 1 ಲೀಟರ್ ವರ್ಜಿನ್ ಕೊಕೊನಟ್ ಆಯಿಲ್ ಅಂದ್ರೆ ಅದು 20 ತೆಂಗಿನಕಾಯಿಯಿಂದ ಆಗಿರುತ್ತೆ ಸ್ನೇಹಿತರೆ. 20 ತೆಂಗಿನಕಾಯಿ ತಿನ್ನಕ್ಕೆ ನಿಮ್ ಕೈಲೂ ಆಗಲ್ಲ,
ನನ್ನ ಕೈಲೂ ಆಗಲ್ಲ. ವಯಸ್ಸಾದವರಿಗೆ ಸಾಧ್ಯನೇ ಇಲ್ಲ. ಮತ್ತೆ ಕಾಯಿ ತುರಿಯಿಂದ ಹೊಟ್ಟೆನಲ್ಲಿ ಪ್ರಾಬ್ಲಮ್ಗಳು ಶುರುವಾಗ್ತವೆ. ನಿಮ್ಮ ಜಠರ ಅಗ್ಲಾಗುತ್ತೆ. ಆಯುರ್ವೇದನೇ ಹೇಳುತ್ತೆ ಕಾಯಿ ತುರಿ ಒಳ್ಳೆಯದಲ್ಲ. ಇದನ್ನ ಯಾವಾಗ ನಾವು ತಯಾರಿಸ್ತೀವೋ ಸ್ನೇಹಿತರೆ, ಇದು ನಿಮ್ಮ ಆಹಾರನ ವ್ಯಾಲಿಡೇಟ್ ಮಾಡುತ್ತೆ. ಕರೆದಿರೋ ಪದಾರ್ಥಗಳು ಮಾಡಿ, ಉಪ್ಪಿಟ್ಟು ಮಾಡಿ. ಉಪ್ಪಿಟ್ಟೆ 48 ಗಂಟೆ ಅಳಿಸಲ್ಲ. 2 ಟ್ರೈ ಮಾಡಿದ್ದೀರಿ? 2 ದಿನ ಮೇಲೆ ತಿಂದಿದ್ದೀರಾ? ಗ್ರೇಟ್. ಉಪ್ಪಿಟ್ಟೆ ಅಳಿಸಲ್ಲ. ಚಿತ್ರಾನ್ನ ಯಾವಾಗ ನಿಮ್ಮ ಆಹಾರ ತುಂಬ ಗುಣಮಟ್ಟ ಆಗುತ್ತೋ ದೆನ್ ನಿಮ್ಮ ದೇಹಕ್ಕೆ ಅದರ ಅವಶ್ಯಕತೆನೂ ಕೂಡ ಜಾಸ್ತಿ ಇರುತ್ತೆ. ಅರ್ಥ ಆಯ್ತಾ ಸ್ನೇಹಿತರೆ ಎನರ್ಜಿ ಹೇಗೆ ಅಂತ? ಇವತ್ತು ಇನ್ನೊಂದೆರಡು ಇಂಪಾರ್ಟೆಂಟ್ ಪಾಯಿಂಟ್ಗಳ ಕಡೆ ನಾವು ತಿಳ್ಕೊಳ್ಳೋಣ. ಈ ಆಂಟಿ ಇಂಪ್ಲಿಮೆಂಟರಿ ಅಂದ್ರೆ ಏನು ಸರ್? ಇಂಪ್ಲಿಮೆಂಟೆಡ್ ಅಂದ್ರೆ ಏನಿದು ಸ್ನೇಹಿತರೆ? ಊತ. ತೆಂಗಿನ ಎಣ್ಣೆ ಒಂದು ಊತ ನಿವಾರಕ. ಎಷ್ಟೋ ಜನ ಕೇಳ್ತೀರಿ, ಸರ್ ನನಗೆ ಡಯಾಬಿಟಿಸ್ ಇದೆ, ಸರ್ ನನಗೆ ಇನ್ನೊಂದಿದೆ. ಸ್ನೇಹಿತರೆ, ನೀವು ನೀಳವಾಗಿ ಚೆನ್ನಾಗಿದ್ರೆ ಜನ ಆರೋಗ್ಯವಾಗಿದ್ದಾನೆ ಅಂತಾರೆ. ಇಲ್ಲ ಪೂರ್ತಿ ಒಣಕಂಡು ಕಡ್ಡಿಯಂಗಾದ್ರೆ ಏನ್ ಸಮಸ್ಯೆ ಅಂತ ಕೇಳ್ತಾರೆ. ಇಲ್ಲ ನೀವು ಸೊಕ್ಕೋಬಿಟ್ಟು ಸೈಜ್ ಬಂದ್ರು ಯಾಕೆ ಹಿಂಗಾಗಿದೆಯಪ್ಪ ಅಂತ. ಇದೆರಡು ಕೇಳ್ತಾರ ಕೇಳೋದು? ಜೋರಾಗಿ ಹೇಳಿ ಸರ್. ಬಾಲ್ಕನಿ ತೀರ ದಪ್ಪಾಗಿದ್ದವ್ರು ಯಾರು ಬೇಜಾರಾಗಬೇಡಿ. ನನಗೆ ಸಣ್ಣಾಗದ ಹೆಂಗೆ ಅಂತ ಹೇಳ್ಕೊಡ್ತೀನಿ. ಸಣ್ಣಾಗಿದ್ದರೂ ಬೇಜಾರಾಗಬೇಡಿ, ದಪ್ಪಾಗದ ಹೆಂಗೆ ಅಂತ ಹೇಳ್ಕೊಡ್ತೀನಿ. ಬೋತ್ ಇಟ್ಸ್ ಬ್ಯಾಲೆನ್ಸ್ ಅಷ್ಟೇ. ಓಕೆ, ಸಣ್ಣ ದಪ್ಪ ಇದು ಒಂದು ಬ್ಯಾಲೆನ್ಸ್. ಸರ್ ಏನಾಗ್ತಿದೆ? ಊತ ಅಂತ ಕರಿತೀವಿ. ಊತ ಅಂದ್ರೆ ಇಂಪ್ಲಿಮೆಂಟರಿ ಊತ ಬರುತ್ತೆ. ಪ್ಯಾಂಕ್ರಿಯಾಸಿಸ್ ಅಲ್ಲಿ ಯಾವಾಗ ಊತ ಸ್ಟಾರ್ಟ್ ಆಗುತ್ತೋ ಇನ್ಸುಲಿನ್ ಅನ್ನ ಉತ್ಪಾದನೆ ಏನ್ ಮಾಡುತ್ತದು? ನಿಲ್ಸದು. ನಾನು ಜೋರಾಗಿ ಏನಾದರೂ ರಾಡ್ ಖಾಲಿ ಕೊಡಿದ್ರೆ ಇಲ್ಲಿ ಊದಲ್ವಾ ತಾಯಿ? ಊದಿದಾಗ ಪೇಯ್ನ್ ಬರಲ್ವಾ? ಪೇಯ್ನ್ ಬಂದಾಗ ನೀವು ನಡೆಯಕ್ಕಾಗತ್ತಾ? ಈ ತರ ನಡೀತೀರ, ರೈಟಾ? ಅದೇ ತರ ನಿಮ್ಮ ಹೊಟ್ಟೆ ಒಳಗಿರೋ ಕೆಲವು ಅಂಗಗಳು ಊತ ಬರ್ತವೆ. ಊತ ಬಂದಾಗ ಅವು ಕೆಲಸನ ನಿಲ್ಲಿಸ್ತವೆ. ಅವಾಗ ನಿಮ್ಮ ದೇಹಕ್ಕೆ ಸಿಕ್ಕಾಬಟ್ಟೆ ಸಮಸ್ಯೆಗಳು, ಪ್ರಾಬ್ಲಮ್ಗಳು ಉತ್ಪತ್ತಿ ಆಗುತ್ತೆ. ಆದ್ರೆ ತೆಂಗಿನೆಣ್ಣೆ ಒಂದು ಮಹಾನ್ ಅಮೃತ. ಇದೇನು ಅಂತಂದ್ರೆ, ಇದು ಮೊದಲು ಮಾಡೋ ಕೆಲಸ ಏನು ಅಂತಂದ್ರೆ ನಿಮ್ಮ ದೇಹದಿಂದ ಊತವನ್ನ ತೆಗಿತಕ್ಕಂಥದ್ದು. ಇದನ್ನ ನೀವು ಕುಡಿಯಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಿಮ್ಮ ಮುಖ ಕೆಲವು ಊದಿರೋದು ಕಮ್ಮಿ ಆಗುತ್ತೆ. ಎಷ್ಟು ಜನ ಗಮನಿಸ್ತಿದ್ದೀರ ಇದನ್ನ? ಇವತ್ತಿಂದ ಈ ವೈಜ್ಞಾನಿಕ ವಿಚಾರಗಳನ್ನ ನಿಮ್ಮನ್ನ ನೀವು ಮಾತಾಡಕ್ಕೆ ಸ್ಟಾರ್ಟ್ ಮಾಡಿ. ಸರ್ ಮುಖ ಊದುದ್ದಂಗೆ ಕಾಣುತ್ತೆ, ದಪ್ಪ ಕಾಣುತ್ತೆ, ನಾನೊಂಥರ ಫ್ಯಾಟಿ ಆಗಿ. ಸೊ ಇದು ಒನ್ ಆಫ್ ದ ಬೆಸ್ಟ್ ಆಂಟಿ ಇಂಪ್ಲಿಮೆಂಟರಿ ಆಗಿ ನಿಮ್ಮ ದೇಹದಲ್ಲಿ ಕೆಲಸ ಮಾಡೋದ್ರಿಂದ ಆ ಭಾಗ ಈ ಭಾಗ ಅಂತ ಹೇಳ್ಬೇಡಿ, ಸರ್ವ ಭಾಗದಿಂದನೂ ಕೂಡ ನಿಮಗೆ ಊತಗಳು ಕಮ್ಮಿ ಆಗ್ತವೆ. ಹಾಗಾಗಿ ನಿಮ್ಮ ದೇಹ ತುಂಬಾ ಚೆನ್ನಾಗಿ ಕೆಲಸವನ್ನ ಮಾಡುತ್ತೆ. ನೋಡಿ, ಪ್ರತಿಯೊಬ್ಬರಿಗೂ ಕೂಡ ಸ್ನೇಹಿತರೆ ಇವತ್ತಿನ ದಿನಮಾನಗಳಲ್ಲಿ ನಾನು ಟೆನ್ಷನ್ ಲೆಸ್ ಆಗಿ ಬದುಕಬೇಕು ಅಂತ ಆಸೆ ಇದೆ. ಇದೆಯೋ ಇಲ್ವೋ? ಬಾಲ್ಕನಿ ನಿಮಗೆ ಆಸೆ ಇಲ್ಲ? ಮತ್ತೇನು ಹೇಳ್ತಾನೆ ಇಲ್ಲ? ಜೋರಾಗಿ ಹೇಳ್ಬೇಕು. ನೀವು ಹೇಳಿದ್ರೆ DTS ಎಫೆಕ್ಟ್ ಅಲ್ಲಿ ಕೇಳಿಸುತ್ತೆ ಕೆಳಗೆ. ಇದೆ ನಿಮಗೆ ಇನ್ನೂ ಒಂದು ಆಸೆ ಇದೆ. ಏನು? ನಾನು ಜೀನಿಯಸ್ ತರ ಕಾಣ್ಬೇಕು ಸರ್. ಅರೆ ಜೀನಿಯಸ್ ಸರ್, ಎಲ್ಲ 10 ಜನದೊಳಗೆ ನೋಡಿ, ಎವ್ರಿ ಒನ್ ರೆಕಗ್ನೈಸ್ ದೆಮ್. ನನ್ನನ್ನು ಗುರ್ತಿಡಿಬೇಕು. ಏನಂತ? ಇವನ ಹತ್ರ ಏನೋ ಬುದ್ಧಿವಂತಿಕೆ ಇದೆ ಕಣ, ರೈಟಾ? ಅರೆ ಎಲ್ಲರಿಗೂ ಇಷ್ಟಪಡ್ತೀರಾ ಇಷ್ಟಪಡಲ್ವ? ಮೇಡಮ್, ನೀವು ಹೌಸ್ ವೈಫ್ಗಳು ಅಷ್ಟೇ, ಇಷ್ಟಪಡ್ತೀರಾ ಯಾರಾದ್ರೂ ಗುರ್ಸಿ, ಅಕ್ಕ ಅದೆಂಥದೋ ಒಂದು ಅಡುಗೆ ಮಾಡ್ತೀಯಲ್ಲ, ಹೆಂಗು ಮಾಡ್ತೀಯ ಅಂದ್ರೆ ನೀವು ಹಂಗೆ ಆಕಾಶದಲ್ಲಿ ಎತ್ಕೊಬಿಟ್ರು ಮತ್ತೆ ನಾನು ಹೆಂಗೆ ಎಲ್ಲ ಇಷ್ಟಪಡ್ತೀರಿ? ಏನ್ ಇಷ್ಟಪಡ್ತೀರಿ ಎಲ್ಲ? ಒಂದು, ನಾನು ರಿಲ್ಯಾಕ್ಸ್ ಆಗಿ ಸರ್, ಟೆನ್ಷನ್ ಆಗಿ ಹುಚ್ಚುಚ್ಚು ತರ ಆಡಕ್ ನಿಮಗೆ ಇಷ್ಟನಾ? ನೋ ಒನ್ ಲೈಕ್ಸ್. ಕಾಮ್ ಆಗಿರ್ಬೇಕು ಸರ್, ಕೂಲ್ ಆಗಿರ್ಬೇಕು ಸರ್. ಆಮೇಲೆ ಇನ್ನೇನಿರ್ಬೇಕು ಸರ್? ನಾನು ಆಕ್ಟಿವ್ ಆಗಿರ್ಬೇಕು. ನನ್ನನ್ನ ಜೀನಿಯಸ್ ಅಂತ ಗುರುತಿಸ್ಬೇಕು ಜನ. ಜೊತೆಗೆ ಸರ್ 10 ಜನದೊಳಗೆ ನನ್ನ ಡಿಫ್ರೆಂಟ್ ಅಂತ ಜನ ಗುರುತಿಸ್ಬೇಕು. ಇದೆಲ್ಲ ನೀವೇನ್ ನಿಮಗೆ ಇದೆಯಲ್ಲ ಆಸೆ, ಇದೆಲ್ಲ ಡಿಪೆಂಡ್ ಯಾವುದ್ರ ಮೇಲೆ ಅಂದ್ರೆ ಸ್ನೇಹಿತರೆ, ನಿಮ್ಮ ಬ್ರೈನ್ ಇಂದ ಡಿಪೆಂಡ್ ಮಾಡುತ್ತೆ. ಯಾವ್ದು ಡಿಪೆಂಡ್ ಮಾಡುತ್ತೆ? ಜೋರಾಗಿ ಹೇಳಿ ಸರ್. ಬಾಲ್ಕನಿ ಯಾವ್ದು ಡಿಸೈಡ್ ಮಾಡುತ್ತಿದ್ನ? ನಿಮ್ಮ ತಲೆ, ನಿಮ್ಮ ಬ್ರೈನ್, ಮೆದುಳು. ಸರ್ ಇವತ್ತು ಸೀದಾ ಮೆದುಳಿಗೆ ಕೈ ಹಾಕ್ಬಿಡಕ್ಕೆ ನೀವು ಹೇಳ್ತೀರಲ್ಲ, ಗುರು ಸೀದಾ ಮೆದುಳಿಗೆ ಕೈ ಹಾಕ್ಬಿಡಪ್ಪ ಅಂತೀರಲ್ಲ ಇದೆಲ್ಲ. ಹಂಗಾದ್ರೆ ಬನ್ನಿ
ಈ ಮೆದುಳು ಫಸ್ಟ್ ಸರ್, ಈ ಮೆದುಳಿಂದ ನಾವು ಈ ಥರ ಡಿಸೈಡ್ ಆಗ್ತೀವಿ ಅಂತಂದ ಮೇಲೆ ನಮ್ಮ ಮನೆ, ನಮ್ಮ ಮಂತನ, ಹೌದು ಸರ್ ನಮ್ಮ ಮಕ್ಕಳು ಜೀನಿಯಸ್ ಆಗಬೇಕು ಸರ್. ನಿಮ್ಮ ಮಕ್ಕಳು ಏನಾಗಬೇಕು? ಜೀನಿಯಸ್ ಆಗಬೇಕು ಸರ್. ನನ್ನ ಮಕ್ಕಳನ್ನ ಗುರ್ತಿಸ್ಬೇಕು, 10 ಜನದಲ್ಲಿ ಒಬ್ಬರು ಅಂತ ಗುರ್ತಿಸ್ಬೇಕು ಸರ್. ಸರ್ ನನ್ನ ಮಗುನ ಇವನು ಬೇರೆಯವ್ರ ಥರ ಅಲ್ಲ, ಇವನು ಎಕ್ಸ್ಟ್ರಾಡಿನರಿ ಅಂತ ಅನ್ಬೇಕು ಸರ್. ಇದು ಪ್ರತಿಯೊಬ್ಬರಿಗೂ ಇದೆ ತಾನೆ ಸರ್? ಇದರ ಆಸೆಗೆ ಸರ್ ಎಲ್ಲರೂ ಕೋಂಪ್ಲಾನು, ಆರ್ಲಿಕ್ಸು, ಬೂಸ್ಟ್ ಕುಡ್ಸಕ್ಕೆ ಸ್ಟಾರ್ಟ್ ಮಾಡಿದ್ದು ಮಕ್ಕಳಿಗೆ. ಏನಂದ್ರೆ ಅವ್ರು ಬಂದು ಅಡ್ವರ್ಟೈಸಲ್ಲಿ ನಿಮ್ಮ ಮಗು ಎತ್ತರ ಆಗ್ಬೇಕೆ, ನಿಮ್ಮ ಮಗು ಶಾರ್ಪ್ ಆಗ್ಬೇಕೆ, ನಿಮ್ಮ ಮಗು ಟಾಲ್ ಆಗ್ಬೇಕೆ, ಇದನ್ನು ಕುಡಿಸಿ ಅಂದ್ರು. ನಂದೊಂದು ಪ್ರಶ್ನೆ ಇತ್ತು, ಏನು ಚಿತ್ರದುರ್ಗ ಕೋಟೆ ಎಷ್ಟು ಜನ ನೋಡಿದ್ದೀರಾ? ಆ ಕೋಟೆ ಕಟ್ಟಿದಂತಹ ಮದಕರಿ ನಾಯಕ ಯಾವ ಬೂಸ್ಟ್ ಕುಡಿದಿದ್ದ? KRS ಡ್ಯಾಮ್ ಎಷ್ಟು ಜನ ನೋಡಿದ್ದೀರಾ? ಅದನ್ನ ಕಟ್ಟಿಸಿದಂತ ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯನವರು ಯಾವ ಹಾರ್ಲಿಕ್ಸ್ ಕುಡಿದಿದ್ರು ಅಂತ ನಮಗೆ ಅದೇ ರೈಟ್ ಅಲ್ಲ? ಸಂಗೊಳ್ಳಿ ರಾಯಣ್ಣನ ಬಗ್ಗೆ ಎಷ್ಟು ಚೆನ್ನಾಗಿ ಕೇಳಿದ್ದೀರ. ಇಡೀ ಬ್ರಿಟಿಷ್ರೇ 2-3 ತಿಂಗಳು ಅವನ ಹೆಸರು ಕೇಳಿದ್ರೆ ಬೆಚ್ಚಿ ಬೀಳದಂತ. ಒಂದು ಸಲ ಕತ್ತಿ ತೆಗೆದು ಸಂಗೊಳ್ಳಿ ರಾಯಣ್ಣ ಬೀಸಿದ್ರೆ 10 ತಲೆ ಹೋಗವು ಅಂದ್ರೆ ಕತ್ತಿ ಇನ್ನೆಷ್ಟು ಉದ್ದ ಇತ್ತು ಅಂತ ನಮ್ಮ ಯೋಚನೆ. ಮೋಸ್ಟ್ಲಿ ನಿಮಗೆ ಯಾರಿಗಾದ್ರು ಕೊಟ್ರೆ 4 ಜನ ಎತ್ಕೊ ಬರ್ಬೇಕಾ ಕತ್ತಿಯ? ಎಷ್ಟು ಜನ ಎತ್ಕೊ ಬರ್ಬೇಕು ನಾವು? 4 ಜನ ಎತ್ಕೊ ಬಂದು ರಾಯಣ್ಣನ ಕೈ ಕೊಡ್ಬೇಕು, ಹಿಡ್ಕೊಳಪ್ಪ. ಅದನ್ನ ತಾಂಡು ಕುದುರೆ ಮೇಲೆ ಹತ್ರ ಯುದ್ಧ ಮಾಡ್ತಿದ್ದಂತ ಅಂತ ರಾಯಣ್ಣ ಯಾವ ಬೂಸ್ಟ್ ಕುಡ್ದ ಅಂತ ನನ್ಗೆ ಪ್ರಶ್ನೆ. ಅರೆ ಈ ಪ್ರಶ್ನೆಗಳು ಸಹಜವಾಗಿದ್ದಾವೋ ವಿಚಿತ್ರವಾಗಿದ್ದಾವೆ? ಜ್ವರ ಹೇಳಿ ಸರ್, ಹೆಂಗಿದಾವೆ ಈ ಪ್ರಶ್ನೆಗಳು? ಎದ್ದೆದ್ದು ಓಡಾಡ್ಬೇಡ್ರಿ. ನೀವು ಎದ್ದೆದ್ದು ಓಡಾಡಿದಷ್ಟು ಒಂದೊಂದು ಪಾಯಿಂಟ್ ಕಳ್ಕೊಂತೀರಾ, ಒಂದೊಂದು ಪಾಯಿಂಟ್ಗಳು ಕಳೆದಷ್ಟು ಕೂಡ ನಿಮಗೆ ಲಾಸ್ ಅದು. ಓಕೆ, ಇದು ಒಂದು ಪ್ರಾಬ್ಲಮ್ಮೆ. ಜಸ್ಟ್ 1-1.5 ಗಂಟೆನೂ ಒಂದ್ ಕಡೆ ಕೂರಕ್ಕಾಗದಿರೋಷ್ಟು ಬೇಕಾಗಿದೆ. ದಟ್ಸ್ ರೈಟ್ ಪಾಯಿಂಟ್. ಸರ್ ನಾನು ನೆಲದಲ್ಲಂತೂ ಕೂರಿಸಿಲ್ಲ ಹಿಂದಿನ ಕಾಲದ ತರ, ರೈಟಾ? ಸುಸಜ್ಜಿತವಾಗಿರ್ತಕ್ಕಂಥ ಚೇರು. ಈಗ ಇನ್ನೊಂದು ಅರ್ಧ ಗಂಟೆ ಆದ್ಮೇಲೆ ನಿಮಗೊಂದು ಬ್ರೇಕ್ ಸಿಗುತ್ತೆ, ಹೋಗಿ ಬನ್ನಿ, ದಟ್ಸ್ ಇಟ್. ಬಟ್ 1.5 ಗಂಟೆ ನಿಮ್ಮನ್ನ ನೀವು, ವೈ? ಬಿಕಾಸ್ ದಿಸ್ ಇಸ್ ಅ ಇಂಪಾರ್ಟೆಂಟ್ ಥಿಂಗ್ ಯು ಆರ್ ಸ್ಟಡಿ. ನಿಮ್ಮ ಮಕ್ಕಳುಗಳು ಬ್ರಿಲಿಯಂಟ್ ಆಗಬೇಕು, ನಮ್ಮ ನೆಕ್ಸ್ಟ್ ಜನರೇಷನ್ ಬ್ರಿಲಿಯಂಟ್ ಆದ್ರಲ್ವಾ ಸರ್ ನಮ್ಮ ದೇಶ ಏನಾದ್ರು ಉದ್ಧಾರ ಆಗಕ್ಕೆ ಸಾಧ್ಯ ಇರೋದು. ಆ ಬ್ರಿಲಿಯಂಟ್ ಆಗಬೇಕು ಅಂತಂದ್ರೆ ಬ್ರೈನ್ ಚೆನ್ನಾಗಿರ್ಬೇಕು. ಹಾಗಾದ್ರೆ ಬ್ರೈನ್ ಯಾವುದರಿಂದ ರಚನೆ ಆಗಿದೆ ಅನ್ನೋದು ನಮ್ಮ ಪ್ರಶ್ನೆ. ಸ್ನೇಹಿತರೆ, ಈ ಕಂಪನಿಗಳ ಉದ್ದೇಶ ಏನಿತ್ತು ಅಂತಂದ್ರೆ ಕೇಳಿಸ್ಕೊಳ್ಳಿ. ಏನ್ ಆರ್ಲಿಕ್ಸ್, ಬೋರ್ಮಿಟಾ, ಬೂಸ್ಟ್ ಇದನ್ನೆಲ್ಲ ಮಾಡೋ ಕಂಪನಿ ಹೆಸರು GSK ಫಾರ್ಮಾ ಅಂತ. ಏನ್ ಹೆಸರ ಕಂಪನಿ ಹೆಸರು? GSK ಫಾರ್ಮಾ ಅಂತ. ಅವ್ರ ಇಂಟೆನ್ಷನ್ ಹೆಂಗಿತ್ತು ಅಂದ್ರೆ ನಿಮ್ಮ ಮಗುಗೆ ದಿನ ಒಂದೊಂದು ಚಮಚ ಕುಡಿಸಿ ಅಂತಂದ್ರೆ ತಿಂಗಳಿಗೆ 1 kg ಖಾಲಿ ಮಾಡ್ತೀರಾ. ತಿಂಗಳಿಗೆ 1 kg ಅಂದ್ರೆ ಅದ್ರಲ್ಲಿ 90% ಸಕ್ಕರೆ ಇದೆ ಸ್ನೇಹಿತರೆ. ಎಷ್ಟಿದೆ? ಏನಿದೆ ಅದರಲ್ಲಿ? ಸಕ್ಕರೆ ಇದೆ 90%. ತಿಂಗಳಿಗೆ 1 kg ಕುಡಿಸಿದ್ರೆ ವರ್ಷಕ್ಕೆ 10 kg ಆಯ್ತು, 12 kg ಆಯ್ತು. 10 ವರ್ಷಕ್ಕೆ 120 kg ಆಯ್ತು, 20 ವರ್ಷಕ್ಕೆ 240 kg ಆಯ್ತು. ಅಂದ್ರೆ ನಿಮ್ಮ ಮಗುಗೆ 240 kg ಸಕ್ಕರೆನ ತಿನ್ನಿಸಿದಾಗ ಆ 240 kg ಸಕ್ಕರೆಗೆ ಮ್ಯಾಚ್ ಆಗುವಂತಹ ಇನ್ಸುಲಿನ್ ನ ಉತ್ಪತ್ತಿ ಮಾಡಿ ನಿಮ್ಮ ಪ್ಯಾಂಕ್ರಿಯಾಸ್ ಪಕ್ಕಾ ಸೋತಿರುತ್ತೆ. 21 ವರ್ಷ 22 ವರ್ಷಕ್ಕೆ ಅವ್ರಿಗೆ ಡಯಾಬಿಟಿಸ್ ಆಗ್ತಾನೆ. ಅವನು ಡಯಾಬಿಟಿಸ್ ಆದ ನಂತರ ಇನ್ಸುಲಿನ್ಗೆ ಇನ್ನೆಲ್ಲೂ ಹುಡುಕಬಾರ್ದು ಅಂತ ಹೇಳಿ ಅದೇ ಕಂಪ್ನಿಯವರು ಇನ್ಸುಲಿನ್ ಉತ್ಪಾದನೆ ಮಾಡ್ತಾರೆ. ಇಂಡಿಯಾದ ಹೈಯೆಸ್ಟ್ ಇನ್ಸುಲಿನ್ ಉತ್ಪಾದನೆ ಮಾಡೋದು GSK ಫಾರ್ಮಾದವರು. ನೆನ್ಪಿಡ್ತೀವಿ. ಚಪ್ಪಳೆ ವಿಷಾದ ವ್ಯಕ್ತಪಡಿಸಿ ಎಂತ ದುರಂತದೊಳ ಸಿಗಾಕಿದ್ದೀರಿ. ನಿಮ್ಮ ಮಗ ಶಕ್ತಿಶಾಲಿ ಆಗ್ತಾನ, ಟಾಪ್ ಆಗ್ತಾನ. ಈಗ ಏನಾಗ್ತಾನ? ನಿಮ್ಮ ಮಗ ಡಯಾಬಿಟಿಸ್ ಆಗ್ತಾನ. ಅವನು ಹೇಳ್ದ, ನೀವು ಕುಡ್ಸಕ್ ಸ್ಟಾರ್ಟ್ ಮಾಡಿ. ಒಂದ್ಸರಿ ಕೂತು ಯೋಚನೆ ಮಾಡ್ಬೇಕಾಯ್ತು. ಮದಕರಿ ನಾಯಕನಂತ ಒಬ್ಬ ನೋಡಕ್ ಸಿಗ್ತಾ ಇಲ್ಲ, ರಾಯಣ್ಣಂತ ಒಬ್ಬ ನೋಡಕ್ ಸಿಗ್ತಾ ಇಲ್ಲ, ವಿಶ್ವೇಶ್ವರಯ್ಯನಂತ ನೋಡಕ್ ಸಿಗ್ತಾ ಇಲ್ಲ. ಅವ್ರು ಯಾರು ಕುಡಿದಿದ್ದು, ಇವ್ರು ಯಾರು ಕುಡಿದ್ರಲ್ಲಪ್ಪ ಇವರು? ಇದು ಪ್ರಶ್ನೆ ನಿಮ್ಮನ್ನು ನೀವು ಕೇಳ್ಬಿಟ್ಟಿದ್ರೆ ನಿಮಗೆ ಅವಾಗಲೇ ಅರ್ಥ ಆಗ್ತಿತ್ತು ಎಂತ ವಿಷದ ಜಾಲದೊಳಗೆ ನಮ್ಮನ್ನ ಇವರು ಸಿಕ್ಕಾಕ್ಸಿ ಮಜಾ ತಗೊಂತಾ ಇದ್ದಾರೆ. ಎಷ್ಟು ವಿಷದ ಜಾಲ.
ಬನ್ನಿ ಸ್ನೇಹಿತರೆ, ಬ್ರೈನ್ ಯಾವುದರಿಂದ ರಚನೆ ಆಗಿದೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಬ್ರೈನ್ ರಚನೆ ಆಗಿರೋದು ಸ್ನೇಹಿತರೆ, ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ, ಫುಲ್ ಫ್ಯಾಟ್ ಇಂದ ರಚನೆ ಆಗಿರುತ್ತೆ ಬ್ರೈನ್. ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ, ಯಾವ್ದ್ರಿಂದ ರಚನೆ ಆಗಿರುತ್ತೆ? ಫ್ಯಾಟ್. ಜೋರಾಗಿ ಹೇಳಿ, ಬಾಲ್ಕನಿ ಯಾವ್ದ್ರಿಂದ ರಚನೆ ಆಗಿದೆ? ಫ್ಯಾಟ್. ಕೊಬ್ಬಿನಿಂದ ರಚನೆ ಆದಂತಹ ಮೆದುಳಿದು. ಯಾವುದರಿಂದ ರಚನೆ ಆಗಿರುತ್ತೆ? ಕೊಬ್ಬು. ಯಾರು ಉತ್ತಮವಾದ ಕೊಬ್ಬನ್ನ ದೇಹಕ್ಕೆ ಅತ್ಯಂತ ಹೆಚ್ಚು ಕೊಡ್ತಾರೋ ಅವರ ಬ್ರೈನ್ ಬಹಳ ಚುರುಕಾಗಿರುತ್ತೆ. ಯಾಕೆಂದ್ರೆ ಈ ಬ್ರೈನ್ಗೆ ಏನ್ ಬೇಕು? ಕೊಬ್ಬು ಬೇಕು, ಕೊಬ್ಬು ಬೇಕು. ಇವ್ರು ಏನ್ ಮಾಡ್ಬಿಟ್ರು, ಮಾಡ್ರನ್ ಒಂದು ಫಿಲಾಸಫಿ ಸ್ಟಾರ್ಟ್ ಆಯ್ತು. ಕೊಬ್ಬು ಒಳ್ಳೇದಲ್ಲ, ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ, ಅದಾಗ್ಬಿಡುತ್ತೆ, ಇದಾಗ್ಬಿಡುತ್ತೆ ಅಂತೇಳಿ. ಯಾವಾಗ ನಿಮ್ಮನ್ನ ರಾಂಗ್ ಡಯಟಿಗೆ ಸ್ಟಾರ್ಟ್ ಮಾಡಿದ್ರು, ಫಸ್ಟ್ ಹೊಡೆತ ತಿಂದಿದ್ದೆ ಬ್ರೈನ್. ಸೈಕಲಾಜಿಕಲಿ ವೀಕ್ ಆಗಿ ಹೋಗ್ತಾರೆ, ಏನು ಬೇಡ ಅನ್ಸಕ್ ಸ್ಟಾರ್ಟ್ ಆಗುತ್ತೆ. ಸ್ನೇಹಿತರೆ, ಇವತ್ತು ಭಾರತದಲ್ಲಿ ಅತ್ಯಂತ ಹೆಚ್ಚು ಭಾರತ ರತ್ನಗಳು ಬಂದಿರ್ತಕ್ಕಂಥವ್ರನ್ನ ಕೆಲವ್ರನ್ನ ರಿಸರ್ಚ್ ಮಾಡಿ ಕೇಳಿದಾಗ ನಿಮ್ಮ ಈ ಸಾಧನೆ ಕಾರಣ ಏನು ಅಂತಂದ್ರೆ ಅವ್ರು ಅತ್ಯಂತ ಹೆಚ್ಚು ಕೊಬ್ಬು ತಿಂದಿರ್ತಾರೋ. ಯಾರು ಕೊಬ್ಬು ತಿಂತಾರೋ ಅವ್ರು ಜೀನಿಯಸ್ ಆಗ್ತಾರೆ, ನೆನ್ಪಿಟ್ಕೊಂಡು. ಬಾಲ್ಕನಿ ಅರ್ಥ ಆಯ್ತು? ರೈಟ್ ಆಫ್ ಸರ್, ನಿಮ್ಮ ಬ್ರೈನ್ ಆಗಿರೋದೇ ಕೊಬ್ಬಿಂದ. ಇವತ್ತು ಗುಡ್ಡು ಕೊಬ್ಬು ನಿಮ್ಮ ಆಹಾರದಲ್ಲಿ ಹೋಗ್ತಾನೆ ಇಲ್ಲ. ಇನ್ನ ಎಲ್ಲಿ ಕಾಮ್ ಆಗಿರ್ತೀರಾ, ಎಲ್ಲಿ ಶಾಂತಿಯಿಂದ ಇರ್ತೀರಾ, ಎಲ್ಲಿ ಜೀನಿಯಸ್ ಆಗ್ತೀರಾ? ಏನೇನೋ ಮಾಡಕ್ ಹೋಗ್ತೀರಾ, ಏನೋ ಮಾಡಕ್ಕಾಗಲ್ಲ. ಸರ್, ನಿಜವಾಗ್ಲೂ ನಿಮಗೆ ಹೆಮ್ಮೆ ಫೀಲ್ ಆಗ್ತಿದೆಯಾ ಸರ್? ಸರ್, ಪ್ರೌಡ್ ಫೀಲ್ ಆಗ್ತಿದೆಯಾ ನಿಮಗೆ? ಯು ಆರ್ ನಾಟ್ ಎ ಸೆಲ್ಲಿಂಗ್ ಎ ಡಿಸ್ಟ್ರಿಬ್ಯೂಟರ್. ಸರ್, ನೀವು ಯಾವುದೋ ಒಂದು ಆರ್ಡಿನರಿ ಪ್ರಾಡಕ್ಟ್ ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇಲ್ಲ ಸ್ವಾಮಿ. ನೆಕ್ಸ್ಟ್ ಈ ದೇಶಕ್ಕೆ ಜೀನಿಯಸ್ ನ ಕ್ರಿಯೇಟ್ ಮಾಡುವಂತ ಒಂದು ಉತ್ಪನ್ನ ಸಮಾಜಕ್ಕೆ ಡಿಸ್ಟ್ರಿಬ್ಯೂಟ್ ಮಾಡಿ. Feel like a proud? Yes, sir. I promoting 200 liters. ದೇವರು ತುಂಬಾ ಆಶೀರ್ವಾದ ಮಾಡ್ತಾನೆ. ಯಾರ್ಯಾರ ಮನೆಗೆ VCO ಬಂದಿದೆ, ಎಷ್ಟೋ ಸಮಸ್ಯೆಗಳು ನಿಂತೋಗಿದೆ. ನಾನು ಒಂದು 5-6 ಜನ ಜೊತೆ ಪರ್ಸನಲಿ ಕನೆಕ್ಟ್ ಆಗಿದ್ದೀನಿ. ಪರ್ಸನಲಿ ಒಂದು 5-6 ಜನ ಜೊತೆ ನಾನು ಎಕ್ಸ್ಪೆರಿಮೆಂಟ್ ಮಾಡ್ತಿರ್ತೀನಿ. ಒಬ್ಬ ಹುಡುಗ ಇಲ್ಲೇ ಕೂತಿದ್ದಾನೆ, ಬಾಬು ಅಂತ. ರೀಸೆಂಟ್ ಆಗಿ ನನಗೆ ಪರಿಚಯ ಆದ ಹುಡುಗ. ಯಾವುದೋ ಒಂದು ಈವೆಂಟ್ ಅಲ್ಲಿ ಕೂತಿದ್ದಾಗ 350 ಸಮಸ್ಯೆನೇ ಬರ್ಕೊಂಡಿದ್ದ. ಸರ್, ಇಷ್ಟದ ನನ್ನ ಸಮಸ್ಯೆ. ನಾನಂದ್ರೆ ದೇವ್ರು ಬಂದ್ರು ನೀನು ನಚಿ ಕರ್ಕೊಂಬರಕ್ಕಾಗಲ್ಲ, ಅಷ್ಟದ ನಿನ್ನ ಸಮಸ್ಯೆ. ದೆನ್ ಈ ಡಿಸೈಡೆಡ್ ಇಲ್ಲೇನೋ ಎಡವಟ್ಟಿದೆ, ನಾನು ಚೇಂಜ್ ಮಾಡ್ಕೋತೀನಿ. ದೆನ್ ಈ ಸ್ಟಾರ್ಟೆಡ್ ಟು ಇಂಪ್ಲಿಮೆಂಟ್. ರೈಟ್ ನಾವು ಈಗ ಮಾತಾಡ್ಸೋದು ಸಾಕು, ತುಂಬಾ ಖುಷಿ. ಯಾಕೆ ಅಂತಂದ್ರೆ ನಿಜವಾದ ದೇವ್ರ ಹತ್ರಕ್ಕೆ ನೀವು ಆಲ್ರೆಡಿ ಹೋಗ್ಬಿಟ್ಟಿದ್ದೀರಾ ಸ್ನೇಹಿತರೆ. ಯಾರು ನಿಜವಾದ ದೇವರು? ನಿಜವಾದ ದೇವರು ಅಂದ್ರೆ ಹೋಗ್ಬಿಟ್ಟು ದೇವಸ್ಥಾನಕ್ಕೆ ಕೈ ಮುಗಿದು ಮಾಡಬಾರ್ದು ಕೆಲಸ ಮಾಡೋದಲ್ಲ. ನಿಜವಾದ ದೇವ್ರು ಯಾವುದು ಅಂತಂದ್ರೆ, ಎಲ್ಲಿದ್ದಾನೆ ನಿಜವಾದ ದೇವರು? ಜನರ ಬಾಯಲ್ಲಿದ್ದಾನೆ. ನಿಜವಾದ ದೇವರು ಎಲ್ಲಿದ್ದಾನೆ? ಜೋರಾಗಿ ಹೇಳಿ ಸರ್, ಎಲ್ಲಿದ್ದಾನೆ? ಜನರ ಬಾಯಲ್ಲಿ. ಜನರು ಕರೆಕ್ಟ್ ಆಗಿ ಆಶೀರ್ವಾದ ಮಾಡಿ ನೀವು ಒಳ್ಳೇದಾಗ್ಲಿ ಅಂತಂದ್ರೆ ಎಂತ ಕೆಳಗಿದ್ದಾನೋ ಮ್ಯಾಕ್ ಹೋಗ್ತಾನೆ ಸರ್. ಅದೇ ಜನ ಇವನ್ ಮನೆ ಹಾಳಾಗಂದ್ರೆ ಎಂತ ಮೇಲಿದ್ರು ಕೆಳಗೆ ಬರ್ತದೆ. ಬೆಸ್ಟ್ ಎಕ್ಸಾಂಪಲ್ ವಿಜಯ್ ಮಲ್ಯ ಸರ್. ಏನ್ ಮಾಡ್ತಿದ್ದ ಸರ್? ಅವನೊಂದು ಅಮೃತ ತಯಾರಿಸ್ತಿದ್ದ. ಆ ಅಮೃತನ ಎಲ್ಲ ಸಂಜೆ ಮೇಲೆ ಕುಡಿಯೋದು ಸರ್. ಕುಡಿದ್ಮೇಲೆ ಎಲ್ಲರೂ ಮರೆಯೋರು ಸರ್. ಆ ಅಮೃತ ಹೆಂಗಿತ್ತು ಅಂದ್ರೆ ಬಹಳ ಮನೆಗಳನ್ನ ಹಾಳು ಮಾಡ್ತು ಸರ್. ಅವಾಗ ಅವ್ರ ಮನೆ ಧರ್ಮಪತ್ನಿಯರು ಒಂದು ಶಾಪ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾವ ಮುಂಡೆ ಗಂಡ ಇದು ಮಾಡ್ತಾನೋ ಅವ್ನ ಮನೆ ಹಾಳಾಗೋಗ ಅಂತ. ದೆನ್ ವಿಜಯ್ ಮಲ್ಯ ಎಲ್ಲಿದ್ದಾನೆ ಸರ್ ಈಗ? ಸೊ ಹಂಗಾದ್ರೆ ದೇವ್ರು ಎಲ್ಲಿದ್ದಾನೆ ಸರ್? ನಾಲ್ಗೆಯಲ್ಲಿ. ಬಾಲ್ಕನಿ ಎಲ್ಲಿದ್ದಾನೆ ದೇವ್ರು? ದೇವರು ಎಲ್ಲಿದ್ದಾನೆ? ಜನರ ನಾಲ್ಗೆಯಲ್ಲಿ. ಬಾಯಿ. ಯಾವಾಗ ಜನಗಳ ಕೈ ನೀನು ಗುಡ್ ಅಂತ ಅನ್ನಿಸ್ಕೊಳಕ್ ಸ್ಟಾರ್ಟ್ ಆದೋ ನಿನ್ನ ಗ್ರಹಗತಿಗಳು ಚೇಂಜ್ ಆಗ. ಯಾವಾಗ ಜನ ನಿನ್ನ ಚೇತು ಅನ್ನಕ್ ಸ್ಟಾರ್ಟ್ ಆದ್ರು, ನೀನ್ ಎಂತ ತಿರುಮಲೆ ತಿಮ್ಮಪ್ಪನ ದೇವಸ್ಥಾನದ ಗರ್ಭಗುಡಿ ಪೂಜೆ ಮಾಡ್ತಿರೋ ನಿನಗೆ ವಕ್ರಶ್ಯಂತ ಅಂತಲ್ಲ. ಏನ್ ಮಾಡಕ್ ಹೊರಟಿದೀವಿ ನಾವು ಸ್ನೇಹಿತರೆ? ಪ್ರತಿ ಕ್ಷಣ ನನ್ನ ಸೇಲ್ಸ್ ರಿಪೋರ್ಟ್ನ ಚೆಕ್ ಮಾಡ್ತಾ ಇರ್ತೀನಿ. ಆ ದೇವರಲ್ಲಿ ಏನ್ ಕೇಳ್ಕೊತೀನಿ ಗೊತ್ತಾ? ಸರ್, ಜಾಸ್ತಿ ಆಯಿಲ್ ಸೇಲ್ ಆಯ್ತು, ಐ ಬಿಕಮ್ ಎ ರಿಚ್. ದಟ್ಸ್ ನಾಟ್ ಇಂಪಾರ್ಟೆಂಟ್ ಟು ಮೀ. ಐ ನೋ ಐ ಆಮ್ ಈಟಿಂಗ್ ವೆರಿ ಗುಡ್ ಫ್ಯಾಟ್. ನನ್ನ ಮಗುನಿಂದನೂ ಒಳ್ಳೆ ಗುಡ್ ಫ್ಯಾಟ್ ತಿನ್ಬಿಟ್ಟಿದ್ದೀನಿ. ಹಂಗಾಗಿ ನನಗೆ ಭಯ ಇಲ್ಲ, ಯಾವ ಫೀಲ್ಡ್ಗೋದ್ರು ದುಡ್ಡು ಮಾಡ್ಬಿಡ್ತೀನಿ. ನಿಮ್ಗೇನಾದ್ರು ಡೌಟ್ ಇದೆಯಾ? ನೋ.
ಈಗ ಒಂದು ಪಿಕ್ಚರ್ ತಿಂದ್ರು ಅಥವಾ ಹಿಟ್ ಆಗ್ಬಿಡುತ್ತೆ, ಒಂದು ಒಳ್ಳೆ ಪಿಕ್ಚರ್ ತಿಂದ್ಬಿಡುತ್ತೆ. ಎನಿಥಿಂಗ್ ಐ ವಾಂಟ್ ಟು ಗೋ ಫಿಲ್ಮ್ ಎನಿವೇ, ನನ್ನ ಸ್ಟ್ರಗಲ್, ನಾನು ಸರ್ವೈವಲ್ ಆಗ್ತೀನಿ, ನನಗೇನು ಪ್ರಾಬ್ಲಮ್ ಇಲ್ಲ. ಬಟ್ ನಂದೊಂದು ಡ್ರೀಮ್ ಇತ್ತು. ಏನ್ ಡ್ರೀಮ್ ಅಂತಂದ್ರೆ, ಯಾರು ಕನಸುಗಾರರಿದ್ದಾರೋ, ಯಾರು ನಾವೇನಾದ್ರು ಸಾಧಿಸ್ಬೇಕು ಅಂತಿದ್ದಾರೋ ಅವ್ರಿಗೆ ನಾನು ಆಧಾರವಾಗಿ ನಿಂತ್ಕೊಂಡು ಅವ್ರು ಅಚೀವ್ ಮಾಡಿದ್ಮೇಲೆ ಅವ್ರ ಅಚೀವ್ಮೆಂಟ್ನ ನೋಡಿ ನಾನು ಸಂತೋಷ ಪಡಬೇಕು. ನನ್ನ ಜೀವನದಲ್ಲಿ ಎಲ್ಲ ಮಾಡ್ತಾ ಬಂದೆ. ನಾನು ದೊಡ್ಡ ಮನೆ ಕಟ್ತೆ, ಎಸ್ ಗುಡ್, ತುಂಬಾ ಕಾರ್ಗಳು ತಗೊಂಡೆ, ದಟ್ಸ್ ಗುಡ್. ಆದ್ರೆ ಯಾರೋ ಒಬ್ಬ ಬಡಪಾಯಿ ಬೆಳಿತಾನಲ್ಲ, ಆ ಸಂತೋಷನ ಈ ಕಾರು ಕೊಡ್ತಾ ಇಲ್ಲ, ಮನೆನೂ ಕೊಡ್ತಾ ಇಲ್ಲ. ನಾನು ಖುಷಿ ಪಡಬೇಕು ಅಂತಂದ್ರೆ ಈ ಕನಸುಗಾರರಿದಾರಲ್ಲ, ಇವತ್ತು ನೀವೆಲ್ಲ ಯಾರು ಕನಸುಗಾರರು, ಏನೋ ಮಾಡ್ಬೇಕು ಅಂತಿದ್ರೆ ಏನೋ ಮಾಡಕ್ ಪ್ಲಾಟ್ಫಾರ್ಮೇ ಸಿಗ್ಲಿಲ್ಲ. ಏನೋ ಮಾಡಕ್ ನಿಮ್ಗೆ ಏನ್ ಸಿಗ್ಲಿಲ್ಲ? ಪ್ಲಾಟ್ಫಾರ್ಮೇ ಸಿಗ್ಲಿಲ್ಲ. ನಾನು ಆ ಪ್ಲಾಟ್ಫಾರ್ಮ್ ಮಾಡಿಕೊಟ್ಟು ನೀನು ಹತ್ತದ ಮೇಲೆ ಬೇಕಾದ್ರೆ ನನ್ನ ಜೊತೆ ಇರು, ಬೇಡದ ಇದ್ರು ಹೋಗು, ಬಟ್ ನಾನಂತೂ ಖುಷಿ ಪಡ್ತೀನಿ. ನನ್ನ ಜೊತೆ ಇರ್ಲಿ ಅಂತ ಬಯಸಂತ ಅನಿವಾರ್ಯತೆ ನನಗಂತೂ ಇಲ್ಲ. ಇವತ್ತಿಂದ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ, ನೀವು ಮಾರ್ತಿರೋ ಪ್ರಾಡಕ್ಟ್ ಎಣ್ಣೆ ಅಲ್ಲ. ನೀವು ಇವತ್ತು ಕೊಡಕ್ ಹೋಗಿರೋದು, ಗುರು ನೀನ್ 1000 ಲೀಟರ್ ಕೊಡ್ತೀಯಾ, ನೀನ್ 1000 ಲೀಟರ್ ಮಾರ್ತೀಯಾ ಅಂತಂದ್ರೆ ಪಕ್ಕ ಒಂದು 200-300 ಜನ ಒಳ್ಳೆ ಜೀನಿಯಸ್ಗಳು ಈ ಪ್ರಪಂಚಕ್ಕೆ ಹೋಗ್ತಾರೆ, ಯಾವುದೋ ಕಂಪ್ನಿ ಕೆಲಸಕ್ಕೆ ಹೋಗ್ತಾರೆ, ನಮ್ಮ ದೇಶನ ಇನ್ನೂ ಮುಂದಕ್ಕೆ ತರ್ತಾರೆ. ಅವನು ಡಾಕ್ಟರ್ ಆದ್ರೂ ಒಳ್ಳೆ ಡಾಕ್ಟರ್ ಆಗ್ತಾನೆ, ಮೇಸ್ಟರ್ ಆದ್ರೂ ಒಳ್ಳೆ ಮೇಸ್ಟರ್ ಆಗ್ತಾನೆ, ಲಾಯರ್ ಆದ್ರೆ ಒಳ್ಳೆ ಲಾಯರ್ ಆಗ್ತಾನೆ. ಅಂತ ಜೀನಿಯಸ್ಗಳನ್ನ ಸೃಷ್ಟಿ ಮಾಡುವಂತಹ ಮಿದುಳಿಗೆ ಆಹಾರ ಕೊಟ್ಟಿರೋ ಸೈನಿಕರು ನೀವೆಲ್ಲ. ಪ್ರೌಡ್ ಆಫ್ ಯು ಗೈಸ್. ಸ್ನೇಹಿತರೆ ನೋಡಿ, ನೆಕ್ಸ್ಟ್ ರಿಮೋಟ್, ಇಟ್ಸ್ ಓಕೆ. ಸ್ಫೂರ್ತಿರಾಜ್ ಸರ್, ನೀವೇ ನೆಕ್ಸ್ಟ್ ಸ್ಲೈಡ್ ಹೋಗಿ. ಈ ಒಂದು ವಿಚಾರದಲ್ಲಿ ನಾವು ಇನ್ನೂ ಒಂದಷ್ಟು ಪಾಯಿಂಟ್ಗಳನ್ನ, ಇನ್ನೂ ಒಂದಷ್ಟು ವಿಚಾರಗಳನ್ನ ನಾವು ಇದರಲ್ಲಿ ಇನ್ನೂ ತಿಳ್ಕೊಂತ ಹೋಗೋಣ. ಹೆಂಗೆ, ಇನ್ನೂ ಏನಿದೆ, ಇವತ್ತು ಹೊಸ ಹೊಸ ವಿಚಾರಗಳು ನಿಮ್ಮ ತಲೆಗೆ ಹೋಗ್ತಾ ಇದೆಯಾ? ಇವತ್ತಿನ ದಿನ ನಾನು ನಿಮ್ಮಲ್ಲಿ ಒಬ್ಬ ಗುರುನ ಕಾಣಬೇಕು ಅಂತಂದ್ರೆ ನಿಮಗೆ ಈ ಸಮಾಜದ ಬಗ್ಗೆ ಇರೋ ಕಾಳಜಿನ ಜಾಗೃತಗೊಳಿಸ್ಬೇಕು. ಅಲ್ಲಿವರೆಗೂ ನೀವೇನು ಅಂದ್ಕೊತೀರಾ, ನಾಟ್ ಡಿಸ್ಟ್ರಿಬ್ಯೂಟರ್. ಯು ಆರ್ ನಾಟ್ ಎ ಡಿಸ್ಟ್ರಿಬ್ಯೂಟರ್, ಯು ಆರ್ ಎ ಗೈಡ್ ಆಫ್ ದ ಸೋಷಿಯಲ್. ನೀನೊಬ್ಬ ಗೈಡ್. ಇದನ್ನ ನಾನು ಅರ್ಥ ಮಾಡಿಸ್ಬೇಕು ಅಂತಂದ್ರೆ ಇವತ್ತಿನ ಎಂಟೈರ್ ಪೂರ್ತಿ ಕಾರ್ಯಕ್ರಮ ನಿಮಗೆ ಐ ಓಪನರ್ ಆಗಿರುತ್ತೆ. ದಯವಿಟ್ಟು ಅಲ್ಲಿ ಇಲ್ಲಿ ಕೂತು, ಅಲ್ಲಿ ಇಲ್ಲಿ ನಿಂತು, ಅಲ್ಲಿ ಇಲ್ಲಿ ನೋಡಿ ನಿಮ್ಮ ಸಮಯನ ನೀವು ವೇಸ್ಟ್ ಮಾಡ್ಕೋಬೇಡಿ. ಯಾರಿದ್ದೀರಿ ಕಂಪ್ಯೂಟರ್ ಹತ್ರ ಅಲ್ಲಿ? ಸರ್ ನೆಕ್ಸ್ಟ್ ಸ್ಲೈಡ್. ಇದಾಗ್ತಾ ಇಲ್ಲ, ನೆಕ್ಸ್ಟ್ ಸ್ಲೈಡ್ ಹೋಗಿ ಸರ್. ಎಸ್, ದಿಸ್ ಈಸ್ ಒನ್ ಆಫ್ ದ ಬ್ಯೂಟಿಫುಲ್ ಸಿಸ್ಟಮ್. ಎಂಟೈರ್ ನಿಮ್ಮ ನರ್ವಸ್ ಸಿಸ್ಟಮ್ನ ಕ್ಲೀನ್ ಮಾಡಬೇಕು, ಪ್ರೊಟೆಕ್ಷನ್ ಮಾಡಬೇಕು ಫ್ರಮ್ ದ ಇಂಪ್ಲಿಮೆಂಟೇಷನ್. ಬನ್ನಿ ಸ್ನೇಹಿತರೆ, ನರ್ವಸ್ ಸಿಸ್ಟಮ್ ಅಂತ ಅಂದಾಗ ದಿಸ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಇವತ್ತು ಇದ್ರ ಬಗ್ಗೆ ಯಾರಿಗೂ ಗೊತ್ತಿಲ್ಲ, ಸರಿಯಾಗಿ ಗೊತ್ತಿಲ್ಲ. ಇವತ್ತು ಏನೇನು ಮಾರ್ಕೆಟಲ್ಲಿ ಫುಡ್ ಬರ್ತಿದೆಯಲ್ಲ, ಮಾರ್ಕೆಟಲ್ಲಿ ಫುಡ್, ಸರ್ ನೀವು ಯಾವ್ದಾದ್ರು ಒಂದು ರೋಡಿಗೆ ಹೋದ್ರಿ ಅಂತಂದ್ರೆ ಹೊಸ ಹೊಸ ಫುಡ್ಗಳು ಇವತ್ತು ಮಾರ್ಕೆಟಿಗೆ ಬರ್ತಾ ಇದೆ. ರೈಟ್ ಅಲ್ವಾ? ಜೋರಾಗಿ ಹೇಳಿ. ಅದು ಯಾವುದೋ ಒಂದು ಕಾಫಿ, ಅದು ಯಾವುದೋ ಒಂದು ಟೀ, ಅದು ಯಾವುದೋ ಒಂದು ಇದು. ಎಷ್ಟು ಹೊಸ ಫುಡ್ಗಳು ನಿಮಗೆ ರುಚಿ ಅಂತ ಅನ್ಸುತ್ತೋ ಪ್ರತಿಯೊಂದು ಫುಡ್ಗಳು ನಿಮ್ಮ ನರಮಂಡಲನ ಹಾಳು ಮಾಡಕ್ ಬರ್ತಿರ್ತಕ್ಕಂತಹ ಒಂದೊಂದು ವೆಪನ್ಗಳು. ಅರ್ಥ ಮಾಡ್ಕೊಳ್ಳಿ ಸರ್, ಏನಿದು ನರಮಂಡಲಕ್ಕೂ ನಾವು ತಿನ್ನೋ ಆಹಾರಕ್ಕೂ ಸಂಬಂಧ ಏನು? ಫಸ್ಟ್ ತುಂಬಾ ಜನ ಹೊಸಬ್ರಿದ್ದೀರಿ ಇಲ್ಲಿ, ನರಮಂಡಲದ ಬಗ್ಗೆ ತಿಳ್ಕೊಳ್ಳಿ. ಅಂಡ್ ಟೈಮಿಗೆ ಕರೆಕ್ಟಾಗಿ ಹೋಗ್ತಾ ಇದೀನ? ಪರ್ಫೆಕ್ಟ್ ಆಗಿ ಹೋಗ್ತಾ ಇದೆ. ಕರೆಕ್ಟ್ ನಾನು ಟೈಮಿಗೆ ಮುಗಿಸ್ತೀನ ನೋಡಿ. ಬನ್ನಿ ಪ್ಲೀಸ್ ಕೂತ್ಕೊಳ್ಳಿ. ನರಮಂಡಲ ಏನ್ ಸರ್ ಇದು ನರಮಂಡಲ? ಸ್ನೇಹಿತರೆ, ನಿಮ್ಮ ದೇಹದ ಬೆಲೆ ನಿಮಗೆ ಯಾಕೆ ಗೊತ್ತಿಲ್ಲ? ಯಾಕೆ ನೀವು ಈ ಸುಡುಗಾಡು
ಮೊಬೈಲ್ ಒಳಗೆ ಮುಳುಗೋಗ್ತೀರಾ? ಯಾಕೆ ನೀವೆಲ್ಲೋ ಹೋದ್ರೆ ಒಂದು ಜಾತ್ರೆಗೆ ಹೋಗೊಂಡು ಟೈಮ್ ಪಾಸ್ ಮಾಡ್ತೀರಾ, ಒಂದು ಮದುವೆಗೆ ಹೋಗೊಂಡು ಟೈಮ್ ಪಾಸ್ ಮಾಡ್ತೀರಾ, ಜನಗಳ ಹತ್ರ ಹರಟೆ ಹೊಡೆಯೋಕೆ ಯಾಕೆ ಟೈಮ್ ಪಾಸ್ ಮಾಡ್ತೀರಾ ಅಂದರೆ, ಮೇಡಮ್ ಕೇಳಿಸ್ಕೊಳ್ಳಿ, ನಿಮ್ಮ ಕಣ್ಣಿದೆಯಲ್ಲ ಕಣ್ಣು, ಅದು ನಿಮಗೆ ಫ್ರೀಯಾಗಿ ಬಂದ್ಬಿಟ್ಟಿದೆ, ಹಂಗಾಗಿ ನಿಮಗೆ ಅದರ ಬೆಲೆ ಗೊತ್ತಿಲ್ಲ. ನಿಮ್ಮ ಕಣ್ಣು ಥರನೇ ನಾನೇನಾದರೂ ಕಣ್ಣು ಮಾಡಬೇಕು ಅಂತಂದರೆ ದ ಕಾಸ್ಟ್ ವಿಲ್ ಬಿ 80 crores. ಎಷ್ಟು ಹೇಳ್ತು? ಆಗುತ್ತೆ 80 ಕೋಟಿ ಪ್ರೂವ್ ಮಾಡಿದ್ದಾರೆ. ಅದು 80 ಕೋಟಿ ಖರ್ಚು ಮಾಡಿದ್ರೆ ನಾನು ನಿಮ್ಗೆ ಕಣ್ಣು ಮಾಡ್ಬೋದಂತ ಸರ್. 21 ಕೋಟಿ ಖರ್ಚು ಮಾಡಿದ್ರೆ ನೀವು ಹೃದಯ ಮಾಡ್ಬೋದಂತ. ಒಂದು ಹೃದಯ ಒಬ್ಬ ಮನುಷ್ಯ ಅವರೇಜ್ 60 ವರ್ಷ ಬದುಕ್ತಾನೆ ಅಂತಂದ್ರೆ 21 ದಶಲಕ್ಷ ಲೀಟರ್ ರಕ್ತನ ಪಂಪ್ ಮಾಡುತ್ತಂತೆ. ಅಂತ ಪಂಪನ್ನ ಕಿರ್ಲೋಸ್ಕರ್ ಅವರು ಟೆಕ್ಸ್ಮೋದವರು ಇವತ್ತರೆಗೂ ಕಂಡುಹಿಡಿಯಕ್ಕಾಗಿಲ್ಲ ಅಂತ. ಅಲ್ಲ ವಾಟರ್ ಪಂಪ್ ಇದಾವಲ್ಲ ಸರ್ ನಿಮ್ಮೂರಲ್ಲಿ, ನೀರತ್ತ ಪಂಪ್, ಆ ಪಂಪ್ ಏನ್ ಕೆಲಸ ಮಾಡುತ್ತೋ ಅದರ 100 ಪಟ್ಟು ಕೆಲಸ ನಿಮ್ ಹೃದಯ ಮಾಡುತ್ತಂತೆ. ಆ ಹೃದಯನ ನಾವೇನಾದ್ರೂ ಮಾಡಬೇಕು, ಅಷ್ಟು ಎಫಿಷಿಯಂಟ್ ಇರೋದೊಂದು ಮಿಷಿನ್ ಮಾಡಬೇಕು ಅಂದ್ರೆ 21 ಕೋಟಿ ಖರ್ಚಾಗುತ್ತೆ. ಹಂಗಾದ್ರೆ ಓಲ್ ಅಂಡ್ ಸೋಲು ಒಬ್ಬ ಮನುಷ್ಯನ ದೇಹದೊಳಗೆ ಎಷ್ಟು ಮಿಷಿನ್ ಇದಾವೆ ಅಂತಂದ್ರೆ ಒಂದು 200ರಿಂದ 300 ಕೋಟಿ ಮಿಷಿನ್ ಇದಾವೆ ಅಂತ ನಿಮ್ಮೊಳಗೆ. ದೇವರು ರಾಂಗ್ ಜಾಗದಲ್ಲಿ ರಾಂಗ್ ಪ್ಲೇಸ್ಮೆಂಟ್ ಮಾಡಿಬಿಟ್ಟದ. ಏನ್ ಮಾಡ್ಯಾನ ದೇವರು? ರಾಂಗ್ ಜಾಗದಲ್ಲಿ ರಾಂಗ್. ಯಾವುದೋ ಒಂದು ಕತ್ತೆಗೆ ಇಟ್ಟಿದ್ರು, ಒಂದು ಮಂಗನ್ ಮಾಡಿದ್ರು ಅನುಕೂಲ ಆಗ್ತಿತ್ತು. ಹೋಗಿ ಅವನು ಮನುಷ್ಯನೇ ಮಾಡಿಬಿಟ್ಟದು. ಆ ಮನುಷ್ಯನಲ್ಲಿರೋ ಸ್ಪೇಸ್ ಪಾರ್ಟ್ಸ್ ರೇಟ್ ಕೇಳಿದ್ರೆ 200-300 ಕೋಟಿ ಇದಾವೆ. ಬಟ್ ಇದು ಯಾವುದು ದುಡ್ಡು ಕೊಟ್ಟು ತಾಂಡಿಲ್ವಲ್ಲ ನೀವು? ದುಡ್ಡು ಕೊಟ್ಟು ತಾಂಡಿದ್ದೀರಾ? ದುಡ್ಡು ಕೊಟ್ಟು ತಾಂಡಿದ್ದಿದ್ರೆ ಹುಷಾರಾಗಿ ಕೇರ್ ಮಾಡ್ತಿದ್ರೆ, ಹುಷಾರಾಗಿ ವರ್ಷ ಹಿಡ್ಕಂತಿದ್ರಿ. ದರಿದ್ರ ಮೊಬೈಲ್ಗೆನೆ 400 ರೂಪಾಯಿ ಕೊಟ್ಟು ಗಾರ್ಡ್ ಹಾಕಿಸ್ತೀರಿ, ಹಿಂದ್ಗಡೆ ಬಿದ್ರು ಹೊಡೆದಂಥದ್ದು 3000 ಕೊಟ್ಟು ಹಾಕಿಸ್ತೀರಿ, ಅದಕ್ಕೂ ಇನ್ಶೂರೆನ್ಸ್ ಬಂದವು. ಮೊಬೈಲ್ ಹೆಂಗ್ ಹಿಡ್ಕೊಂಡಿರಿ? ವರ್ಷ ಮುದ್ರಿಂಗ್ ಹಿಡ್ಕೊಂತೀರಿ, ನೀರು ಬಿಡಬಾರ್ದಪ್ಪ ಅಂತೀರಿ. ಲೇತಪ್ಪ 200ರಿಂದ 300 ಕೋಟಿ ಸ್ಪೇರ್ ಪಾರ್ಟ್ಸ್ ಐತಿ. ಏನ್ ತಿನ್ನಕತ್ತೀಯಪ್ಪ? ಗೊತ್ತು ಸರ್, ಜಗ್ಗಿ ಬೀದಿಯಾಗಿ ಏನೇನ್ ಸಿಗ್ತತಿ ಎಲ್ಲ ಬಾಗಿಸ್ತೀವಿ ನೋಡ್ರಿ. ಏನೇನ್ ಸಿಗ್ತತಿ ಎಲ್ಲ ತಿಂತೇಗ್ ನೋಡಿ ಸರ್. ಹಿಂಗ ಆಯ್ತು ಬಾಲ್ಕನಿ. Done? You're understanding my points? Good. Why? Because ನಿಮಗೆ ವಾಯ್ಸ್ ತುಂಬಾ ಐಟಲ್ ಬರುತ್ತೆ. ಸರ್ ಯಾಕೆ ಇದು ಫ್ರೀ ಆಗಿ ಸಿಗ್ತಲ್ಲ ನಿಮಗೆ? ಬನ್ನಿ ಸ್ನೇಹಿತರೆ, ದೇವರು ಈ ಅಂಗಾಂಗಗಳಿಗೆ ಕಣ್ಣು, ಈ ಕಣ್ಣನ್ನ ಕಂಟ್ರೋಲ್ ಮಾಡೋದು ಬ್ರೈನು, ಇಂಥದ್ನೇ ನೋಡು, ಈ ಕಡೆಗೆ ನೋಡು, ಈ ಕಡೆಗೆ ನೋಡು, ಕೈಯಲ್ಲಿ ಎತ್ಕ, ಬಾಯಿಗಿಡು, ಮೈಕ್ ಹಿಡ್ಕ, ನೋಡು, ಕಾಲಲ್ಲಿ ಹಿಂಗನ್ನು, ಈ ಎಲ್ಲ ಮಿಷಿನ್ಗೂ ವೈರಿಂಗ್ ಮಾಡಿದಾನಲ್ಲ ಅದೇ ನರ್ವಸ್ ಸಿಸ್ಟಮ್. ಅರ್ಥ ಮಾಡಿ ಏನ್ ಮಾಡಿದಾನೆ? ವೈರಿಂಗ್ ಮಾಡಿದಾನೆ. ನಿಮ್ಮ ಮನೇಲಿ ಬಲ್ಪಿಗೆ, ಮಿಕ್ಸಿಗೆ, ಕುಕ್ಕರಿಗೆ ಎಲ್ಲ ವೈರಿಂಗ್ ಮಾಡ್ತೀರಲ್ವಾ? ವೈರಿಂಗ್ ಮಾಡೋಕ್ಕೆ ವೈರ್ ಮಾಡೋಕೆ ಕರ್ಕೋತೀರಲ್ವಾ? ಅವ್ನು ವೈರಿಂಗ್ ಮಾಡ್ಬೇಕಾದ್ರೆ ಒಂದು 10 ನಿಮಿಷ ಕುತ್ಕೊಂಡು ನೋಡ್ರಿ, 10 ಬಲ್ಪಿಗೆ ಅವ್ನು ಎಳೆಯೋ ವೈರ್ ನೋಡಿ ತಲೆ ಕೆರ್ಕೊಂಡ್ಬಿಡ್ತೀರಿ. ಇದು ಯಾವುದಕ್ಕೆ ಯಾವ್ದು ನುರಿತೀಯ ನೀವು? ನಿಜವಾದ ಹತ್ತುತ್ತಾವೋ ಸುಟ್ಟೋಗ್ತಾವ ಅಂತೀರ, ರೈಟಾ? ವೈರಿಂಗ್ ಮಾಡ್ಬೇಕಾದ್ರೆ ನಿಮಗೆ ಡೌಟ್ ಬಂದಿಲ್ವಾ? ನಾನು ಒಂದ್ಸರಿ ಭಾಳ ಇಂಟ್ರೆಸ್ಟ್ ಆಗಿ ಹೋಗಿ ವೈರಿಂಗ್ ಮಾಡ್ಬೇಕಾದ್ರೆ ಈಗ ನಿಂತ್ಕೊಂಡು ನೋಡಿದೆ. ಅಣ್ಣ ನಿನಗೆ ಇವೆಲ್ಲ ಅರ್ಥ ಆಗ್ತದೆ ಅಂದ್ರೆ ನಮಗೆ ಅರ್ಥ ಆಗಿ ಬಿಡಿ ಸರ್ ಅಂತ. ಯಾಕೆ ಒಂದು 100 ಥರದ ವೈರ್ ನುಲಿತಾ ಇರ್ತಾನೆ. ಇದಕ್ಕೆ ಇದು ನುಲಿತಿರ್ತಾನೆ, ಅದಕ್ಕೆ ಅದು ನುಲಿತಿ, ಏನು ನುಲಿಯಕರ್ತ ನಿಮ್ಗೆ ಏನು ಅರ್ಥ ಆಗಲ್ವಲ್ಲ ಸರ್? 10 ಬಲ್ಪ್ ಹತ್ತಕ್ಕಷ್ಟು ವೈರ್ ಐತಲ್ಲ, 200-300 ಕೋಟಿ ಸ್ಪೇರ್ ಪಾರ್ಟ್ಸ್ ಹೊಡೆಯೋಕೆ ಭಗವಂತ 1,20,000 ಕಿಲೋಮೀಟರ್ ನರಮಂಡಲ ಇಟ್ಟಾನೆ ನಿಮ್ಮೊಳಗೆ. ಎಷ್ಟು ಕಿಲೋಮೀಟರ್? ಬಾಲ್ಕನಿ ಎಷ್ಟು ಕಿಲೋಮೀಟರ್? 1,20,000 ಕಿಲೋಮೀಟರ್ ರಕ್ತನಾಳ, ನರ್ವಸ್ ಸಿಸ್ಟಮ್ ಇಸ್ ವರ್ಕಿಂಗ್ ಇನ್ ಯುವರ್ ಬಾಡಿ. ಸ್ನೇಹಿತರೆ, ಇದು ಏನು ಮಾಡುತ್ತೆ? ಇದು ರಕ್ತ ಸಂಚಾರಕ್ಕೆ ಅನುವು ಮಾಡಿಕೊಡುತ್ತೆ. ರಕ್ತ ಏನು ಅಂತಂದ್ರೆ ಇಟ್ ಇಸ್ ಎ ಟ್ರಾನ್ಸ್ಪೋರ್ಟರ್. ಕಾರು, ಲಾರಿ, ಬಸ್ಸು ಹೆಂಗೆ ಜನಗಳನ್ನ ಒತ್ತೊಯ್ಯುತ್ತೋ, ಆಹಾರನ ಒತ್ತೊಯ್ಯುತ್ತೋ, ಅದೇ ತರ ನಿಮ್ಮ ರಕ್ತ ಗಾಳಿ ಮತ್ತು ಶಕ್ತಿನ
ನಿಮ್ಮ ಪ್ರತಿಯೊಂದು ಅಂಗಕ್ಕೆ ಸರಬರಾಜು ಮಾಡೋಕ್ಕೋಸ್ಕರ ಈ ರಕ್ತನಾಳಗಳು ಕರೆಕ್ಟಾಗಿರ್ಬೇಕು. ಎಲ್ಲರಿಗೂ ಅರ್ಥ ಆಗ್ತಿದೆಯಾ ಸರ್? ಸ್ಟ್ರೋಕ್ ಅಂತ ಅನ್ಕೋತೀರಿ, ಲಕ್ಕು ಅಂತ. ಎಲ್ಲಿ ಅಂತಂದ್ರೆ ಇಲ್ಲಿ 2 ರಕ್ತನಾಳ ಇದೆ. ನಿಮ್ಮ ಎಂಟೈರ್ ಬಲಭಾಗನ ಎಡಭಾಗದ ಬ್ರೈನ್ ಕಂಟ್ರೋಲ್ ಮಾಡುತ್ತೆ, ನಿಮ್ಮ ಎಂಟೈರ್ ಎಡಭಾಗನ ಬಲಭಾಗದ ಬ್ರೈನ್ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಅರ್ಥ ಆಗ್ತಿದೆ? ಉಲ್ಟಾ ಇದು. ಈ ಬ್ರೈನಲ್ಲಿ 2 ಭಾಗ ಇದೆ. ಬ್ರೈನಲ್ಲಿ 2 ಭಾಗ. ಯಾವಾಗ ಇಲ್ಲಿರುವ ಮೇನ್ ರಕ್ತನಾಳ ಬ್ಲಾಕ್ ಆಗುತ್ತೋ, ಈ ಕಡೆ ಬ್ಲಾಕ್ ಆದ್ರೆ ಈ ಕಡೆ ಲಕ್ಕ ಹೊಡೆಯುತ್ತೆ, ಈ ಕಡೆ ಬ್ಲಾಕ್ ಆದ್ರೆ ಈ ಕಡೆ ಲಕ್ಕ ಹೊಡೆಯುತ್ತೆ. ದಿಸ್ ಈಸ್ ಕಾಲ್ಡ್ ಸ್ಟ್ರೋಕ್. ರಕ್ತನಾಳಗಳ ಡ್ಯಾಮೇಜ್ ಇಂದಾನೆ ಸರ್ ನನಗೆ ಅರ್ಧ ತಲೆನೋವು. ಎಷ್ಟು ಜನ ಹೇಳ್ತಿರೋದು ಸರ್ ಮೈಗ್ರೇನ್. ಮೈಗ್ರೇನ್ ಅಂದ್ರೆ ಮೈನ್ ನಿಮ್ಮ ತಲೆಗೆ ಹೋಗ್ತಿರೋ ಯಾವುದೋ ಒಂದು ರಕ್ತನಾಳದಲ್ಲಿ ತುಂಬಾ ಸಮಸ್ಯೆ ಶುರುವಾಗ್ತಿದೆ ಅಂತ. ಅಲ್ಲಿ ಯಾವಾಗ ಗಾಳಿ ನೀರು ಹೋಗಲ್ವೋ, ಈಗ ಎಕ್ಸಾಂಪಲ್ ಮಳೆ ಜಾಸ್ತಿ ಆಗಿ ಅರಸೀಕೆರೆಯಲ್ಲಿ ಎಲ್ಲಾ ರೋಡ್ಗಳು ಕೊಚ್ಚೋಗಿ ಅಲ್ಲೇ ಜನ ಬಾಯಿ ಬಡ್ಕೊಳಕ್ ಶುರು ಮಾಡೋದು. ರೀ ನಮಗೆ ಆಹಾರ ಇಲ್ಲ, ಹಾಲಿಲ್ಲ, ಗ್ಯಾಸ್ ಇಲ್ಲ, ನೀವೇನು ಹುಡುಗಾಟ ಆಡ್ತೀರಾ, ಹೆಲಿಕಾಪ್ಟರ್ ಕಳಿಸ್ರಿ ಅಂತ ರೈಟಾ? ಅರೆ ಬಾಯಿ ಬಡ್ಕೊಳೋದಿಲ್ಲ ಇದೆಲ್ಲ. ಜ್ವರ ಮಾತಾಡಿ ಸರ್, ಬಾಲ್ಕನಿ. ಅದೇ ತರ ನಿಮ್ಮ ಬ್ರೈನಲ್ಲಿ ಗಾಳಿ ಮತ್ತು ಶಕ್ತಿ ಹೋಗ್ಬೇಕಾಗಿತ್ತು. ಯಾವುದರಿಂದ? ರಕ್ತದಿಂದ. ಅಲ್ಲೇ ಒಂದು ರಕ್ತನಾಳ ಡ್ಯಾಮೇಜ್ ಆಯ್ತು, ಅಲ್ಲಿಗೆ ಅದು ಹೋಗ್ತಾ ಇಲ್ಲ, ಅದಕ್ಕೆ ಹೇಳಕ್ ಬಾಯಿಲ್ಲ, ಅದಕ್ಕೆ ನೋವು ಕೊಡುತ್ತೆ. ಆ ನೋವೇ ಮೈಗ್ರೇನ್. ನೀವು ಅನುಭವಿಸ್ತಿರಲ್ಲ ಸರ್. ಅರ್ಥ ಆಗ್ತದೆ? ಸಿಂಪಲ್ ಸರ್, ಇದು ಅರ್ಥ ಮಾಡ್ಕೊಳ್ಳಿ ಸರ್. ಈ ರಕ್ತನಾಳಗಳ ಹಾಳು ಯಾಕೆ ಆಗ್ತವೆ? ಒಳಗೇನೋ ನಮ್ಮ ರಕ್ತಗಳಿಗೇನೋ ಟ್ರೈಲ್ಗಳು ಏನಾದ್ರು ವೀಕ್ ಆಗ್ಯಾವೇನೋ, ಇಲ್ಲ ಟೈಲ್ ರೀಸೋದು, ಅದು ಬೇರೆ ತರ ರಕ್ತನಾಳ ಸ್ನೇಹಿತರೆ. ರಕ್ತನಾಳ ಹಾಳು ಮಾಡ್ಕೊಳ್ಳೋದು ನಮ್ಮ ಆಹಾರ ವ್ಯವಸ್ಥೆಯಿಂದ ನಾವು ಹಾಳು ಮಾಡ್ಕೋತೀವಿ. ಯಾಕೆ ಅಂತಂದ್ರೆ ನಾವು ತಿನ್ನೋ ಆಹಾರದಲ್ಲಿ ಹೈಯೆಸ್ಟ್ ಭಾಗ ಕಾರ್ಬೋಹೈಡ್ರೇಟ್ ಇಂದ ಕೂಡಿರುತ್ತೆ. ಯಾವ್ದ್ರಿಂದ ಕೂಡಿರುತ್ತೆ? ಕಾರ್ಬೋಹೈಡ್ರೇಟ್ಸ್ ನ ಕೆಟ್ಟದ್ದು ಅಂತ ನಾನು ಹೇಳಲ್ಲ, ಆದ್ರೆ ಕಾರ್ಬೋಹೈಡ್ರೇಟ್ಸ್ ಈ ಜನರೇಷನ್ ಕೆಟ್ಟದ್ದು ಅಂತ ಹೇಳ್ತೀನಿ. ಜೋರಾಗಿ ಹೇಳ್ಕೊಳ್ಳಿ. ಯಾವ ಜನರೇಷನ್ ಕೆಟ್ಟದ್ದು? ಈ ಜನರೇಷನ್. ಯಾಕೆ ಎಲ್ಲದೂ ಕೂತಿತ್ತೋಲೆ ಆಗ್ಬೇಕಪ್ಪ, ಎಲ್ಲದಲ್ಲೂ ಕೂತಿತ್ತೋಲೆ ಆಗ್ಬೇಕು ಸ್ನೇಹಿತರೆ. ಕಾರ್ಬೋಹೈಡ್ರೇಟ್ಸ್ ಹೇಗೆ ಅಂದ್ರೆ ನಿಮ್ ದೇಹಕ್ಕೆ ಹೋಗ್ತಿದ್ದಂಗೆನೆ ಅದು ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗೋಗುತ್ತೆ. ಒಂದೊಂದು ಫಾಸ್ಟ್ ಆಗಿ ಆಗ್ತವೆ, ಒಂದೊಂದು ಸ್ಲೋ ಆಗಿ. ಯಾವ ಕಾರ್ಬೋಹೈಡ್ರೇಟ್ ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗುತ್ತೋ ಆ ಗ್ಲೂಕೋಸ್ ಎನರ್ಜಿ ಆಗಿ ಪರಿವರ್ತನೆ ಹೊಂದುತ್ತೆ. ಏನಾಗುತ್ತೆ ಗ್ಲೂಕೋಸ್? ಜೋರಾಗಿ ಹೇಳಿ ಬಾಲ್ಕನಿ. ಶಕ್ತಿ. ಆ ಶಕ್ತಿನ ನೀವು ಬಳಸಿದ್ರೆ ಸೂಪರ್. ಆ ಶಕ್ತಿನ ನೀವು ಬಳಸಲಿಲ್ಲ, ಮುಗಿತು. ಆ ಶಕ್ತಿನ ನಿಮಗೆ ತೊಂದರೆ ಆಗುತ್ತೆ. ದಟ್ ಈಸ್ ಕಾಲ್ಡ್ LDL. ಲಿವರ್ ಏನ್ ಮಾಡುತ್ತೆ? ಅದನ್ನ ಲೋ ಡೆನ್ಸಿಟಿ ಲಿಪೋಪ್ರೋಟೀನ್ ಆಗಿ ಒಂದು ಕೆಟ್ಟ ಕೊಬ್ಬಾಗಿ ಮಾಡಿ ನಿಮ್ಮ ರಕ್ತನಾಳಗಳಲ್ಲಿ ಅದನ್ನ ಡೆಪಾಸಿಟ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ಆ ಡೆಪಾಸಿಷನ್ ಜಾಸ್ತಿ ಆದಂಗೆ ಹಾರ್ಟ್ ಅಟ್ಯಾಕ್, ಮೈ ಕೈ ಹೊಡೆತ, ಕೂತಿತ್ತವ್ ನಿದ್ದೆ ಮಾಡೋದು, ಯಾವುದ್ರಲ್ಲೂ ಆಸಕ್ತಿ ಇಲ್ಲ. ಬಿಡುಗರು ಮಾಡಬೇಕು ಅಂತ ಇರುತ್ತೆ, ಮಾಡೋಕ್ಕಾಗಲ್ಲ. ಯೋಚನೆ ಮಾಡ್ತೀವಿ, ಯಾವುದು ಕಾರ್ಯರೂಪಕ್ಕೆ ಬರಲ್ಲ. ಮನಸ್ಸಿಗೆ ಶಾಂತಿ ಇಲ್ಲ, ಸುಸ್ತು, ಅಲ್ಲಿ ನೋವು, ಇಲ್ಲಿ ನೋವು. ಇದಿಷ್ಟು ಕಾರಣ ಏನು ಅಂದ್ರೆ ನಿಮ್ಮ ನರಮಂಡಲದ ಬೀಳ ಹೊಡೆತದಿಲ್ಲ. ಸರ್, ಈ ಗುಡ್ಡ ಕೊಬ್ಬನ್ನ, ಈ ಬ್ಯಾಡ ಕೊಬ್ಬು LDL ಬಂತಲ್ಲ, ಇದನ್ನು ಕ್ಲೀನ್ ಮಾಡೋದು ಹೆಂಗೆ ಸ್ನೇಹಿತರೆ? ಅದೇನಾದ್ರೂ 1 ಇಂಚ್ ಇದ್ದಿದ್ರೆ ಡಾಕ್ಟರ್ಗಳು ಆಪರೇಷನ್ ಮಾಡಿ ಕ್ಲೀನ್ ಮಾಡಿಬಿಡೋರು. ಇರೋದೆಷ್ಟು? 1,20,000 ಕಿಲೋಮೀಟರ್. ಎಷ್ಟಿದೆ ಸರ್? ಅದು ಕ್ಲೀನ್ ಮಾಡಕ್ ಬರಲ್ಲ. ಅದು ಕ್ಲೀನ್ ಮಾಡಕ್ಕೆ ಭೂಮಿ ಮೇಲೆ 1 ಕೈ ಮಾತ್ರ ಸಾಧ್ಯ. ಅದೇ HDL, ಹೈ ಡೆನ್ಸಿಟಿ ಲಿಪೋಪ್ರೋಟೀನ್ಸ್. ಆ HDL ಅನ್ನೋದೇನಿದೆ ಸ್ನೇಹಿತರೆ, ಈ ವರ್ಜಿನ್ ತೆಂಗಿನ ಎಣ್ಣೆಯಲ್ಲಿ ಪರಿಪೂರ್ಣವಾಗಿರುತ್ತೆ ಸ್ನೇಹಿತರೆ. ಯಾವ ಉಪ್ಪಿಟ್ಟು, ಯಾವ ಚಿತ್ರಾನ್ನ, ಯಾವ ಬಿರಿಯಾನಿ LDL ನ ಪ್ರೊಡ್ಯೂಸ್ ಮಾಡ್ತಿತ್ತೋ, ಯಾವಾಗ ನಾವು ವರ್ಜಿನ್ ಕೊಕೊನಟ್ ಆಯಿಲ್ ಹಾಕಿ ಅದನ್ನ ಬಳಸಕ್ ಸ್ಟಾರ್ಟ್ ಮಾಡ್ತೀವೋ ಅದು HDL ನ ಪ್ರೊಡ್ಯೂಸ್ ಮಾಡಕ್ ಸ್ಟಾರ್ಟ್ ಮಾಡ್ತವೆ. ಆ HDL ಏನಾಗ್ತವೆ, ನಿಮ್ಮ ದೇಹದಲ್ಲಿ
ಎಲ್ಲೆಲ್ಲಿ ನಿಮ್ಮ ರಸ್ತೆ ಹಾಳಾಗಿದೆಯೋ ಆ ರಸ್ತೆನ ಸರಿ ಮಾಡೋದು. ಆ ರಸ್ತೆ ಸರಿ ಮಾಡೋ ಕೆಲಸ ಅಂದರೆ ಸ್ನೇಹಿತರೆ, ಜನರು ಭೂಮಿ ಮೇಲೆ ಇದಿದೆ ಅಂತಂದರೆ ಅದು ವರ್ಜಿನ್ ಕೊಕೊನಟ್ ಆಯಿಲಲ್ಲಿ ಮಾತ್ರ ಸರಿ. ನೀವೆಂತ ನೀವು ಕೇಳಿ ಬಹಳ ಬಹಳ ಗೊಂದಲಮಯವಾಗಿರ್ತಕ್ಕಂತಹ ಸಮಸ್ಯೆಗಳು ಈ ವರ್ಜಿನ್ ಕೊಕೊನಟ್ ಹೇಳ್ತಾರೆ. 20 ಜನ ಡಾಕ್ಟರ್ ಹತ್ರಕ್ಕೆ ಹೋಗಿದ್ರು, 25 ಜನ ಡಾಕ್ಟರ್ ಹತ್ರಕ್ಕೆ ಹೋಗಿದ್ರು, ಅಲ್ಲಿ ತೋರಿಸಿದ್ರು ಇಲ್ಲಿ ತೋರಿಸಿದ್ರು, ವಾಸಿ ಆಗಿಲ್ಲ. ನೀವು ಎಲ್ಲಿ ತೋರಿಸಿದ್ರು ವಾಸಿ ಆಗಲ್ಲ. ಯಾಕೆಂದ್ರೆ ರಕ್ತನಾಳಗಳಲ್ಲಿ ಒಂದೊಂದು ರಕ್ತನಾಳ ಇಷ್ಟಪ್ಪ ಇದ್ರೆ ಇನ್ನೊಂದೊಂದು ರಕ್ತನಾಳ ಸೂಜಿ ಗಾತ್ರದಷ್ಟು ಸಣ್ಣ ಇದೆ. ಆ ಸೂಜಿ ಗಾತ್ರದ ರಕ್ತನಾಳದಲ್ಲಿ ಸಾಸಿವೆ ಕಾಳಷ್ಟಿನ LDL ಕೆಟ್ಟ ಕೊಬ್ಬ ಕೂತ್ರು ಬರಬಾರದ ಕಾಯಿಲೆಗಳು ಬರ್ತವೆ. ಅದನ್ನ ರಿಮೂವ್ ಮಾಡಕ್ಕೆ HDL ಬೇಕು. ಈ ಶಿಕ್ಷಣ ನಮ್ಮಲ್ಲಿ ಸಿಗ್ತಾ ಇಲ್ಲ ಸ್ನೇಹಿತರೆ, ಸಿಗ್ತಾ ಇಲ್ಲ. ಒಂದು ಕುರ್ಕುರೆ ಅಂತ ಅಂಗಡಿಲಿ ಮಾಡ್ತಾರಲ್ಲ, ಅದು ಅಂಗಡಿಲಲ್ಲ ಸ್ನೇಹಿತರೆ, ಫಸ್ಟ್ ಅದು ಲ್ಯಾಬ್ರೋಟ್ರಿನಲ್ಲಿ ರೆಡಿ ಆಗುತ್ತೆ. ಎಲ್ಲಿ ರೆಡಿ ಆಗುತ್ತೆ? ಲ್ಯಾಬ್ರೋಟ್ರಿನಲ್ಲಿ. ಇವತ್ತು ಪಿಜ್ಜಾ, ಬರ್ಗರ್, ಇವತ್ತೇನೇನೋ ಗುಡ್ ಡೇ ಬಿಸ್ಕೆಟ್, ಇವೆಲ್ಲ ಏನಿದಾವೆ, ಈ ಎಲ್ಲ ತಿನಿಸುಗಳು ಇದು ಮನೇಲಿ ರೆಡಿ ಆಗೋದಲ್ಲ, ಬೇಕ್ರಿಲಿ ರೆಡಿ ಆಗೋದಲ್ಲ, ಲ್ಯಾಬ್ರೋಟ್ರಿನಲ್ಲಿ ಅಂತಂದ್ರೆ ನೀನು ಒಂದು ಸಲ ಕುರ್ಕುರೆ ತಿಂದ್ರೆ ಮತ್ತೆ ತಿನ್ನಬೇಕು. ಆ ತರ ಕೆಮಿಕಲ್ನ ಅದಕ್ಕೆ ಹಾಕಿ ಒಂದು ಕುರ್ಕುರೆನಲ್ಲಿ ಇಂತಿಷ್ಟು LDL ದೇಹದೊಳಗೆ ಪ್ರೊಡ್ಯೂಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಕೆಲವರು ಹೇಳ್ತಾರೆ, ಸರ್ ದಪ್ಪಗಿದ್ದವರಿಗೆ LDL ಜಾಸ್ತಿ ಇರುತ್ತೆ. ಹಂಗಿಲ್ಲ, ಸಣ್ಣಗಿದ್ದವ್ರಿಗೂ ವಿಪರೀತ ಇರುತ್ತದೆ. ದಪ್ಪ ಸಣ್ಣ ಬರೋದೇ ಇಲ್ಲ ಸರ್. ದಪ್ಪ ಸಣ್ಣಕ್ಕೋದಕ್ಕೂ ಅರ್ಥನೇ ಇಲ್ಲ ಸರ್. ಅಂತಹ ಒಂದು ನರ್ವಸ್ ಸಿಸ್ಟಮ್ ಏನಿವತ್ತು ನರಮಂಡಲ ಅಂತ ಕರಿತೀವಿ, ಆ ನರಮಂಡಲವನ್ನ ಶುದ್ಧಿ ಮಾಡಕ್ಕೆ ಈ ವರ್ಜಿನ್ ಕೊಕೊನಟ್ ಆಯಿಲ್ ಅದ್ಭುತವಾಗಿ ಕೆಲಸ. ಓಕೆ, ನೀವು ಈ ಪಾಯಿಂಟ್ನ ತಿಳ್ಕೊಂಡ್ರೆ ಅಂತಂದ್ರೆ ನಿಮ್ಗೆ ನೆಕ್ಸ್ಟ್ ಸ್ಲೈಡ್ ಹಾಕಿ ಸರ್. ನಿಮ್ಗೆ ಬಹಳ ಇದೇನೋ ಬೇರೆ ತರ ಆಗ್ತದೆ ನೋಡಿ. ನಿಮಗೆ ಬಹಳ ಒಂದು ಸಖತ್ತಾಗಿ ನಿಮಗೆ ಖುಷಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕೆ ಅಂತಂದ್ರೆ ಒಂದು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ, ಮನುಕುಲದ ಕಲ್ಯಾಣಕ್ಕಾಗಿ ಮಾನವನೇ ಹುಟ್ಟು ಬರಬೇಕು ಮತ್ತೆ ರೈಟ್ ಅಲ್ವಾ? ಈಗ ರೈಟ್ ಕಷ್ಟ ಇದ್ದಾಗ, ಜಾತಿಗಳು ಜಾತಿ ಮಧ್ಯೆ ಹೊಡೆದಾಟ ಇದ್ದಾಗ ಬಸವಣ್ಣ ಹುಟ್ಟು ಬಂದು ಎಲ್ಲ ಒಂದೇ ಅಂತ ಅಂದ್ರು. ದಲಿತರನ್ನ ತುಂಬಾ ಕೀಳಾಗಿ ನೋಡ್ತಿದ್ದಾಗ ಅಂಬೇಡ್ಕರ್ ಅವರು ಹುಟ್ಟು ಬಂದ್ರು. ಪ್ರತಿಯೊಂದು ಕಾಲಘಟ್ಟದಲ್ಲೂ ಅವ್ರವ್ರು ಹುಟ್ಟು ಬರ್ತಾರೆ. ಇವತ್ತು ಸ್ನೇಹಿತರೆ, ಜಾತೀಯತೆ ಅನ್ನೋದು ಇದೆ ಅಂತ ನನಗೇನೋ ಅನ್ಸಲ್ಲ. ಯಾಕೆಂದ್ರೆ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಇವತ್ತು ನಾರ್ಮಲ್ ಆಗಿ ಆಗ್ತಾ ಇದೆ. ಇವತ್ತು ಯಾವೇನು ಅಂತ ವಂಡರ್ ಅಂತ ಏನು ಅನ್ಕೊಳಲ್ಲ. ಒಟ್ಟಿಗೆ ಹುಡುಗನ ಮದುವೆ ಆದ್ರೂ ಸಾಕು ಅಂತಿದೆ. ಹುಡುಗನ ಮದುವೆ ಆದ್ರೂ ಸಾಕು, ಹುಡುಗಿ ಮದುವೆ ಆದ್ರೂ ಸಾಕು. ಹುಡುಗನ ಮದುವೆ ಆದ್ರೂ ಒಂಚೂರು ಅಬ್ಜೆಕ್ಷನ್ ಮಾಡ್ತಾರೆ, ಮಾಡಬೇಡಪ್ಪ ಅನಾಹುತ ಆಗುತ್ತೆ. ಇವತ್ತಿನ ಜನರೇಷನ್, ಇವತ್ತಿಗಿರ್ತಕ್ಕಂತಹ ಹೋರಾಟ ಏನು ಅಂದ್ರೆ ಸ್ನೇಹಿತರೆ, ಇವತ್ತು ಈ ಆರೋಗ್ಯದಲ್ಲಿ ನಡೀತಾ ಇರೋ ಒಂದು ಮೋಸನ ನಾವು ಸೇರ್ಕೊಂಡು ರೆಡಿ ಮಾಡ್ಬೇಕಾದ್ರೆ ರೆಡಿ. ಎಸ್, ದಟ್ ಇಸ್ ಮೋಸ್ಟ್. ಅಂಡ್ ಇದರಲ್ಲಿ ನನಗೆ ಇನ್ನೊಂದು ಖುಷಿ ಆಗುತ್ತೆ ತೆಂಗಿನ ಎಣ್ಣೆನಲ್ಲಿ ಏನು ಅಂತಂದ್ರೆ, ಒಂದೇ ಒಂದು ಪ್ರಾಡಕ್ಟ್ ಅಲ್ಲಿ ಆಂಟಿ ಬ್ಯಾಕ್ಟೀರಿಯಲ್, ಆಂಟಿ ವೈರಲ್, ಆಂಟಿ ಫಂಗಲ್. ಸ್ನೇಹಿತರೆ, ಇದನ್ನು ಎಷ್ಟು ಚೆನ್ನಾಗಿ ಇದು ರೆಡಿ ಮಾಡುತ್ತೆ ಅಂತಂದ್ರೆ ನೋಡಿ, ಇವತ್ತು ನಿಮಗೋಸ್ಕರ ನಾವು ತಂದಿದ್ದೀವಿ. ಏನಂತಂದ್ರೆ ಒಂದು ಲೈವ್ ಡೆಮೋ ಮಾಡೋಣ ಅಂತ. ತುಂಬಾ ಜನ ಇಂಡಿಯಾದ ಮೂಲೆಯಿಂದ ಬಂದಿರ್ತಾರೆ. ನಮ್ಮ ಫ್ಯಾಕ್ಟ್ರಿ ನೀವು ಬರೋಕ್ಕಾಗಲ್ಲ. ನಮ್ಮ ಫ್ಯಾಕ್ಟ್ರಿನಲ್ಲಿ ಸ್ನೇಹಿತರೆ ಈ ನರ್ವಸ್ ಸಿಸ್ಟಮ್ ಕ್ಲೀನ್ ಆಗುತ್ತೆ HDL ಇಂದ ಅಂತ ಅಂದಾಗ ನಿಮಗೆ ಬಿಲೀವ್ನೆಸ್ ಬರಲ್ಲ. ಯಾಕೆಂದ್ರೆ ಯಾರು ನೋಡಲ್ಲ ಒಳಗೋಗಿ ಅದರೊಳಗೆ ತೊಳೆಯಕ್ಕೆ ಹೆಂಗೆ ಅಂತ ನೋಡೋದು. ನಿಮಗೆ ಒಂದು ಮಾತು ಹೇಳ್ತೀನಿ, ಕ್ಲೀನಿಂಗ್ ಇದು ಹೆಂಗ್ ಮಾಡುತ್ತೆ. ನಮ್ಮಲ್ಲಿ ಆಯಿಲ್ನ ಫಿಲ್ಟರ್ ಮಾಡ್ಬೇಕು. ನಾವು ಏನ್ ಮಾಡ್ಬೇಕು? ತೆಗೆದ ಮೇಲೆ ಫಿಲ್ಟರ್ ಮಾಡಿದಾಗ ಅದ್ರ ಗಷ್ಟ ಬರುತ್ತೆ. ನೋಡಿದ್ದೀರಾ ನೀವೆಲ್ಲ? ಗಷ್ಟ ವೇಸ್ಟ್ ಬರುತ್ತೆ. ಅದನ್ನ ನಾವು ಈ ಸೋಪ್ ಕಂಪ್ನಿಯವ್ರಿಗೆ ಕೊಟ್ಬಿಡ್ತೀವಿ. ಅವ್ರು ತಗೊಂಡೋಗಿ ನಿಮಗೆ ಗೊತ್ತಿರಲಿ ಸ್ನೇಹಿತರೆ, ಭೂಮಿ ಮೇಲೆ ರೆಡಿಯಾಗುವ ಎಲ್ಲ ಅದ್ಭುತ ಸೋಪುಗಳು ಏನೇನು ಇದಾವೋ ಎಲ್ಲವೂ ನಾವು ವೇಸ್ಟ್ ಅಂತ ಎಸೆಯೋ ಕಾಯಿಯ ಎಣ್ಣೆಯಿಂದ ತಯಾರಿಸ್ತದೆ. ಅದು ದೊಡ್ಡ ಬಿಸ್ನೆಸ್ ನಮ್ಮ ಕಡೆ. ಕೌಟು ಅಂತ ಕರಿತೀವಿ. ಅಂದ್ರೆ ವಿ ಆರ್ ರಿಜೆಕ್ಟೆಡ್. ಅದು ಕೆಟ್ಟದ್ದು, ವಾಸನೆ ಹೊಡಿತಿರುತ್ತೆ, ದೂರಕ್ಕೆ ಹೆಸರಲ್ಲ ಅಂತ ಎಸ್ತಿರ್ತೀವಿ. ಅದನ್ನ ತಗೊಂಡೋಗಿ ಎಣ್ಣೆ ತೆಗೆದು ಅದರಲ್ಲಿ ನಿಮ್ಮ ಕೋಮಲ ತ್ವಚೆಯ ಸೋಪುಗಳನ್ನ ತಯಾರಿಸ್ತಾರೆ. ಕೌಟ್ ಎಣ್ಣೆ ನಾವು ಅದನ್ನ. ಕೌಟ್ ಅಂದ್ರೆ ಫುಲ್ ಕೆಟ್ಟಿರ್ತದೆ, ಅದು ಕೆಂಪಗಾಗಿರ್ತತಿ, ಹೆಂಗೆಂಗೋ ಆಗಿರ್ತತಿ, ಒಂದು ವಿಚಿತ್ರ ಇರ್ತದೆ. ಆ ವಿಚಿತ್ರವಾಗಿರುವ ಎಣ್ಣೆಯಿಂದ ತಯಾರಿಸಿದಂತಹ ಒಂದು ಇದನ್ನ ನಾವೇನಂತ ಕರಿತೀವಿ? ಸೋಪನ್ನ ನಾವು ತಯಾರಿಸ್ತೀವಿ. ಅಂತ ವೇಸ್ಟ್ ಹಿಟ್ಟನ್ನ ಇವತ್ತು ನಾವಿಲ್ಲಿ ತಂದಿದ್ದೀವಿ.
ಓಕೆ, ಏನು ನಿಮಗೆ ಇದರಿಂದ ಏನು ಗೊತ್ತಾಗುತ್ತೆ ಅಂತಂದರೆ, ನಿಮ್ಮ ಬಾತ್ರೂಮ್ಗೆ ಹೋಗೋ ಹತ್ರ ನಾವು ಅದನ್ನು ಇಟ್ಟಿರ್ತೀವಿ. ಓಕೆ, ನಿಮಗೆ ಸಿಗಲಿಲ್ಲ ಅಂದ್ರೆ ಕೇಳಿ ತಗೊಳ್ಳಿ, ಒಂದು 7-8 ಕವರಲ್ಲಿ ಎಲ್ಲ ಕಡೆ ಇಟ್ಟಿರ್ತಾರೆ. ಜಸ್ಟ್ ಆ ಹಿಟ್ಟನ್ನು ಏನು ನಾವು ಫಿಲ್ಟರ್ ಮಾಡಿ ಉಳಿಯುತ್ತಲ್ಲ ಹಿಟ್ಟು, ಅದನ್ನು ತಗೊಂಡು ಕೈಲಿ ಚೆನ್ನಾಗಿ ಕಿವುಚ್ಕೊಳ್ಳಿ. ಎಲ್ಲ ಕಡೆ ಚೆನ್ನಾಗಿ ಕಿವುಚ್ಕೊಂಡು ಎಲ್ಲ ಕಡೆಯಿಂದ ಹಚ್ಕೊಂಡು ಹೋಗ್ಬಿಟ್ಟು ನಲ್ಲಿಲಿ ಕೈ ತೊಳ್ಕೊಳ್ಳಿ. ನಿಮ್ಮ ಕೈ ಕ್ಲೀನಾಗಿ ನೋಡ್ಬಿಟ್ಟು ನಿಮಗೆ ಆಶ್ಚರ್ಯ ಆಗುತ್ತೆ. ವಾಸನೆ ನೋಡ್ಕೊಳ್ಳಿ, ಅದರಲ್ಲಿ ಎಣ್ಣೆ ಇರಲ್ಲ. ಸೂರ್ಯಕಾಂತಿ, ಕಡಲೆಕಾಯಿ, ಕುಸ್ಬೆ, ಅದರದ್ದೇನಾದ್ರೂ ಗಸಿ ನೀವು ಮುಟ್ಟಿದ್ರೆ ತೊಳೆಯಕ್ಕೆ ಮತ್ತೆ ಸೋಪ್ ಬೇಕು, ಅಂಟುತ್ತೆ, ಹೆವಿ ಅಂಟುತ್ತೆ. ಆದರೆ ಏನಿವತ್ತು ಈ ವರ್ಜಿನ್ ಕೊಕೊನಟ್ ಆಯಿಲ್ ಗಸಿ ಬರುತ್ತಲ್ಲ, ಆ ಗಸಿನಲ್ಲೂ ಕೂಡ ಕೊಬ್ಬಿರಲ್ಲ. ಅಂದರೆ ನಿಮಗೆ ಅರ್ಥ ಆಗುತ್ತೆ, ಇಷ್ಟು ಚೆನ್ನಾಗಿ ನಮ್ಮ ಕೈನ ತೊಳೆಯುತ್ತೆ ಅಂತಂದ್ಮೇಲೆ ಎಣ್ಣೆ ಹೋಗಿ ನಿಮ್ಮ ರಕ್ತನಾಳಗಳನ್ನ ಎಷ್ಟು ಚೆನ್ನಾಗಿ ತೊಳೆಯುತ್ತೆ ಅನ್ನೋದು ನಿಮಗೆ ನಾವು ತರಿಸಿದ್ವಿ. ಅಂದರೆ ತುಂಬ ದೂರದಿಂದ ಬರ್ತೀರಲ್ಲ ನೀವೆಲ್ಲ ಡಿಸ್ಟ್ರಿಬ್ಯೂಟರ್ಸು. ನಿನ್ನೆ ಮಧ್ಯಾಹ್ನ ಯೋಚನೆ ಮಾಡಿದ್ವಿ ಇದ್ರ ಬಗ್ಗೆ. ಇದನ್ನ ತಗೊಂಡ್ರಪ್ಪ ಇಲ್ಲಿ ಅಂತೇಳಿ ಎಲ್ಲ ಕಡೆ ಇಟ್ಟಿರ್ತಾರೆ, ಮೋಸ್ಟ್ಲಿ ಇಡಕ್ಕೆ ಕೇಳಿದೀನಿ. ಇಡ್ಲಿಲ್ಲ ಅಂದ್ರೆ ನೀವು ಕೇಳ್ತಗೊಳ್ಳಿ, ಒಂದು ಇಷ್ಟೆಷ್ಟು ತಗೊಳ್ಳಿ, ಇಷ್ಟೆಷ್ಟು ತೊಗೊಂಡ್ಬಿಡ್ಬೇಡಿ, ಎಲ್ಲರಿಗೂ ಆಗ್ಬೇಕು. ಇಷ್ಟೆಷ್ಟು ಒಂದೊಂದು ಸ್ಮಾಲ್ ತಗೊಳ್ಳಿ, ಒಂದೊಂದು ಪೀಸ್ ತಗೊಂಡು ಚೆನ್ನಾಗಿ ಕೈಗೆ ಹಚ್ಕೊಳ್ಳಿ. ಅದು ಇಂಟ್ರೆಸ್ಟೆಡ್ ಮುಖಕ್ಕೆ ಹಚ್ಕೊಳ್ಳಿ. ಯು ಫೀಲ್ ವಾ, ಇದೇನು ಈ ಥರ ಇದೆ. ನಿಮಗೆ ಗೊತ್ತಾಗುತ್ತೆ ಈ ವೇಸ್ಟ್ ಅಲ್ಲಿ ಇಷ್ಟು ಚೆನ್ನಾಗಿ ಕ್ಲೀನ್ ಆಗತ್ತ ಕೈ ಅಂತ. ಅವಾಗ ನಿಮಗೆ ಅನ್ಸುತ್ತೆ ವರ್ಜಿನ್ ಕೊಕೊನಟ್ ಆಯಿಲ್ ಅಲ್ಲಿ ನಾವು ಯಾವುದನ್ನು ಕೂಡ ಜಿಡ್ಡನ್ನ ಹೋಗ್ಸಕ್ಕೆ ಸೋಪು ಗೀಪು ಹಾಕೋ ಅವಶ್ಯಕತೆ ಇಲ್ಲ. ಅದು ಸ್ವಂತವಾಗಿ ತನ್ನನ್ನು ತಾನು ಕ್ಲೀನ್ ಮಾಡ್ಕೊಳ್ಳೋಂಥದ್ದು. ಈ ಒಂದು ಪ್ರಾಡಕ್ಟ್ ಅಲ್ಲಿ ಈ ಆಂಟಿ ಬ್ಯಾಕ್ಟೀರಿಯಲ್, ಈ ಆಂಟಿ ವೈರಲ್, ಆಂಟಿ ಫಂಗಲ್ ಈ ಗುಣ ಹೆಂಗ್ ಬಂತು ನೋಡಿ ಸ್ನೇಹಿತರೆ. ಸಿಂಪಲ್. ಈ ಪ್ರಾಡಕ್ಟ್ ಏನಿದೆ, ಈ ಪ್ರಾಡಕ್ಟ್ ಅಲ್ಲಿ ಸೋಡಿಯಂ ಮಾನೋಲಾರಿಕ್ ಆಸಿಡ್ ಅಂತ ನಾವೇನು ಕರಿತೀವಿ, ಅದು ಮನುಷ್ಯನಿಗೆ ಅತ್ಯಂತ ಹೆಚ್ಚು ರೋಗ ನಿರೋಧಕ ಶಕ್ತಿಯನ್ನ, ಅಂದ್ರೆ ಅವನ ದೇಹವನ್ನ ಕಬ್ಬಿಣ ಆಗಿಸ್ಬೇಕು ಅಂತಂದ್ರೆ ಸೋಡಿಯಂ ಮಾನೋಲಾರಿಕ್ ಆಸಿಡ್ ಬೇಕು. ಜೋರಾಗಿ ಹೇಳಿ, ಏನ್ ಬೇಕು ಹೇಳಿ? ಸೋಡಿಯಂ. ಇಂದಿನ ಕಾಲದಲ್ಲಿ ನೀವು ಯಾವುದೇ ತಾಯಂದ್ರಿಗೆ ನೀವು ಹೇಳಿದ್ರು ಕೂಡ, ತಾಯಂದ್ರು 3-4 ವರ್ಷ ಮಕ್ಕಳಿಗೆ ಹಾಲು ಕುಡಿಸ್ತಾ ಇದ್ರು. ಯಾಕೆ ಕುಡಿಸ್ತಾ ಇದ್ರು? ಆ ತಾಯಿ ಗೊತ್ತಿತ್ತು, ನನ್ನ ಮಗು ಎಷ್ಟು ಎದೆ ಹಾಲು ಕುಡಿಯುತ್ತೋ ನನ್ನ ಮಗ ಏನಾಗುತ್ತೆ, ಗಟ್ಟಿಯ. ತಾಯಿಗೆ ಸೈನ್ಸ್ ಗೊತ್ತಿರಲಿಲ್ಲ, ಆದರೆ ತಾಯಿ ಗೊತ್ತಿದ್ದಿಷ್ಟ ತಾಯಿ ಎದೆ ಹಾಲು ಮಕ್ಕಳಿಗೆ ಒಳ್ಳೆಯದು. ಬಟ್ ವಿಜ್ಞಾನಕ್ಕೆ ಏನ್ ಗೊತ್ತಾಯ್ತು, ತಾಯಿಯ ಎದೆ ಹಾಲಲ್ಲಿ ಸೋಡಿಯಂ ಮಾನೋಲಾರಿಕ್ ಆಸಿಡ್ ಇದೆ. ಇದು ಎಷ್ಟು ದೇಹದೊಳಗೆ ಹೋಗುತ್ತೋ ಮನುಷ್ಯನ ಜೊಲ್ಲಲ್ಲಿ ಬರ್ತು. ಮಗು ಹಾಲನ್ನ ಸೀಪ್ದಾಗ, ಕುಡಿದಾಗ ಮಗುವಿನ ಜೊಲ್ಲಲ್ಲಿ ಬೆರೆತು ಆ ಮಗುವಿಗೆ ದೇಹಕ್ಕೆ ಏನ್ ಬೇಕೋ ಅದಾಗಿ ಆ ಸೋಡಿಯಂ ಮಾನೋಲಾರಿನ್ ಆಗಿ ಪರಿವರ್ತನೆ ಹೊಂದಿ ಆ ಮಗುಗೆ 10 ನಿಮಿಷದಲ್ಲಿ ದೇಹದಲ್ಲಿ ಬೆರೆತು ಆ ಮಗುನ ಗಟ್ಟಿ ಮಾಡ್ತಾ ಹೋಗೋದು. ಅದಕ್ಕೆ ಹೇಳೋರು, ನಾನು ತಾಯಿ ಎದೆ ಹಾಲು ಕುಡ್ದೀನಿ ಬಾ ನೋಡೋಣ ಅಂತ ಕರೆಯೋರು. ರೈಟರ್ ಅಂದ್ರೆ ಏನಿತ್ತು ಆ ತಾಯಿ ಎದೆ ಹಾಲಲ್ಲಿ? ಸೋಡಿಯಂ ಮಾನೋಲಾರಿಕ್ ಆಸಿಡ್ ಇತ್ತು. ಇದರ ನಂತರ ಭೂಮಿ ಮೇಲೆ ಅದರ ಅವೈಲಬಿಲಿಟಿ ಇಲ್ಲ. ಇವತ್ತು ತಾಯಿಯಂದ್ರು ಹಾಲು ಕುಡಿಸೋದೆ 8 ತಿಂಗಳು. ಆ 8 ತಿಂಗಳು ಕೂಡ ಅದೆಷ್ಟು ಮಟ್ಟಿಗೆ ಇರುತ್ತೆ ಅಂತ ನಾವು ಹೇಳಕ್ಕಾಗಲ್ಲ, ನೀವು ಕೇಳಕ್ಕಾಗಲ್ಲ. ಈಗ ನಾವು ಅದ್ರ ಬಗ್ಗೆ ಮಾತಾಡಿದ್ರೆ ದೊಡ್ಡ ಪ್ರೊಪಗಂಡ ಆಗುತ್ತೆ, ಅದು ಮಾತಾಡೋದು ಬೇಡ. ಸರ್, ಈ ಸೋಡಿಯಂ ಮಾನೋಲಾರಿಕ್ ಆಸಿಡ್ಗೆ ಆಲ್ಟರ್ನೇಟಿವ್ ಏನು ಅಂತಂದ್ರೆ ಇಡೀ ಪ್ರಪಂಚದಲ್ಲಿರೋದು ಈ ವರ್ಜಿನ್ ಕೊಕೊನಟ್ ಆಯಿಲ್ ಮಾತ್ರ. ಈ ಸೋಡಿಯಂ ಮಾನೋಲಾರಿಕ್ ಆಸಿಡ್ ಯಾವಾಗ ಒಂದು ಜಾಗಕ್ಕೆ ಇದು ಪ್ರವೇಶ ಮಾಡುತ್ತೋ, ಒಂದು ದೇಹಕ್ಕೆ ಪ್ರವೇಶ ಮಾಡುತ್ತೋ, ಒಂದು ಜೀವಿಯ ಜೊತೆ ಇದು ಪ್ರವೇಶ ಮಾಡುತ್ತೋ, ಇದರ ಮೊದಲನೇ ಕೆಲಸ ಇಷ್ಟೇ, ವೈರಸ್ಗಳನ್ನ ಯಾವ್ದನ್ನೂ ಉಳಿಸಲ್ಲ. ಅದರ ಪ್ರಭೆ. ಫಂಗಲ್ನ ಯಾವ್ದನ್ನೂ ಉಳಿಸಕ್ ಬಿಡಲ್ಲ. ಬ್ಯಾಕ್ಟೀರಿಯಾಗಳನ್ನ ಇದ್ರ ಜೊತೆ ಇಟ್ಕೊಳಲ್ಲ. ಆದ ಕಾರಣ ನೀವು ಯಾರಾದ್ರೂ ಟೆಸ್ಟ್ ಮಾಡಬೇಕು ಅಂತಂದ್ರೆ ವರ್ಜಿನ್ ಕೊಕೊನಟ್ ಆಯಿಲ್ ಅಂತ ನಾವೇನಕ್ಕಿಂತ ಕರಿತೀವಿ ಅಂತಂದ್ರೆ, ಇದನ್ನ ತೆಗೆದು ನೀವು ಡಿಸ್ಟ್ರಿಬ್ಯೂಟರ್ಸ್ ಯಾರಾದ್ರೂ 1 ವರ್ಷ, 2 ವರ್ಷ, 3 ವರ್ಷ ಈ ಪ್ರಾಡಕ್ಟ್ನ ಸುಮ್ಮನೆ ನೀವು ಬೀರು ಇಟ್ಬಿಡಿ, ಕಪಾಟ್ ಬೀರು ಎಲ್ಲರೂ ಇಟ್ಬಿಡಿ. ಸ್ನೇಹಿತರೆ, ನಾವು ಟೆಸ್ಟ್ ಮಾಡಿದ್ದೀವಿ. 10 ವರ್ಷ ಇಟ್ಟು ಆಚೆ ತೆಗೆದು ನೋಡಿದ್ರು ಕೂಡ ಅದರಲ್ಲಿ ಏನು ಸ್ಮೆಲ್ ಏನು ವ್ಯತ್ಯಾಸ ಆಗದೇ ಇಲ್ಲ. ಯಾಕೆಂದ್ರೆ ತನ್ನನ್ನ ತಾನು ಅಷ್ಟು ಗಟ್ಟಿಯಾಗಿ ಇಟ್ಕೊಳ್ಳೋಂಥ ಒಂದು ಪ್ರಾಡಕ್ಟ್ ಯಾವ್ದಾದ್ರು ಇದ್ರೆ ಅದು ವರ್ಜಿನ್ ಕೊಕೊನಟ್ ಆಯಿಲ್. ಇದನ್ನ ನಾನು ಕೇಳಿದಾಗ ಪ್ರತಿ ಕ್ಷಣ ಐ ಫೀಲ್ ವಂಡರ್. ಯಾಕೆ ಅಂತಂದ್ರೆ ನಾವು 100 ಪ್ರಾಡಕ್ಟ್ಗಳನ್ನ ಹೇಳೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಇದನ್ನ ಕುಡಿ, ಅದನ್ನ ಕುಡಿ. ಮಾರ್ಕೆಟಲ್ಲಿ ನಾವೆಲ್ಲಿ ಫೇಲ್ ಆಗ್ತೀವಿ ಅಂದ್ರೆ ಸ್ನೇಹಿತರೆ, 100 ಪ್ರಾಡಕ್ಟ್ ಇಟ್ಕೊಂಡು ಹೋಗ್ತಿದ್ದಂಗೆನೆ ನಮಗೆ ಮಾರ್ಕೆಟಿಂಗ್ ಮಾಡೋದು ತುಂಬಾ ಕಷ್ಟ ಆಗ್ತಾ ಹೋಗುತ್ತೆ. ಬಿಸ್ನೆಸ್ ಮಾಡೋದು ನಮಗೆ ಕಷ್ಟ ಆಗ್ತಾ ಹೋಗುತ್ತೆ, ಹೇಳೋದು ಕಷ್ಟ ಆಗ್ತಾ ಹೋಗುತ್ತೆ, ಹೇಳೋದು ಮೆಮೊರಿನೂ ಇದ್ದಂಗಾಗುತ್ತೆ. ಸ್ನೇಹಿತರೆ, 8 ತಿಂಗಳಲ್ಲಿ ಇಷ್ಟು ದೊಡ್ಡ ಗ್ರೋತ್ ಏನಕ್ಕೆ?
8 ತಿಂಗಳಲ್ಲಿ ನಮ್ಮ ಸ್ವದೇಶಿ ದೇಶ ಇಷ್ಟು ಸ್ಟ್ರಾಂಗ್ ಆಗಿ ಯಾಕೆ ಬೆಳೀತು ಅಂತಂದ್ರೆ ಡೂ ಯು ನೋ ಪವರ್ ಆಫ್ ಸಿಂಗಲ್ ಪ್ರಾಡಕ್ಟ್. ಹಣ ಸುಸ್ತಾಗ್ತೈತೆ, ನಮ್ಮ ಎಣ್ಣೆ ಕುಡಿ. ಹಣ ಡಯಾಬಿಟಿಸ್, ನಮ್ಮ ಎಣ್ಣೆ ಕುಡಿ. ಹಣ ನಾವು ಸಣ್ಣ ಆಗಬೇಕು, ನಮ್ಮ ಎಣ್ಣೆ ಕುಡಿ. ಹಣ ಕೂದಲಿರುತ್ತೆ, ನಮ್ಮ ಎಣ್ಣೆ ಕುಡಿ. ಹಣ ನನಗೆ ಗ್ಯಾಸ್ಟ್ರಿಕ್, ಎಣ್ಣೆ ಕೊಡಿ. ಅಮೃತ ಕೊಡಿ. 100% ಆಯಿಲ್. ಎಣ್ಣೆ ಅಂದ್ರೆ ನೀವು ಅದಕ್ಕೆ ಹೋಗ್ಬೇಡ್ರಿ. ಆಯಿಲ್ನ ಕನ್ನಡದಲ್ಲಿ ಹೇಳಿದಾಗ 1 ನಿಮಿಷ, ಈಗ ನಾವು ಮಾಡಿರೋ ಪ್ರಾಡಕ್ಟ್ ಆಗಿರೋದ್ರಿಂದ ಪದೇ ಪದೇ ಅಮೃತ ಅಂತಂದ್ರೆ ನೀವು ಹೇಳ್ಬೇಕು, ಅದಕ್ಕೆ ಇನ್ನೂ ಬೆಲೆ ಜಾಸ್ತಿ ಇರುತ್ತೆ. ಈಗ ನನ್ನ ಮಕ್ಳ ಬಗ್ಗೆ ನಾನು ಹೊಗಳ್ಕೊಂಡ್ರೆ ತುಂಬ, ಈಗ ನಾನು ಇನ್ವೆಸ್ಟ್ಮೆಂಟ್ ಮಾಡಿರೋದು ಆಲ್ವೇಸ್ ಐ ಟೆಲ್ ಅಬೌಟ್ ಅಮೃತ ಅಂತಂದ್ರೆ ಇವ್ನ ಪ್ರಾಡಕ್ಟ್ ನೋಡಲ್ಲ ಸ್ಟೇಜ್ ಮೇಲೆ ನಿಂತ್ಕೊಂಡು ಜಡ್ಗೆ ಹೋಗ್ಬೇಕಂತ ನಾನು. ದಟ್ಸ್ ವೈ ಐ ಆಮ್ ನಾಟ್ ಇಂಟ್ರೆಸ್ಟ್, ಐ ಆಮ್ ಟೆಲಿಂಗ್ ಅಬೌಟ್ ಆಯಿಲ್. ನೀವು ನಿಮ್ಮ ಭಾಷೆಲ್ಲ ಎಣ್ಣೆ ಅಂತಾನೆ ಹೇಳೋದು. ಸೊ ಯು ಯೂಸ್ ದ ವರ್ಡ್ ಲೈಕ್ ಇದನ್ನು ಕೊಡಿ, ಇದನ್ನು ಕೊಡಿ, ಇದನ್ನು ಕೊಡಿ. ಯಾವಾಗ ನೀವು ಸಿಂಗಲ್ ಪ್ರಾಡಕ್ಟ್ ಇತ್ತೋ ನಿಮಗೆ ಟ್ರಾನ್ಸ್ಪೋರ್ಟೇಷನ್, ಅದನ್ನ ಹಿಡ್ಕೊಳ್ಳೋದು, ಅದನ್ನ ಕೀಪ್ ಮಾಡೋದು, ನಿಮ್ಮ ತಲೆನ ಮಲ್ಟಿಪಲ್ ಆಗಿ ಯೋಚನೆ ಮಾಡೋದು ನಿಂತೋಯ್ತು. ಫೋರ್ಸ್ ಜಾಸ್ತಿ ಆಯ್ತು, ಜನಗಳ ಹತ್ರ ಜಾಸ್ತಿ ತಲುಪಿದ್ರಿ, ಸಕ್ಸಸ್ ತುಂಬಾ ಚೆನ್ನಾಗಿ ಸಿಗಕ್ಕೆ ಸ್ಟಾರ್ಟ್ ಆಯ್ತು. ದಿಸ್ ಈಸ್ ಅ ಸಕ್ಸಸ್ ಆಫ್ ವರ್ಜಿನ್ ಕೋಕೋನಟ್ ಆಯಿಲ್. ಅಂದ್ರೆ ಒಂದೇ ಒಂದು ಪ್ರಾಡಕ್ಟ್ ಯಾಕಿಷ್ಟು ಕೆಲಸ ಮಾಡುತ್ತೆ ಅಂತಂದ್ರೆ ಅದಕ್ಕೆ ಕಾರಣ ಸ್ನೇಹಿತರೆ ಅದರಲ್ಲಿರ್ತಕ್ಕಂತಹ ಅದ್ಭುತವಾಗಿರ್ತಕ್ಕಂಥ ಕೆಲಸ. ನೋಡಿ ಸ್ನೇಹಿತರೆ, ನಾವೆಲ್ಲ ರೆಸ್ಪಾನ್ಸಿಬಲ್ ಸಿಟಿಸನ್ಸ್. ಒಪ್ತೀರಾ ಎಲ್ಲರೂ? ಯಾರು ಸ್ನೇಹಿತರ ನಾವೆಲ್ಲ ರೆಸ್ಪಾನ್ಸಿಬಲ್ ಸಿಟಿಸನ್ಸ್. ಯಾರು ನಾವೆಲ್ಲ ತುಂಬಾ ನಮ್ಮ ರೆಸ್ಪಾನ್ಸಿಬಿಲಿಟಿ ಏನಂದ್ರೆ ಸ್ನೇಹಿತರೆ, ಫ್ಯೂಚರ್ ಅಲ್ಲಿ ನನ್ನ ಇಂಡಿಯಾ ಯಾರಿದ್ರಿಗೂ ತಲೆ ತಗ್ಗಿಸ್ಬಾರ್ದು. ಎಷ್ಟು ಜನಕ್ಕೆ ದಾಸೆ ಇದೆ ಸರ್? ನೋಡಿ, ಇಂಡಿಯಾ T20 ವರ್ಲ್ಡ್ ಕಪ್ ಗೆದ್ದಾಗ ಕ್ರಿಕೆಟ್ ನೋಡಿದವರು ಕೂಡ ಆನಂದ ಪಟ್ಟಿ. ನಮ್ಮ ಮನೇಲಿ ಕೆಲಸ ಮಾಡೋಣ ಬೇಡ, ಅಣ್ಣ ಇಂಡಿಯಾ ಏನೋ ಗೆದ್ಬಿಡ್ತಂತೆ ಅಂತ. ಅವ್ನಿಗೆ ಏನ್ ಗೆಲ್ತು ಅಂತಾನು ಗೊತ್ತಿಲ್ಲ, ಅವ್ರಿಗೆ ಏನೋ ಗೆದ್ಬಿಡ್ತಾನೆ. ಈಗ ನಿನಗೇನಾಗ್ತಿದೆ ಅಂತಂದ್ರೆ ಖುಷಿ ಅಲ್ವಾ ನಮ್ಮ ದೇಶ ಗೆಲ್ತು ಅಂತಂದ್ರೆ? ಇಲ್ಲ ಏನ್ ಗೆದ್ರು ಅಂತ ಗೊತ್ತಿಲ್ವಾ ಅಂದೆ. ಎಲ್ಲಪ್ಪ ಎಲ್ಲ ಹಿಂಗೆ ಮಾತಾಡ್ಕೊಂತ ಇದ್ರಲ್ಲ ಗೆಲ್ತು ಅಂತ. ಅದನ್ನ ಇನ್ನೊಂದು ಕೇಳಿದ್ರೆ ಗೊತ್ತಾಗುತ್ತೆ ಅಂತ ಕೇಳಿದೆ, ಏನ್ ಗೆದ್ರು ಅವನು. ನೋಡಿ, ಒಂದು ಅರ್ಥ ಮಾಡ್ಕೊಳ್ಳಿ, ಫ್ಯೂಚರ್ ಅಲ್ಲಿ ನಮ್ಮ ದೇಶದಿಂದ ಅದ್ಭುತವಾದ ಪ್ರತಿಭೆಗಳು ಆಚೆಗೆ ಬರಬೇಕೋ ಬರಬಾರ್ದು ಸರ್? ತುಂಬಾ ಜೀನಿಯಸ್. ನೋಡಿ, ನಮ್ಮ ಪೂರ್ವಿಕರು, ಮಹಾತ್ಮರು, ದಾರ್ಶನಿಕರು ಎಲ್ಲ ಹೋರಾಟದಿಂದ ಫಲ ನಮ್ಮ ದೇಶ ಇಲ್ಲಿವರೆಗೂ ಬಂತು ಸ್ನೇಹಿತರೆ. ನಮ್ಮ ದೇಶ ಇಲ್ಲಿವರೆಗೂ ಬಂತು. ಬಟ್ ಮುಂದಿನ ನೆನೆಸ್ಕೊಂಡ್ರೆ ನಮಗೆ ಭಯ ಆಗ್ತಾ ಇದೆ. ಯಾಕೆ ಅಂತಂದ್ರೆ ಈಗಿನ ಕಾಲದ ಮಕ್ಕಳುಗಳು ಒಬ್ರಿಗೂ ಬೆಲೆ ಕೊಡ್ತಾ ಇಲ್ಲ, ಒಬ್ರಿಗೂ ಗುರು ಹಿರಿಯರ ಮೇಲೆ ಗೌರವನೇ ಇಲ್ಲ. ನಾವು ಹಿಂತಿರುಗಿ ಮಾತಾಡಿದ್ದೇ ಗೊತ್ತಿಲ್ಲ. ಲಾಸ್ಟ್ ಟೈಮ್ ಒಂದು ಕಾಲೇಜಲ್ಲಿ ನನ್ನ ಗೆಸ್ಟ್ ಲೆಕ್ಚರರ್ ಆಗಿ ಕರೆದಿದ್ರು. ಗೆಸ್ಟ್ ಲೆಕ್ಚರರ್ ಆಗಿ ಕರೆದಿದ್ರು, ಒಂದು ಫೇಮಸ್ ಸಂಸ್ಥೆ, ಅದನ್ನ ಇಲ್ಲಿ ಹೆಸರಿಡೋ ಅವಶ್ಯಕತೆ ಇಲ್ಲ. ನಾನು ಮಾತಾಡ್ತಾ ಇದ್ದೀನಿ, ಮಾತಾಡಿ ಆ ಜಗದ್ಗುರುಗಳು ನನ್ನ ಜೊತೆ ವೇದಿಕೆ, ಆ ಗುರುಗಳಿಗೆ ನನ್ನ ಮಾತು ಅಂದ್ರೆ ಅಷ್ಟಿಷ್ಟ, ಕುತ್ಕೊಂಡು ಕೇಳ್ತಾ ಇದ್ದಾರೆ. ನಾನು ಕೇಳಿದೆ, ರಕ್ತದ ಕೆಲಸ ಏನು ಹೇಳ್ರಪ್ಪ ಅಂತಂದೆ. ಸರ್ ಅದೇ ಲೋ ಲೆಟರ್ ಬರೆಯಕ್ಕೆ ಅಂತ ಸ್ವಾಮೀಜಿ ಡಿಗ್ರಿ ಮಾಡ್ತಾರೆ ಹುಡುಗರು. ರಕ್ತದ ಕೆಲಸ ಏನು ಅಂದ್ರೆ, ನಮ್ಮ ದೇಶದ ವ್ಯವಸ್ಥೆ ಏನಾಗಿದೆ ಅಂತಂದ್ರೆ, ಹೈದರ್ ಅಲಿ ಯಾವಾಗ ಯುದ್ಧ ಮಾಡ್ದ, ಇವನ್ ಯಾಕೆ ಬಂದ, ಅವನ್ ಯಾಕೆ ಸತ್ತ, ಇದನ್ನ ನಿಮಗೆ ಕಲ್ಸಕತ್ತಾರೆ ಹೊರತು ರಕ್ತ. ಸರ್ ಇಷ್ಟು ಮಾತಾಡ್ತಿರಲ್ಲ, ಆಚೆ ಕಡೆ ಹೋಗ್ಬಿಟ್ಟು ಬುದ್ಧಿವಂತರನ್ನೇ ನೀವು ಕೇಳ್ಕೆ ಬನ್ನಿ, ರಕ್ತ ಏನ್ ಕೆಲಸ ಮಾಡುತ್ತೆ ಅಂತ ಕೇಳಿದ್ರೆ ಉತ್ತರ ಕೊಟ್ಬಿಟ್ರೆ ನನಗೆ ನೀವು ಫೋನ್ ಮಾಡಿ. ನಾನೇ ಕೇಳಿದ್ದೀನಿ ಎಷ್ಟೋ ಜನ, ರಕ್ತ ಏನ್ ಕೆಲಸ ಮಾಡ. ರಕ್ತ ಮೋಸ್ಟ್ಲಿ ಅದು ಇರ್ಬೇಕು ಮಗ, ಇರ್ಬೇಕು ಅಂತ ಗೊತ್ಕೊಳ, ಕೆಲಸ ಏನೋ ಮಾಡುತ್ತೆ ರಕ್ತ ಮಗ. ಅದೇನೋ ಮಾಡತ್ತ ಅಂದ್ಕೊಂಡ, ಕೇಳ್ಬೇಕು. ನಾನು ಅಂದ್ಕೊಂಡಿದ್ದೆ ಏನೋ ಮಾಡತ್ತೊಟ್ಟಿಗೆ. ಅರೆ ಏನ್ ಮಾಡತ್ತಪ್ಪ? ಅಲ್ಲದೆ ಅವನ್ ಯಾರೋ ದೇಶಕ್ಕೆ ಬಂದ, ಇವನ್ ಯಾರೋ ಕಟ್ಟದ, ಇವನ್ ಯಾರೋ ಕೆಡುದ, ಇದೋದಕತ್ಯ ನಿನ್ನೊಳಗರಿತಾ ಇರೋ ರಕ್ತದ ಬಗ್ಗೆ ನಿನಗೆ ಗೊತ್ತಿಲ್ಲ. ಇದು ಯಾಕೆ ಐತಿ? ಅರೆ ಇದು ರೆಸ್ಪಾನ್ಸಿಬಿಲಿಟಿ ಯಾರ್ದು ಸರ್? ಅರೆ ಮಾತಾಡಿ ಬಾಲ್ಕನಿ, ಯಾರ್ದಿದೆ ರೆಸ್ಪಾನ್ಸಿಬಿಲಿಟಿ? ನಿಮ್ಮ ಮನೇಲಿ ಬೆಳೀತಾ ಇರೋ ಮಕ್ಕಳು ನಿಮ್ಮ ಫ್ಯೂಚರ್ ಸರ್, ನಮ್ಮ ದೇಶದ ಫ್ಯೂಚರ್. ಅವನು ಕುರ್ಕುರೆ ಪ್ಯಾಕೆಟ್ ಕೈಲಿ ಹಿಡ್ಕೊಂಡಾಗ ಹೇಳ್ಬೇಕು, ಇದು ನಿನ್ನ ರಕ್ತನಾಳನ ಡ್ಯಾಮೇಜ್ ಮಾಡುತ್ತೆ, ತಿನ್ಬೇಡ ಮಗುವೆ. ಇನ್ನೊಂದೇನಾದ್ರೂ ಮಾಡ್ಬೇಕಾದ್ರೆ ಹೇಳ್ಬೇಕು. ಕೇಳಲ್ಲ ಅಂದ್ರೆ ನಿಮಗೆ ಗೊತ್ತಿರ್ಲಿಲ್ಲ, ನಿಲ್ಲಿ ತನಕ ಗೊತ್ತಿದ್ರೆ ಕೇಳ್ತಿರ್ಲಿ.
ರೈಟಾ? ಇಷ್ಟಪಡ್ತೀನಿ. ನೀಗೆ ಯಾವಾಗ ಇದು ನಾಲೆಡ್ಜ್ ಸಿಕ್ತು ನೀನು ಹೇಳಕ್ ಸ್ಟಾರ್ಟ್ ಮಾಡು. ಯಾಕೆ ಅಂತಂದ್ರೆ ನಮ್ಮ ಈ ಮಕ್ಕಳಿಂದ ನಮ್ಮ ಮುಂದಿನ ಫ್ಯೂಚರ್, ನಮ್ಮ ದೇಶ ಯಾವತ್ತು ತಲೆ ತಗ್ಸಲ್ಲ, ಬದಲಾಗಿ ಏನಾಗುತ್ತೆ, ತಲೆ ಎತ್ತಿ ನಿಲ್ಲುತ್ತೆ. ಈ ರೆಸ್ಪಾನ್ಸಿಬಿಲಿಟಿ ನಮಗೆಲ್ಲ ಇದೆ. ಈ ರೆಸ್ಪಾನ್ಸಿಬಿಲಿಟಿ ನಮಗೆಲ್ಲ ಇದೆ. ಇವತ್ತಿಂದ ಸ್ನೇಹಿತರೆ ನಾವು ಏನು ರೆಸ್ಪಾನ್ಸಿಬಿಲಿಟಿ ತಗೋಣ, ನಮ್ಮ ಮಕ್ಕಳುಗಳನ್ನ ಬಹಳ ಆರೋಗ್ಯವಂತವಾಗಿ ಬೆಳೆಸೋಣ. ಯಾಕೆ ಅಂತಂದ್ರೆ ನೀವೆಷ್ಟು ಕೋಟಿ ದುಡಿರಿ, ಎಷ್ಟು ದುಡಿರಿ, ನಿಮ್ಮ ಕಣ್ಣೆದುರಿಗೆ ಏನಾದರೂ ನಿಮ್ಮ ಮಕ್ಕಳುಗಳು ಕಾಯಿಲೆಯಿಂದ ನರಳುತ್ತಾರೆ, ಬಳಲ್ತಾರೆ ಅಂದರೆ ನಿಮ್ದೆಲ್ಲರೂ ಕೂಡ ಕೆಳಗಿದ್ದಾನೆ. ಇವತ್ತು ಹೈಯೆಸ್ಟ್ ಹಾಸ್ಪಿಟಲ್ಗಳು ದೊಡ್ಡವರಿಗೆ ಟ್ರೀಟ್ಮೆಂಟ್ ಕೊಡೋಕ್ಕಿಂತ ಜಾಸ್ತಿ ಮಕ್ಕಳಿಗೆ ಟ್ರೀಟ್ಮೆಂಟ್ ಕೊಡೋಕೆ ಸ್ಟಾರ್ಟ್ ಆಗ್ತಾ ಇದ್ದಾರೆ. ಟ್ರೀಟ್ಮೆಂಟ್ನ ಆಚೆಗಡೆಯಿಂದ ಕೊಡಬೇಡಿ, ಮೂಲ ಹುಡುಕಿ, ಅದರ ಬೇರೆ ಹುಡುಕಿ, ಎಲ್ಲಿ ತೊಂದರೆ ಆಗಿದೆ ಅಲ್ಲಿಂದ ಟ್ರೀಟ್ ಮಾಡೋಕ್ಕೆ ಸಾಧ್ಯತೆನ ಸ್ಟಾರ್ಟ್ ಮಾಡ್ಕೊಳ್ಳಿ. ಇನ್ನು ಇದರ ರೆಸ್ಪಾನ್ಸಿಬಿಲಿಟಿ ನಮ್ಮದು ಬಿಗ್ಗೆಸ್ಟ್ ಇರೋದು ಏನಂತಂದರೆ ನಮ್ಮದು ಬಾಡಿ, ರೈಟಾ? ನಮ್ಮ ಸ್ಕಿನ್, ನಮ್ಮ ಹೇರ್, ನಮ್ದು ಎಂಟೈರ್ ಬಾಡಿ. ನಿಮಗೆಲ್ಲ ಗೊತ್ತೇ ಇದೆ, ಆಲ್ರೆಡಿ ನೀಲಾ ಮೇಡಮ್ ಫಸ್ಟ್ ವಿಚಾರದಲ್ಲೇ ಹೇಳಿದ್ದಾರೆ. ನಮ್ಮ ಹೇರ್ ಆಯಿಲ್ ನಾವು ಆಲ್ರೆಡಿ ಇಲ್ಲಿ ತನಕ ಮಾತಾಡಿದ್ದು ವರ್ಜಿನ್ ಕೊಕೊನಟ್ ಆಯಿಲ್, ಆದರೆ ಇದಕ್ಕೆ ಎಕ್ಸ್ಟರ್ನಲ್ ಹರ್ಬ್ಸ್ನ ಆ್ಯಡ್ ಮಾಡಿದಾಗ ಇದು ಎಷ್ಟು ಪವರ್ಫುಲ್ ಆಗಿ ಕೆಲಸ ಮಾಡುತ್ತೆ ಅನ್ನೋದು ನಿಮಗೂ ಗೊತ್ತು, ನನಗೂ ಗೊತ್ತು. ಈ ಪವರ್ಫುಲ್ ಆಗಿ ಕೆಲಸ ಮಾಡುತ್ತಲ್ಲ, ಅದನ್ನ ಆ್ಯಡ್ ಮಾಡಿ ವಿ ಆರ್ ಆಲ್ರೆಡಿ ಸಕ್ಸಸ್ಡ್ ಅಬೌಟ್ ಇಟ್. ಒಂದು ರೆಸ್ಪಾನ್ಸಿಬಿಲಿಟಿ ಇದೆ. ನಮ್ಮ ದೇಹದ ದೊಡ್ಡ ಅಂಗ ಯಾವುದು ಅಂತಂದ್ರೆ ಸ್ನೇಹಿತರೆ, ಅದು ನಮ್ಮ ಸ್ಕಿನ್. ಅರ್ಥ ಮಾಡ್ಕೊಳ್ಳಿ, ಯಾವುದದು? ಸ್ಕಿನ್. ಆಯುರ್ವೇದದಲ್ಲಿ ಬಹಳ ಅದ್ಭುತವಾಗಿ ಹೇಳ್ತಾರೆ ಅಭ್ಯಂಗನ ಅಂತ, ಅಂದ್ರೆ ಎಣ್ಣೆ ಸ್ನಾನ. ನಿಮ್ಮ ಮಾಂಸ ಖಂಡಗಳು ಬಲವರ್ಧನೆ ಆಗ್ಬೇಕು ಅಂತಂದ್ರೆ ಅಭ್ಯಂಗನ, ಎಣ್ಣೆ ಸ್ನಾನವನ್ನ ಮಾಡಿ ವಾರಕ್ಕೊಂದಿನ. ಬಡತನಕ್ಕೂ ಸಿರಿತನಕ್ಕೂ ನೀವೇನು ಕಲ್ಪಿಸಕ್ ಹೋಗ್ಬೇಡಿ. ಇವತ್ತಿನ ಕೂತವ್ರು ಯಾರ ಹತ್ರ ಟಚ್ ಸ್ಕ್ರೀನ್ ಮೊಬೈಲ್ ಇಲ್ಲ ಕೈ ಎತ್ತಿ ಅಂತಂದ್ರೆ, ಟಚ್ ಸ್ಕ್ರೀನ್ ಇದ್ಮೇಲೆ ನೀವು ಅನ್ಲಿಮಿಟೆಡ್ ಪ್ಲಾನ್ ಹಾಕೊಂಡೇ ಇದ್ದೀರಾ. ಸರ್ 50 ml ಎಣ್ಣೆ, 1 ಗಂಟೆ ಸಮಯ, ಒಳ್ಳೆ ಮಸಾಜ್. ಯಾಕೆಂತಂದ್ರೆ ಇಡೀ ನಿಮ್ಮ ದೇಹದಲ್ಲಿ ದೊಡ್ಡ ಅಂಗ ಅಂತಿದ್ರೆ ಯಾವುದದು? ಚರ್ಮ, ಸ್ಕಿನ್. ಒಂದೇ 1 ಗಂಟೆ ಬಿಟ್ಟು ಸ್ನಾನ ಮಾಡಿ. ಆ ನಂತರ ನೀವು ನೋಡಿ, ಸ್ಟಿಲ್ ನಾನೇನಾದ್ರೂ ಒಂದು 15 days ಆಯ್ತು ಅಂದ್ರೆ ಐ ಫೀಲ್ ಬ್ಯಾಡ್. ನಾನು ಎಣ್ಣೆ ಸ್ನಾನ ಮಾಡಿಲ್ಲ, ಮಾಡಬೇಕು, ಎಣ್ಣೆ ಸ್ನಾನ ಮಾಡಬೇಕು. ಅಷ್ಟು ಅದ್ಭುತವಾಗಿರುತ್ತೆ. ನಿಮ್ಮ ಮಕ್ಕಳನ್ನಾಗಿರ್ಬೋದು, ಸ್ವತಃ ನೀವಾಗಿರ್ಬೋದು, ಯಾರೇ ಇದ್ರೂ ಕೂಡ ಅದರಲ್ಲೆಲ್ಲ ನಂದು ಬಡತನ, ನನಗೆ ಬಹಳ ಕಷ್ಟ ಐತಿ, ನನಗೆ ಟೈಮ್ ಇಲ್ಲ, ನೀವೆಲ್ಲ ನಿಮ್ಮ ವಿಚಾರಗಳಾಗ್ತವೆ ಹೊರತು ಬೇರೆ ಏನಿಲ್ಲ. ಚೆನ್ನಾಗಿ ಮಾಡ್ಕೊಳ್ಳಿ ಸ್ನೇಹಿತರೆ. ಟೋಟಲಿ ನಾನು ನಿಮಗೆ ಒಂದು ಮಾತನ್ನ ಹೇಳಿ ಈ ಒಂದು ಬೆಳಗಿನ ಸೆಷನ್ ಅನ್ನು ಮುಗಿಸ್ತೀನಿ. ನೋಡಿ ಸ್ನೇಹಿತರೆ, ನಮ್ಮ ಲೈಫ್ ಅನ್ನೋದು ಒಂದು ಬ್ಯಾಂಕ್ ಇದ್ದಂಗೆ. ಏನ್ ಹೇಳಿ? ಬಾಲ್ಕನಿ ಬ್ಯಾಂಕ್. ಬ್ಯಾಂಕಲ್ಲಿ